ನಮೋ ಬಸವಾಯ ನಮೋ ನಮಃ. ಶರಣಾರ್ಥಿಗಳು. ಶಟಸ್ಥಲ ಮರ್ಮ. ನಾವು ಉದಯಿಸಿ ಬಂದದ್ದು ಹೀಗೆ. ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ಆತ್ಮತತ್ವದ ಐಕ್ಯಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯು ತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮ ಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿ ತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಆಣತಿ ಹಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಲೀಲಾ ಕ್ರಿಯಾ ಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ಸರ್ವರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಸ್ವಾನುಭವದ ನೆಲೆಗೆ ಚಾಲನೆ ನೀಡಿರ್ತಕ್ಕಂಥ ಅನ್ನಪೂರ್ಣ ತಾಯಿಯವರಿಗೂ ಭಕ್ತಿಯ ಶರಣಾರ್ಥಿಗಳು. ಸಿದ್ಧಾರೂಢಪುರಿ ಶರಣಾರ್ಥಿಗಳಪ್ಪರೇ ಶರಣಾರ್ಥಿಗಳವರೇ, ಇಂದಿನ ಸ್ವಾನುಭವದ ನೆಲೆಯಲ್ಲಿ ಭಾಗವಹಿಸಿದ ಎಲ್ಲ ತಂದೆ ತಾಯಿಗಳಿಗೂ ಶರಣಾರ್ಥಿಗಳನ್ನು ಕೋರುತ್ತಾ, ಇವತ್ತು ದಯಾನಂದಪ್ಪ ಅವರಿಂದ ಸ್ವಾನುಭವ ನೆಲೆಯಲ್ಲಿ ಶರಣರ ಶಿವಯೋಗ ಭಾಗ 2 ಅಂಗದಿಂದ ಲಿಂಗದ ಕಡೆಗೆ ಅನ್ನೋ ಒಂದು ಅನುಭವ ಇರುತ್ತೆ. ಅದರಲ್ಲಿ ಭಾಗ 93ನೇದು ಅಧ್ಯಾಯ 7ನೇ ಅಧ್ಯಾಯ ತ್ಯಾಗಾಂಗ ಇಷ್ಟಲಿಂಗವಾಗುವ ಶಿವಯೋಗ. ಇದ್ರ ಬಗ್ಗೆ ಅಪ್ಪರ ಅನುಭವ ಹಂಚ್ಕೊಂತಿದ್ದಾರೆ. ಅಪ್ಪರೇ ಪ್ರಾರಂಭಿಸಪ್ಪ ನೀವು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಸಿದ್ಧಾರೂಢನ ಧ್ವನಿ ಕೇಳಿಸ್ತಾ ಇದೆಯಾ? ಪರ ಕೇಳಿಸ್ತದೆ, ಸ್ಕ್ರೀನ್ ಇದೆ ಪರ. ಶರಣರ ಶಿವಯೋಗ ಅಂತ ನಾವು ಹಲವಾರು ತಿಂಗಳುಗಳಿಂದ ಈ ವಿಶಾಲವಾದ ವಿಸ್ತೃತವಾದ ಒಂದು ಅಧ್ಯಯನದಲ್ಲಿ ತೊಡಗಿದ್ವಿ. 12ನೇ ಶತಮಾನದ ಶರಣರು ಮತ್ತು ಅಲ್ಲಿ ನೆರೆದಿರುವ ಶರಣೆಯರು ಯಾವ ಶಿವಯೋಗವನ್ನ ಮಾಡಿಕೊಂಡು ಅಲ್ಲಿ ಸಾರ್ಥಕ ಬದುಕನ್ನ ಸವಿಸಿದರು ಅನ್ನೋದರ ಅಧ್ಯಯನ ಇದು. ಹೀಗಾಗಿ ಈ ಶರಣರ ಶಿವಯೋಗವನ್ನ 3 ಭಾಗಗಳಾಗಿ ಶರಣರ ಶಿವಯೋಗದ ಅಭ್ಯಸನ, 2ನೇ ಭಾಗದಲ್ಲಿ ಅಂಗದಿಂದ ಲಿಂಗದತ್ತ, 3ನೇ ಭಾಗದಲ್ಲಿ ಶಿವಯೋಗದ ಪ್ರಯೋಗವನ್ನ ನಾವು ಅಭ್ಯಸನ ಮಾಡೋರಿದ್ದೀವಿ. ಭಾಗ 1ರಲ್ಲಿ ಶರಣರ ಶಿವಯೋಗದ ಅಭ್ಯಸನವನ್ನ 9 ವಿಕಸನ ಕ್ರಮಗಳಲ್ಲಿ ನಾವು ನೋಡಿದ್ವಿ. 1ನೇದರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗೆ ಆಯಿತು, 2ನೇದರಲ್ಲಿ ಓಂದ ವಿಸ್ತರಣೆ ಏನು, ಅಂದರೆ ಓಂ ಅಕ್ಷರದ ಒಳಗಡೆ ಏನಿದೆ, ವಿಕಸನ ಕ್ರಮ 3ರಲ್ಲಿ ಪಂಚವಿಂಶತಿ ತತ್ವಗಳು ಯಾವುವು, 4ರಲ್ಲಿ ವಿವಿಧ ಶಕ್ತಿಗಳು ಯಾವುವು, 5ರಲ್ಲಿ ಚಕ್ರ ಮತ್ತು ಲಿಂಗಗಳ ಬಗ್ಗೆ ಮಹತ್ವವನ್ನ ಪಡೆದುಕೊಂಡ್ವಿ. ವಿಕಸನ ಕ್ರಮ 6ರಲ್ಲಿ ದೀಕ್ಷೆ ಯಾವುವು, ಅಲ್ಲಿರುವ ಉಪದೀಕ್ಷೆಗಳು ಯಾವುವು, ಇಷ್ಟಲಿಂಗದ ಒಳಗಡೆ ಏನಿದೆ ಅದನ್ನು ನೋಡಿ. ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ನವಚಕ್ರ ಲಿಂಗಗಳ ಪ್ರಾರ್ಥನೆಯನ್ನ ಮಾಡಿದ್ವಿ. ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಅಂದರೇನು, ನಿವೃತ್ತಿ ಮಾರ್ಗ ಅಂದರೇನು ನೋಡಿಕೊಂಡು, ವಿಕಸನ ಕ್ರಮ 9ರಲ್ಲಿ ಎಲ್ಲಾ 101 ಕೋಣೆಗಳಿಗೆ, ಶತ ಏಕದ ನೆಲೆಮನೆಗಳಿಗೆ ನಾವು ಹೋಗಿ ಅಲ್ಲಿ ಏನಿದೆ ಅಂತ ಅಭ್ಯಸನ ಮಾಡಿ, ಈಗ ಭಾಗ 2ರಲ್ಲಿ ಅಂಗದಿಂದ ಲಿಂಗದತ್ತ. ಒಂದು ಈ ಅಂಗ ಅಂತ ಏನಿದೆಯಲ್ಲ, ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತ ಏನಿದೆಯಲ್ಲ, ಇವೆಲ್ಲ ಲಿಂಗಗಳಾಗಬೇಕು ಅನ್ನೋದೇ ಈ ಶಿವಯೋಗದ ಪರಮ ಗುರಿಯಾಗಿದೆ. ಹೀಗಾಗಿ ಇವತ್ತು ನಾವು ತ್ಯಾಗಾಂಗ ಇಷ್ಟಲಿಂಗವಾಗುವ ಶಿವಯೋಗವನ್ನ ನೋಡೋರಿದ್ದೀವಿ. ತ್ಯಾಗಾಂಗ ಇಷ್ಟಲಿಂಗವಾಗುವ ಶಿವಯೋಗ ಅಂದಾಗ ಈ ತ್ಯಾಗಾಂಗ ಎಲ್ಲಿದೆ, ಯಾರು ಹೇಳ್ತೀರಿ? ಮಹೇಶ್ವರ 2 ಸ್ಥಳ ಆಚಾರ ಲಿಂಗದಲ್ಲಿ. ಲಿಂಗ ಅಂದ್ರೆ ಆಚಾರ ಲಿಂಗ ಬರ್ತದಪ್ಪ ಅವ್ರೆ? ಇಲ್ಲ,
ತ್ಯಾಗಾಂಗ ಅಂದ್ರೆ ಭಕ್ತ ಸ್ಥಳ ಮತ್ತು ಮಹೇಶ ಸ್ಥಳ ಕೂಡಿರುವ ಸ್ಥಳ, ನಿಷ್ಕಲಲಿಂಗವಿರುವ ಬ್ರಹ್ಮಚಕ್ರ. ನಿಷ್ಕಲಲಿಂಗವೇ ಇಷ್ಟಲಿಂಗ. ತ್ಯಾಗಾಂಗ ಅಂದ ತಕ್ಷಣ ಅದು ಭಕ್ತ ಸ್ಥಳ ಮತ್ತು ಮಹೇಶ ಸ್ಥಳ ಎರಡೂ ಇರುವ ಒಂದು ಸ್ಥಳ, ಅದಕ್ಕೆ ನಾವು ಬ್ರಹ್ಮಚಕ್ರ ಅಂತೀವಿ. ಅಲ್ಲಿರುವ ಲಿಂಗ ನಿಷ್ಕಲಲಿಂಗವಾಗಿದೆ. ಹಾಗಾಗಿ ಇಷ್ಟಲಿಂಗ ಬೇರೆಯಲ್ಲ ಮತ್ತು ಆ ನಿಷ್ಕಲಲಿಂಗ ಬೇರೆಯಲ್ಲ ಅನ್ನೋದನ್ನ ನಾವು ಖಚಿತ ಪಡ್ಕೊಳ್ಬೇಕು. ಈಗೇನಾಯ್ತು ಹೋದ್ ಸಾರಿ ಆಜ್ಞಾಚಕ್ರದಲ್ಲಿ ಅದು ಅಲ್ಲಿರುವ ಮಹಾಲಿಂಗ. ಈ ಆಜ್ಞಾಚಕ್ರವು ಬ್ರಹ್ಮಚಕ್ರದಲ್ಲಿ ಈಗ ಲಯಗೊಳ್ತಾ ಇದೆ. ಅಲ್ಲಿ ಲಯಗೊಂಡಾಗ ಪೃಥ್ವಿಯಾದ ಆತ್ಮಾಂತ್ಯವಾದ 6 ತತ್ವಗಳ ಲೀಲೆಗಳು ಅಡಗ್ತಾ ಇವೆ ಅನ್ನೋದನ್ನ ನಾವು ಗಮನಿಸಬೇಕು. ಈಗೇನ್ ಮಾಡ್ಬೇಕು ನಾವು? ಅಂತರ್ದೃಷ್ಟಿಯನ್ನ ಮಹಾಲಿಂಗದ ಮೂಲಕ, ಆಜ್ಞಾಚಕ್ರದ ಮೂಲಕ ಅಥವಾ 3ನೆಯ ಕಣ್ಣಿನ ಮೂಲಕ ಅಂತರ್ದೃಷ್ಟಿಯನ್ನ ನೆತ್ತಿಯ ಮಧ್ಯದಲ್ಲಿರುವ, ತಲೆಯ ಮಧ್ಯದಲ್ಲಿರುವ ಬ್ರಹ್ಮಚಕ್ರದಲ್ಲಿ ಇಟ್ಟು ಹೊರಗಿನ ದೃಷ್ಟಿನ ಇಷ್ಟಲಿಂಗದ ಮೇಲೆ ಇಡಬೇಕು. ಇಲ್ಲಿ ಒಂದು ಸುಂದರವಾದ ನೆನಹು ಏನಂದ್ರೆ, ಆ ಬ್ರಹ್ಮಚಕ್ರದಲ್ಲಿರುವ ನಿಷ್ಕಲಲಿಂಗ ಬೇರೆಯಲ್ಲ, ನನ್ನ ಕರಹಸ್ತದಲ್ಲಿರುವ ಇಷ್ಟಲಿಂಗ ಬೇರೆಯಲ್ಲ. ಹಾಗೇನೆ ಈ ನಿಷ್ಕಲಲಿಂಗ ಅನ್ನೋದು ಭಕ್ತಸ್ಥಳ ಮತ್ತು ಮಹೇಶ ಸ್ಥಳದಿರುವ ಆಚಾರಲಿಂಗ ಮತ್ತು ಗುರುಲಿಂಗಗಳ ಸಮ್ಮಿಲನವಾಗಿದೆ ಅನ್ನೋದು ಕೂಡ ನಾವು ನೆನ್ಪಿಟ್ಕೊಳ್ಬೇಕು. ಹೀಗಾಗಿ ದೇಹದಲ್ಲಿರುವ ಲಿಂಗಗಳು ಬೇರೆ 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 ಅಂತಿರೋಲ್ಲ. ಅವು ಆ ಪರಮನ ಸ್ವರೂಪವಾಗಿ ಬೆಳ್ಳಿಯಲ್ಲಿ ಎಲ್ಲಾ ಜೀವಕೋಶಗಳಲ್ಲಿ ಅವು ಸ್ಥಾಪಿತವಾಗಿ ಹೋಗ್ತಾ ಇವೆಯೇ ಹೊರತು ಅದು ಬೇರೆ ಇದು ಬೇರೆ ಅಂತ ಇರೋಲ್ಲ. ಬ್ರಹ್ಮಚಕ್ರವು ಕರಸ್ಥಳದ ಇಷ್ಟಲಿಂಗ ಮೂರ್ತಿಯಲ್ಲಿ ಗುರುತಿಸಿರುವ ವೃತ್ತ, ವರ್ತುಲಗಳ ಅಥವಾ ನಿನ್ನ ಅಂಗದಲ್ಲಿ ಗುರುತಿಸಿರುವ ಆಧಾರ, ಸ್ವಾಧಿಷ್ಠಾನ ಚಕ್ರಗಳಿಗೆ, ಪೃಥ್ವಿ ಮತ್ತು ಜಲತತ್ವಗಳಿಗೆ ಬೀಜವಾಗಿದೆ ಅಂತ ನಾವು ತಿಳಿದುಕೊಳ್ಬೇಕು. ಅದು ಅದರ ವಿಸ್ತಾರ ಸ್ವರೂಪವಾದ ಲೀಲೆಯನ್ನ ಆಧಾರ ಮತ್ತು ಸ್ವಾಧಿಷ್ಠಾನಗಳ ಮೂಲಕ ತೋರಿ ಬ್ರಹ್ಮಚಕ್ರದಲ್ಲಿ ನಿಷ್ಕಲ ತತ್ವವೆಂಬ ಹೆಸರಿನಿಂದ ಸೂಕ್ಷ್ಮವಾಗಿ ಅಡಗಿರುವುದು. ಅದೇ ಸಾಕಾರ ತತ್ವಗಳ ಮೂಲವಾಗಿದೆ. ಅದೇ ನಿರಾಕಾರ ಮಂತ್ರದ ಸಾಕಾರ ರೂಪವಾಗಿ ಕರಸ್ಥಳಕ್ಕೆ ಇಷ್ಟಲಿಂಗಯ್ಯನಾಗಿ ಬಂದಿರುವನು. ಹೀಗಾಗಿ ಇಷ್ಟಲಿಂಗಯ್ಯ ಬೇರೆಯಲ್ಲ, ಬ್ರಹ್ಮಚಕ್ರ ಅಥವಾ ಆ ಸಹಸ್ರಾರ ಚಕ್ರದಲ್ಲಿರುವ ನಿಷ್ಕಲಲಿಂಗ ಬೇರೆಯಲ್ಲ ಅನ್ನೋದನ್ನ ನಾವು ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ಈ ಇಷ್ಟಲಿಂಗ ಅದೇ ಸ್ಥೂಲತನವಾಗಿದೆ, ಅದು ಗೊತ್ತು ಕೂಡ ತಮ್ಗೆ. ಅದೇ ನಾದ ಬಿಂದು ಕಲೆಗಳಲ್ಲಿ ಒಂದಾದ ನಾದ ಸ್ವರೂಪವಾಗಿದೆ. ತ್ರಯಾಕ್ಷರ ಅಂತ ನಾವು ಅಂದಾಗ ಅ ಉ ಮಗಳ ತ್ರಯಾಕ್ಷರ, ಅದು ಈ ನಿಷ್ಕಲಲಿಂಗ ಅಕಾರ ಸ್ವರೂಪವಾಗಿದೆ. ಅಕಾರ ಸ್ವರೂಪ. ಉಕಾರ ಅನ್ನೋದು ನಿಶೂನ್ಯ ಲಿಂಗಕ್ಕೆ ಹೋಗುತ್ತೆ, ಮಕಾರ ಅನ್ನೋದು ನಿರಂಜನ ಲಿಂಗಕ್ಕೆ ಹೋಗ್ತಾ ಇದೆ. ಇಲ್ಲಿ ಮೊದಲ ಅಕ್ಷರ ಆ ಓಂ ಅಕ್ಷರದ ಒಳಗಿಡಿರುವ ಅಕಾರ ಅಂತೇನಿದೆಯಲ್ಲ, ಅದು ಈ ನಿಷ್ಕಲ ಲಿಂಗಕ್ಕೆ ಸಂಬಂಧಿಸಲ್ಪಡ್ತಾ ಇದೆ. ಅದೇ ನಮಃ ಶಿವಾಯ ಓಂ ಎಂಬ ಷಡಕ್ಷರಗಳ ನ ಮತ್ತು ಮ ಆಕಾರವಾಗಿದೆ. ಯಾಕೆಂದ್ರೆ ಭಕ್ತಸ್ಥಳ ಮತ್ತು ಮಹೇಶ ಸ್ಥಳದಲ್ಲಿರುವ ನ ಮತ್ತು ಮ ಆಕಾರಗಳೇನಿದೆಯಲ್ಲ, ಅದು ಕೂಡ ನಾವಾಗಲೇ ಅದನ್ನ ನೋಡ್ಕೊಂಡಿದೀವಿ. ಆಚಾರಲಿಂಗ ಮತ್ತು ಗುರುಲಿಂಗವೇ ನಿಷ್ಕಲಲಿಂಗವಾಗಿದೆ ಅಥವಾ ಇಷ್ಟಲಿಂಗವಾಗಿದೆ ಅಂದಾಗ ಅಲ್ಲಿರುವ ಪ್ರಣವಾಕ್ಷರಗಳಾದ ನ ಮತ್ತು ಮ ಕೂಡ ಅಲ್ಲಿ ಬರ್ತಾ ಇವೆ. ಆಚಾರಲಿಂಗ ಮತ್ತು ಗುರುಲಿಂಗಗಳ ಏಕಮೂಲವಾಗಿದೆ ಈ ನಿಷ್ಕಲಲಿಂಗ. ಹೀಗಾಗಿ ಈ ಬ್ರಹ್ಮಚಕ್ರದ ಸಕಿಲ ಸಂಬಂಧಗಳನ್ನ ಅರಿಬೇಕೀಗ. 24 ಸಕಿಲೆಗಳನ್ನ ನಾವು ಪ್ರತಿ ಸ್ಥಳದಲ್ಲಿ ಕೊಡ್ತಾ ಹೋಗ್ತೀವಲ್ಲ, ಹಾಗೇನೆ ಇವತ್ತು ಈ ನಿಷ್ಕಲ ಲಿಂಗವಿರುವ ಬ್ರಹ್ಮಚಕ್ರದ ಸಹಸ್ರಾರ ಚಕ್ರದ ಸುಂದರವಾದ ಈ ಸ್ಥಳವನ್ನ ನಾವು ಇವತ್ತು ಅಭ್ಯಸನ ಮಾಡಲೇಬೇಕು. ಅಲ್ಲಿ 24 ಸಕಿಲೆಗಳು ಯಾವವಿವೆ? ಮತ್ತೆ 12 ಮಾರ್ಗಕ್ರಿಯೆಗಳು, 12 ಮೀರಿದ ಕ್ರಿಯೆಗಳು. ಮಾರ್ಗಕ್ರಿಯೆಗಳು ಆಕೃತಿಯಲ್ಲಿ ಯಾವುದು? ನಿಖಲಾಕೃತಿ. ಪ್ರಣಮ ಬಕಾರ, ಅದಕ್ಕೆ ನಾವೇನಂತೀವಿ? ನಮಃ ಶಿವಾಯ ಓಂ ಬಸವ ಅಂತ ಯಾಕಂತೀವ ಅಂದ್ರೆ 3 ಲಿಂಗಗಳಿಗೆ, ನಿಷ್ಕಲ ಲಿಂಗಗಳಿಗೆ ನಿರುಷುಣ ಲಿಂಗ, ನಿರಂಜನ ಲಿಂಗಕ್ಕೆ ನಾವು ಬಸವ ಅಂತ ಕರಿತಾ ಇದ್ದೀವಿ. ಇಲ್ಲಿರುವ ನಾದ ದಿವ್ಯನಾದವಾಗಿದೆ. ಸ್ಥಳ ನಿಷ್ಕಲಂಕ ಸ್ಥಳ, ಚಕ್ರ ಬ್ರಹ್ಮಚಕ್ರ. ಹಾಗೇನೆ ವರ್ಣ ಜ್ಯೋತಿಯ ಅಂದ್ರೆ ಒಂದು ದೀಪದ ವರ್ಣ ಬಣ್ಣ ಇಲ್ಲಿದೆ. ಅಂಗ ತ್ಯಾಗಾಂಗವಾಗಿದೆ, ಆತ್ಮ ಮಹಾತ್ಮವಾಗಿದೆ, ತನು ಚಿದ್ರೂಪವಾಗಿದೆ, ಹಸ್ತ ನಿರ್ನಾಮವಾಗಿದೆ, ಲಿಂಗ ನಿಖಳಂಕ ಲಿಂಗ ಅಥವಾ ನಿಷ್ಕಳಂಕ ಲಿಂಗ, ಮುಖ ಬ್ರಹ್ಮರಂಧ್ರ. ಮೀರಿದ ಕ್ರಿಯೆಗಳು ಯಾವಂದ್ರೆ ಇಲ್ಲಿ ಶಕ್ತಿ ಯಾವುದಿದೆ ಅಂದ್ರೆ ಚಿನ್ನಾದ ಶಕ್ತಿ. ಒಂದು ಪರಿಪೂರ್ಣವಾದ ಭಕ್ತಿ ಇಲ್ಲಿರ್ತಾ ಇದೆ. ಅಂದ್ರೆ ನಾವು ಕೊನೆಗೆ ಹೋಗ್ತಾ ಇದ್ದೀವಿ ಶಿವಯೋಗದ ಒಂದು ಸ್ಥಿತಿಯಲ್ಲಿ. ಪದಾರ್ಥ ಆನಂದದಿಂದ ನಾವು ಈ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ.
ಆ ಆನಂದವೆಂಬ ಪದಾರ್ಥವನ್ನ ಇಲ್ಲಿ ಪರಮನಿಗೆ ಕೊಡಲಾಗಿ ಆತ ನಮಗೆ ಪ್ರಸಾದವನ್ನ ಕರುಣಿಸುತ್ತಾನಲ್ಲ, ಆ ಪ್ರಸಾದಕ್ಕೆ ನಿಖಲ ಪರಮಾನಂದ ಅಂತ ಕರೀತಾ ಇದ್ದಾರೆ. ಪೂಜಾರಿ ಪರಮೇಶ್ವರ, ಅಧಿದೇವತೆ ಪರಮೇಶ್ವರ, ಕಲೆ ಅನಾದಿ, ಸಾಧಕ್ಯ ಅಗಮ್ಯ, ಲಕ್ಷಣ ಅನಾಮಯ, ಸಂಜ್ಞೆ ಅಪ್ರಮಾಣ, ದಿಕ್ಕು ವಾಯು, ವಕ್ರವೇದ, ವಿಶ್ವಾಧಿಕಲಿಂಗ ಮತ್ತು ಧನುರ್ವೇದ ಅಂತ ಈ ಸಕಿಲೆಗಳು 24 ಸಕಿಲೆಗಳನ್ನ ಈ ಸ್ಥಳದಲ್ಲಿ ಹೇಳ್ತಾ ಇದ್ದಾರೆ. ಹೀಗಾಗಿ ಏನಿದು ಒಂದು ಸುಂದರವಾದ ಒಂದು ವಚನ ಇದೆ. ಯಾರ್ದು? ನಮ್ಮ ಜಕ್ಕಣ್ಣಯ್ಯನವ್ರದ್ದು. ಈ ಸ್ಥಳದ ಕುರಿತು ಯಾರಾದ್ರೂ ಓದಿ ನೋಡೋಣ ಜಕ್ಕಣ್ಣಯ್ಯನವರ ವಚನವನ್ನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಕ್ಕನೆಯವರು ವಚನ. ಆಕಾರ ಲಿಂಗದ ಸಂಘದಿಂದ ನಿರಾಕಾರ ಲಿಂಗವ ಕಂಡೆನಯ್ಯ, ಆ ನಿರಾಕಾರ ಲಿಂಗದ ಸಂಘದಿಂದ ನಿರಾಕುಳ ಲಿಂಗವ ಕಂಡೆನಯ್ಯ, ಆ ನಿರಾಕುಳ ಲಿಂಗದ ಸಂಘದಿಂದ ನಿರಂಜನ ಲಿಂಗವ ಕಂಡೆನಯ್ಯ, ಆ ನಿರಂಜನ ಲಿಂಗದ ಸಂಘದಿಂದ ನಿರಾಳ ಲಿಂಗವ ಕಂಡೆನಯ್ಯ, ಆ ನಿರಾಳ ಲಿಂಗದ ಸಂಘದಿಂದ ನಿಕ್ಕಲ ಲಿಂಗವ ಕಂಡೆನಯ್ಯ, ಆ ನಿಕ್ಕಲ ಲಿಂಗದ ಸಂಘದಿಂದ ಝೇಂಕಾರ ನಿಜಲಿಂಗ ಪ್ರಭುವೇ ನಿಮ್ಮ ಕಂಡೆನಯ್ಯ. ಸಮಗ್ರ ವಚನ ಸಂಪುಟ 10, ವಚನ ಸಂಖ್ಯೆ 1592. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿ ಅಕ್ಕ. ನೋಡಿ, ಸುಂದರವಾದ ವಚನ ಇದು. ನಿನ್ನೆ ನಾನು ಇಳಕಲ್ಲಿನ ಗುರು ಮಹಂತ ಸ್ವಾಮಿಗಳ ಸನ್ನಿಧಿಯಲ್ಲಿ ಅಲ್ಲಿ ನಿನ್ನೆ ಶಿವಾನುಭವದ ಒಂದು ಇದರಲ್ಲಿ ಈ ಶಿವಯೋಗದ ಕುರಿತು ನನಗೆ ಮಾತನಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಎಷ್ಟು ಸುಂದರವಾದ ಈ ವಚನಗಳು! ಶಿವಯೋಗದ ಪಥದಲ್ಲಿ ನಾವು ಮುಂದೆ ಸಾಗಲು ಹೇಗೆ ಅನುಕೂಲವಾಗ್ತಾ ಇವೆ. ಅದೇ ಶಿವಯೋಗದ ಬಗ್ಗೆ ನೀವು ಮಾತಾಡಬೇಕು ಅಂತ ಪೂಜ್ಯರು ಹೇಳಿದಾಗ ಅನೇಕ ಸ್ವಾಮೀಜಿಗಳು ಅಲ್ಲಿ ಬಂದಿದ್ರು. ನಮ್ಮ ಸ್ವಾನುಭಾವದ ನೆಲೆಯಲ್ಲಿ ಅನೇಕ ಸದಸ್ಯರು ನನಗೆ ಅಲ್ಲಿ ಭೇಟಿಯಾದರು. ಈ ನೆಲೆ, ಸ್ವಾನುಭಾವದ ನೆಲೆ ಅಂತೇನಿದೆಯಲ್ಲ, ಯಾಕೆ ನಾವು ದಿನನಿತ್ಯ ಇದನ್ನ ಮನನ ಮಾಡಿ ಶಿವಯೋಗವನ್ನ ಹೇಗೆ ವಚನ ನಿರ್ವಚನಗಳ ಮೂಲಕ ಆ ಶಿವಯೋಗವನ್ನ ಹೇಗೆ ಅರ್ಥ ಮಾಡಿಕೊಳ್ತಾ ಇದೀವಿ ಅನ್ನೋದನ್ನ ನಾನು ನಿನ್ನೆ ಅಲ್ಲಿ ಹೇಳಿದಾಗ ಪೂಜ್ಯರೆಲ್ಲ ಅಲ್ಲಿ ಬೆರಗಾದ್ರು. ಇಂಥದ್ದೊಂದು ಸ್ವಾನುಭವ ನೆಲೆ ಇದೆಯೇ ಅನ್ನೋದು ಕೂಡ ಅವರಿಗೆ ಆಶ್ಚರ್ಯವಾಯಿತು. ಏಕೆಂದ್ರೆ ಕಳೆದ ಹಲವಾರು ವರ್ಷಗಳಿಂದ ಈ ನೆಲೆಯಲ್ಲಿ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಒಂದು ಸುಂದರವಾದ ವಚನವನ್ನ ಹಿಡಿದುಕೊಂಡು ನಾವು ಹೇಗೆ ಹೋಗ್ತೀವಿ ನೋಡಿ. ಇದು ಶಿವಯೋಗದ ಒಂದು ಪೂರಕವಾದ ವಚನ. ಆಕಾರ ಲಿಂಗದ ಸಂಘದಿಂದ ನಿರಾಕಾರ ಲಿಂಗವ ಕಂಡೆನಯ್ಯ ಅಂದ್ರೆ ಏನಂದ್ರೆ, ಆಕಾರದಿಂದ ನಿರಾಕಾರವನ್ನು ನೋಡ್ಬೇಕಲ್ಲ. ಸಾಧಕನು ಮೊದಲು ಆಕಾರ ಲಿಂಗ ಅಂದ್ರೆ ಅದು ಕರಸ್ಥಲದ ಇಷ್ಟಲಿಂಗದ ಮೂಲಕ ತನ್ನ ಅರ್ಚನೆಯನ್ನ ಆರಂಭಿಸುತ್ತಾನೆ, ಶಿವಯೋಗವನ್ನ ಆರಂಭಿಸುತ್ತಾನೆ. ಈ ಬಾಹ್ಯ ಆಚರಣೆಯು ಅಂತರಂಗದ ಅರಿವನ್ನ ಜಾಗೃತಗೊಳಿಸಿ ಕಣ್ಣಿಗೆ ಕಾಣದ ನಿರಾಕಾರ ಲಿಂಗ ಅಥವಾ ಅದೇ ಪ್ರಾಣಲಿಂಗದ ದರ್ಶನಕ್ಕೆ ದಾರಿಯಾಗ್ತಾ ಇದೆ ಅಂತ ಜಕ್ಕಣ್ಣಯ್ಯನವ್ರು ಹೇಳ್ತಿದ್ದಾರೆ. ಆಕಾರ ಲಿಂಗದ ಸಂಘದಿಂದ ನಿರಾಕಾರ ಲಿಂಗವ ಕಂಡೆನಯ್ಯ. ಹೀಗಾಗಿ ಇಷ್ಟಲಿಂಗವನ್ನು ಬಿಟ್ಟು ನಾನು ಪ್ರಾಣಲಿಂಗದ ದರ್ಶನ ಮಾಡಿಕೊಳ್ಳುತ್ತೇನೆ ಅಂದ್ರೆ ಅದು ತುಂಬಾ ತಪ್ಪಾಗುತ್ತೆ. ಯಾವಾಗ ಪ್ರಾಣಲಿಂಗದ ದರ್ಶನ ನನಗಾಗುತ್ತೆ, ಆ ನಿರಾಕಾರ ಲಿಂಗದ ಸಂಘದಿಂದ ನಿರಾಕುಳ ಲಿಂಗವ ಕಂಡೆನಯ್ಯ. ನಿರಾಕಾರದಿಂದ ನಿರಾಕುಳಕ್ಕೆ ಅಂದಾಗ ಆಕಾರವಿಲ್ಲದ ಅರಿವು ನೆಲೆಗೊಂಡಾಗ ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ? ಈ ಪ್ರಾಣಲಿಂಗದ ದರ್ಶನವಾದಾಗ ಈ ಮನಸ್ಸಿನ ಚಂಚಲತೆ ಮತ್ತು ಲೌಕಿಕ ಆತಂಕಗಳು ದೂರವಾಗ್ತಾ ಇವೆ. ಈ ಒಂದು ನಿರಾತಂಕ ಸ್ಥಿತಿಗೆ ಶರಣರು ನಿರಾಕುಳ ಅಥವಾ ಯಾವುದೇ ಕುಳವಿಲ್ಲದ, ಕುಳ ಅಂದ್ರೆ ದುಃಖರಹಿತ ಸ್ಥಿತಿ ಅಂತ ಕರೀತಾ ಇದ್ದಾರೆ. ಅದಕ್ಕೆ ನಿರಾಕುಳ ಲಿಂಗ ಅಂತ ಕರೀತಾ ಇದ್ದಾರೆ. ಆ ನಿರಾಕುಳ ಲಿಂಗದ ಸಂಘದಿಂದ ನಿರಂಜನ ಲಿಂಗವ ಕಂಡೆನಯ್ಯ. ನಿರಂಜನದಿಂದ ನಿರಾಳಕ್ಕೆ ಅಂದ್ರೆ ಕಳಂಕಗಳೆಲ್ಲ ತೊರೆದಾಗ ಆತ್ಮವು ಯಾವುದೇ ಆಶ್ರಯವಿಲ್ಲದ ಅಖಂಡ ಶಾಂತಿಯಲ್ಲಿ ನೆಲೆಸ್ತಾ ಇದೆ. ಇದನ್ನೇ ನಿರಾಳ ಅಥವಾ ಪರಮ ಶಾಂತಿಯ ಸ್ಥಿತಿ ಅಂತ ಶರಣರು ಕರೀತಾ ಇದ್ದಾರೆ. ನಿಖಲದಿಂದ ಝೇಂಕಾರ ನಿಜಲಿಂಗ ಪ್ರಭು. ನಿಖಲದ ಲಿಂಗದ ಸಂಘದಿಂದ ಝೇಂಕಾರ ನಿಜಲಿಂಗ ಪ್ರಭು ಅಂದಾಗ ಈ ಎಲ್ಲಾ ಹಂತಗಳನ್ನ ದಾಟಿದಾಗ ಸಾಧಕನು ಝೇಂಕಾರ ನಿಜಲಿಂಗ ಪ್ರಭುವಿನಲ್ಲಿ ಅಂದರೆ ಆ ಪರಮಶಿವನಲ್ಲಿ ಮಂಜಿನಲ್ಲಿ ಕರಗಿದಂತೆ ಅಥವಾ ಬಯಲೊಡನೆ ಬೆರೆತಂತೆ ಒಂದಾಗ್ತಾನೆ ಅನ್ನೋದು ಈ ಸುಂದರವಾದ ಒಂದು ವಚನದ ಅರ್ಥ. ಹೀಗಾಗಿ ಇಷ್ಟಲಿಂಗದ ಮೂಲಕ ಇದನ್ನೆಲ್ಲ ನಾನು ಆಕಾರ ಲಿಂಗ, ನಿರಾಕಾರ ಲಿಂಗ, ಯಾವುದೇ ಅಲ್ಲಿರುವ ನಿಷ್ಕಲಲಿಂಗ, ನಿಶೂನ್ಯಲಿಂಗ,
ನಿರಂಜನ ಲಿಂಗಕ್ಕೆ ಅದಕ್ಕೆಲ್ಲ ಹೋಗಬೇಕಾದರೆ ನಾನು ಇಷ್ಟಲಿಂಗವನ್ನು ಬಿಟ್ಟು ಅವುಗಳ ದರ್ಶನವೆಲ್ಲ ಮಾಡ್ತೀನಿ ಅಂದ್ರೆ ಅದು ತುಂಬಾ ತಪ್ಪಾಗ್ತಾ ಇದೆ ಬಂಧುಗಳೇ. ಹೀಗಾಗಿ ಇಂಥ ವಚನಗಳ ಮನನವನ್ನ ನಾವು ಮಾಡಬೇಕಾಗುತ್ತೆ. ಈ ಬ್ರಹ್ಮಚಕ್ರದಲ್ಲಿರುವ ನಿಷ್ಕಲ ಲಿಂಗ ಅಥವಾ ಇಷ್ಟಲಿಂಗ ಬೇರೆ ಅಲ್ಲ ಅಂದಾಗ ಇಷ್ಟಲಿಂಗದ ಜ್ಞಾನ ಮತ್ತು ಪೂಜೆ ನಾವು ಮಾಡಬೇಕು. ಹೇಗ್ ಮಾಡ್ಬೇಕು? ಬ್ರಹ್ಮಚಕ್ರದಲ್ಲಿ ಕೇಂದ್ರೀಕರಿಸಿ ಅಂದ್ರೆ ಹೇಗೆ? ಹೊರದ ಒಂದು ದೃಷ್ಟಿಯನ್ನ ನಾನು ಇಷ್ಟಲಿಂಗದ ಮೇಲೆ ಇರಿಸಿ ಒಳದೃಷ್ಟಿಯನ್ನು ಮಹಾಲಿಂಗದ ಮೂಲಕ ನಿಷ್ಕಲ ಲಿಂಗ ಬ್ರಹ್ಮಚಕ್ರದಲ್ಲಿ ನೆತ್ತಿಯ ಅಥವಾ ತಲೆಯ ಒಂದು ಮಧ್ಯಭಾಗದಲ್ಲಿ ಒಳ ದೃಷ್ಟಿಯನ್ನ ಇಟ್ಕೊಂಡು ಇವೆಲ್ಲವುಗಳಲ್ಲಿಯೂ ಪೃಥ್ವಿ ಮತ್ತು ಅಪ್ಪು ತತ್ವಗತ ಪರಮಾತ್ಮಕಳೆಯಾದ ಆಚಾರಲಿಂಗ ಗುರುಲಿಂಗದ ಮೂಲ ಸ್ವರೂಪವಾದ ನಿಷ್ಕಲ ಲಿಂಗವೇ ಬೆಳಗುತ್ತಿರುವುದು ಅಂದ್ರೆ ಏನಂದ್ರೆ ತಾವೆಲ್ಲ ಹೇಳಿದ ಹಾಗೆ ನಿಷ್ಕಲ ಲಿಂಗದಲ್ಲಿ ಆಚಾರಲಿಂಗ ಮತ್ತು ಗುರುಲಿಂಗ ಇವೆ. ಅದೇ ಪೃಥ್ವಿ ಮತ್ತು ಅಪ್ಪು ತತ್ವ. ಅದೇ ಕಂಗಳ ನೋಟಕ್ಕಿಂಬಾದ ಕರಸ್ಥಲದ ಇಷ್ಟಲಿಂಗವು ಇಷ್ಟಲಿಂಗ ಬೇರೆಯಲ್ಲ, ನಿಷ್ಕಲ ಲಿಂಗ ಬೇರೆಯಲ್ಲ. ಆ ನಿಷ್ಕಲ ತತ್ವದ ನೆಲೆಯು ನನ್ನ ಪಿಂಡಾಂಡದಲ್ಲಿ ಬ್ರಹ್ಮಚಕ್ರವೆನಿಸಿರುವುದು. ಆ ಬ್ರಹ್ಮಚಕ್ರವು ಪ್ರವೃತ್ತಿ ಮಾರ್ಗದಲ್ಲಿ ಶಿಖಾಚಕ್ರದಿಂದ ಬಂದಿದೆ. ಆದ್ದರಿಂದ ನಿಷ್ಕಲ ತತ್ವಕ್ಕೆ ನಿಶೂನ್ಯ ತತ್ವದ ನೆಲೆಯಾದ ಶಿಖಾಚಕ್ರವೇ ತಾಯಿ ಎನಿಸಿದೆ ಅನ್ನೋದನ್ನ ಕೂಡ ನಾವು ನೆನ್ಪಿಟ್ಕೊಳ್ಬೇಕು. ಎಲ್ಲಿಂದ ಬಂತಿದ್ದು? ಶಿಖಾಚಕ್ರದಿಂದ ಬಂದಿದೆ ಈ ಬ್ರಹ್ಮಚಕ್ರ. ನಿವೃತ್ತಿ ಮಾರ್ಗದಲ್ಲಿ ನಿಶೂನ್ಯ ತತ್ವದಿಂದ ಜನಿತವಾದ ನಿಷ್ಕಲ ತತ್ವವನ್ನ ಅರ್ಥಾತ್ ಶಿಖಾಚಕ್ರದಿಂದ ಬ್ರಹ್ಮಚಕ್ರವನ್ನು ಶಿಖಾಚಕ್ರದಲ್ಲಿ ಲಯಗೊಳಿಸುವ ಮುನ್ನ ಬ್ರಹ್ಮಚಕ್ರದ ಸಕಿಲ ಸಂಬಂಧಗಳೆಲ್ಲವನ್ನ ಆಧಾರ ಚಕ್ರ ಮತ್ತು ಸ್ವಾಧಿಷ್ಠಾನ ಚಕ್ರಗಳೆರಡರ ಸಕಿಲ ಸಂಬಂಧಗಳೆಲ್ಲವನ್ನ ನಿಷ್ಕಲಲಿಂಗ ಅಥವಾ ಇಷ್ಟಲಿಂಗವೆಂದು ಭಾವಿಸಿ ನಿರೀಕ್ಷಿಸಿದಲ್ಲಿ ನಿಷ್ಕಲಲಿಂಗದ ಪೂಜೆ ಅಥವಾ ನಿಷ್ಕಲಲಿಂಗದಲ್ಲಿ ಭಕ್ತಾಂಗ ಮಹೇಶಾಂಗ ದ್ವಯರ ಏಕರೂಪವಾದ ತ್ಯಾಗಾಂಗ ಸಮರಸವಾಗುವುದು. ಹೀಗಾಗಿ ಇದೆಲ್ಲ ಮ್ಯಾಥಮೆಟಿಕ್ಸ್ ಇದೆ ನೋಡಿ. ತ್ಯಾಗಾಂಗ ಅಂದ್ರೆ ಭಕ್ತಾಂಗ ಮತ್ತು ಮಹೇಶಾಂಗ. ನಿಷ್ಕಲಲಿಂಗವೇ ಇಷ್ಟಲಿಂಗ. ಹೀಗಾಗಿ ನಿಷ್ಕಲಲಿಂಗಕ್ಕಾಗಿ ನಾನು ಬೇರೆ ಅದೊಂದಿದೆ ಅದನ್ನ ಪೂಜಿಸೋದು ತುಂಬಾ ಕಷ್ಟ ಅಂತಿಲ್ಲ. ಆ ಇಷ್ಟಲಿಂಗವೇ ನಿಷ್ಕಲಲಿಂಗ. ಆಚಾರಲಿಂಗ ಮತ್ತು ಗುರುಲಿಂಗಗಳ ಒಂದು ಸಮ್ಮಿಲನವೇ ಆ ನಿಷ್ಕಲಲಿಂಗ ಆಗಿದೆ. ಭಕ್ತಾಂಗ ಮತ್ತು ಮಹೇಶಾಂಗ ಅದೇ ತ್ಯಾಗಾಂಗವಾಗಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಅದಕ್ಕೆ ಸ್ಥೂಲ ಶರೀರವೂ ಇದೆ. ಸ್ಥೂಲ ಶರೀರಕ್ಕಾಗಿಯೇ ಈ ತ್ಯಾಗಾಂಗ ಇದೆ ಅಂತ ನಾವು ಪರಿಗಣಿಸಬೇಕು. ಹೀಗೆ ಈ ಒಂದು ಆಜ್ಞಾಚಕ್ರವು ಬ್ರಹ್ಮಚಕ್ರದಲ್ಲಿ ಲಯವಾಗುವುದು. ಪೃಥ್ವಿಯಾದಿ ಆತ್ಮಾಂತ್ಯವಾದ 6 ತತ್ವಗಳು ಲೀಲೆಯಲ್ಲಿ ಅಡಗುವೆವು. ಹಾಗೇನೆ ಇಲ್ಲಿ ಆಧಾರ ಅಂದ್ರೆ ಪೃಥ್ವಿ ಮತ್ತು ಸ್ವಾಧಿಷ್ಠಾನ ಅಂದ್ರೆ ಜಲ, ಇವು ಬ್ರಹ್ಮಚಕ್ರದಲ್ಲಿ ನಿಷ್ಕಲ ತತ್ವವಾಗಿದೆ. ಹಾಗೇನೆ ಕರಸ್ಥಲದ ಇಷ್ಟಲಿಂಗವೇ ನಿಷ್ಕಲಲಿಂಗವಾಗಿದೆ. ಎಲ್ಲಿಂದ ಬಂದಿದೆ ಇದು ನಿಷ್ಕಲಲಿಂಗ ಅಂದ್ರೆ ಶಿಖಾಚಕ್ರ ಅಲ್ಲಿರುವ ನಿಶೂನ್ಯ ಲಿಂಗದಿಂದ. ಅಂದ್ರೆ ಈ ಬ್ರಹ್ಮಚಕ್ರಕ್ಕೆ ಶಿಖಾಚಕ್ರವೇ ತಾಯಿಯಾಗಿದೆ ಅಂತ ನಾವು ಪರಿಗಣಿಸಿ ಇದನ್ನ ಹೇಗೆ ನಾವು ಅನ್ನಬೇಕು, ಹೇಗೆ ನಾವು ಈ ನಿಷ್ಕಲಲಿಂಗದ ಪೂಜೆಯನ್ನ ಪ್ರಣವಾಕ್ಷರಗಳ ಮೂಲಕ ಹೇಗೆ ಹೇಳಬೇಕು ಅಂದ್ರೆ ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ. ನಿಷ್ಕಲಲಿಂಗಾಯ ನಮಃ, ನಿಷ್ಕಲಲಿಂಗಾಯ ನಮಃ, ನಿಷ್ಕಲಲಿಂಗಾಯ ನಮಃ. ನಿಷ್ಕಲಲಿಂಗಕ್ಕೆ ಶರಣು ಶರಣಾರ್ಥಿ, ನಿಷ್ಕಲಲಿಂಗಕ್ಕೆ ಶರಣು ಶರಣಾರ್ಥಿ, ನಿಷ್ಕಲಲಿಂಗಕ್ಕೆ ಶರಣು ಶರಣಾರ್ಥಿ ಅಂತ ಈ ನಿಷ್ಕಲಲಿಂಗವನ್ನು ನಾವು ಅರ್ಚನೆ ಮಾಡಬೇಕಾಗ್ತಾ ಇದೆ. ಇದು ಒಂದು ವಿಶಿಷ್ಟ ಲಿಂಗ. ಏಕೆಂದ್ರೆ ಈ ನಿಷ್ಕಲಲಿಂಗದ ಆರಾಧನೆಯಿಂದ ಅಲ್ಲಿ ಆ ಅಮೃತರಸ ಮೆಲೆಟಾನಿನ್ ಅಥವಾ ಕದಳಿ ಅಲ್ಲಿರುವ ಆ ಶಂಕು ಗ್ರಂಥಿ ಅಂತ ಏನ್ ನಾವು ಮಾತಾಡ್ತೀವಲ್ಲ, ಅಲ್ಲಿ ಈ ನಿಷ್ಕಲಲಿಂಗದ ಆರಾಧನೆ ನಡೆದಾಗ ಆ ಶಂಕು ಗ್ರಂಥಿಯಿಂದ ಅಮೃತ ರಸ ಸ್ರವಿಸಲ್ಪಡ್ತಾ ಇದೆ. ಹೀಗಾಗಿ ಹೊರದೃಷ್ಟಿಯನ್ನ ಇಷ್ಟಲಿಂಗದ ಮೇಲೆ ಇಟ್ಟು ಒಳದೃಷ್ಟಿಯನ್ನ 3ನೆಯ ಕಣ್ಣಿನಲ್ಲಿರುವ ಮಹಾಲಿಂಗದ ಮೂಲಕ ಊಮು ಅಂದ್ರೇನೆ ಮ ಅಂದ್ರೇನೆ ಅದು ಮಹಾಲಿಂಗ, ಅದರ ಮುಖಾಂತರ ಒಳಗೆ ಹೋಗಿ ತಲೆಯ ಮಧ್ಯಭಾಗದಲ್ಲಿರುವ ಈ ನಿಷ್ಕಲಲಿಂಗದ ಆರಾಧನೆಯನ್ನ ನಾನು ಹೇಳಿದ ಒಂದು ಬಸವ ಓಂ ನಮಃ ಶಿವಾಯ ಅಂತ ಒಂದು ಮಂತ್ರದೊಂದಿಗೆ ಈ ಲಿಂಗವನ್ನ ಆರಾಧಿಸಬೇಕು ಅಂತ ಹೇಳ್ತಾ, ಇದು ತ್ಯಾಗಾಂಗ, ಅದು ಭಕ್ತ ಮತ್ತು ಮಹೇಶ ಅಂಗಗಳ ಒಂದು ಸಮ್ಮಿಲನವಾಗಿದ್ದು ಆಧಾರ ಚಕ್ರ ಮತ್ತು
ಸ್ವಾಧಿಷ್ಠಾನ ಚಕ್ರ ಇವೆರಡು ಕೂಡಿಕೊಂಡು ನಿಷ್ಕಲ ಲಿಂಗ ಬೇರೆಯಲ್ಲ, ಇಷ್ಟಲಿಂಗ ಬೇರೆಯಲ್ಲ ಅಂತ ಕೆಲವೊಂದು ಸಂಗತಿಗಳನ್ನ ನಾವು ಇಲ್ಲಿ ಮನನ ಮಾಡಿಕೊಂಡು ನಾವು ಏನ್ ಮಾಡ್ಬೇಕಂದ್ರೆ ಈ ಒಂದು ಇಷ್ಟಲಿಂಗ ಬೇರೆಯಲ್ಲ ಮತ್ತು ಆ ನಿಷ್ಕಲ ಲಿಂಗ ಬೇರೆಯಲ್ಲ ಅನ್ನೋದನ್ನ ಯಾವಾಗಲೂ ನಾವು ಖಚಿತಪಡ್ಕೊಳ್ಬೇಕು. ಇಲ್ಲಿ ಯಾವತ್ತಿಗೂ ಎಳ್ಳಷ್ಟು ನಾವು ಏನಂದ್ರೆ ಯಾವುದೇ ಕನ್ಫ್ಯೂಷನ್ ಇಟ್ಕೋಬಾರ್ದು. ಸುಂದರವಾದ ಇದು ಮ್ಯಾಥಮೆಟಿಕ್ಸ್ ಇದೆ, ಸುಂದರವಾದ ಮ್ಯಾಥಮೆಟಿಕ್ಸ್ ಇರೋದ್ರಿಂದ ನಾವು ಅದನ್ನ ಗಮನಿಸಿ. ಈಗ ಮತ್ತೆ ಶಿವಯೋಗದ ಆ ಸಕಿಲಗಳ ಬಗ್ಗೆ, ಹೋದ ಸಾರಿ ಹಸ್ತಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಶುಚಿಸ್ತ ಹಸ್ತ, ಸುಮನ ಹಸ್ತ, ಆ ತರ ಹಸ್ತಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು ಆ ಹಸ್ತಗಳಿಗೆ ಲಿಂಗಗಳಿವೆ. ತಮಗೆಲ್ಲ ಗೊತ್ತು ಆಚಾರ ಲಿಂಗ ಯಾವ ಚಕ್ರದಲ್ಲಿದೆ ಅಥವಾ ಯಾವ ಸ್ಥಳದಲ್ಲಿದೆ? ಭಕ್ತ ಸ್ಥಳ ಪೊರೆ ಮೂಲಾಧಾರ ಚಕ್ರ. ಗುರುಲಿಂಗ ಗುರುಲಿಂಗ ಮಹೇಶ್ವರ ಸ್ಥಳದಲ್ಲಿ ಸ್ವಾಧಿಷ್ಠಾನ ಚಕ್ರ. ಶಿವಲಿಂಗ ಮಣಿಪೂರಕ ಚಕ್ರ. ಜಂಗಮಲಿಂಗ ಅನಾಥ ಚಕ್ರ. ಅನಾಥ ಚಕ್ರ. ಪ್ರಸಾದಲಿಂಗ ವಿಶುದ್ಧಿ ಚಕ್ರ. ವಿಶುದ್ಧಿ ಚಕ್ರ. ಮಹಾಲಿಂಗ ಮಹಾಲಿಂಗ ಹೇಗೆ ಬ್ರಹ್ಮಚಕ್ರದಲ್ಲಿ ಬರುತ್ತೆ? ಆಜ್ಞಾ ಚಕ್ರ. ಹೀಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಮಹಾಲಿಂಗ ಅಂದ್ರೆ ಆಜ್ಞಾಚಕ್ರ ಅಷ್ಟೇ. ಆಜ್ಞಾಚಕ್ರ ಐಕ್ಯ ಸ್ಥಳ. ನಿಖಲ ಲಿಂಗ ಎಲ್ಲಿದೆ? ಈಗ ತಾನೇ ಮಾತಾಡಿದ್ರಲ್ಲ, ಬ್ರಹ್ಮಚಕ್ರ. ನಿಖಲ ಲಿಂಗವೆಂದ್ರೆ ಏನದು? ಅದೇ ಇಷ್ಟ. ಹೀಗ್ ನೆನ್ಪಿಟ್ಕೋಬೇಕು ನೋಡಿ. ಅದೇ ಆಚಾರ ಲಿಂಗ ಮತ್ತು ಗುರುಲಿಂಗ, ಅದನ್ನು ನೆನ್ಪಿಟ್ಕೋಬೇಕು. ನಿಷ್ಠುಣಲಿಂಗ ಪಶ್ಚಿಮ ಚಕ್ರ. ಶಿಖಾಚಕ್ರ. ಯಾಕೆ ಕನ್ಫ್ಯೂಸ್ ಮಾಡ್ಕೊಳ್ತೀರಿ? ನಿಶೂನ್ಯಲಿಂಗ ಅಂದ್ರೆ ಶಿಖಾಚಕ್ರ. ಅದ್ರ ನಿಶೂನ್ಯಲಿಂಗ ಅಂದ್ರೆ ಯಾವ ಯಾವ ಲಿಂಗಗಳು ಬರಬಹುದು ಇಲ್ಲಿ ಊಹೆ ಮಾಡ್ಕೊಳ್ಳಿ ನೋಡಿ. ಶಿವಲಿಂಗ, ಜಂಗಮಲಿಂಗ. ಮತ್ತೆ ಅದು ಯಾವ ಲಿಂಗ ಇರ್ಬೋದು? ಇಷ್ಟಲಿಂಗದ ಪ್ರಕಾರ ಅಲ್ಲಿ ಯಾವ ಲಿಂಗ ಬರ್ತಾ ಇದೆ? ಪ್ರಾಣಲಿಂಗ. ಪ್ರಾಣಲಿಂಗ. ಇಷ್ಟೊಂದು ಸರಳವಾಗಿದೆ ಅದು. ಸುಮ್ನೆ ನಿಶೂನ್ಯಲಿಂಗ ಅಂತ ಅದು ಪಶ್ಚಿಮ ಚಕ್ರ ಅಂತ ತಟ್ನೆ ಹೇಳ್ಬೇಡಿ ಹಾಗೆ. ದಟ್ಸ್ ನಾಟ್ ಗುಡ್. ಈಗ ನಿರಂಜನ ಲಿಂಗದ ಬಗ್ಗೆ ಹೇಳಿ. ಯಾವ ಚಕ್ರ, ಎಲ್ಲಿ, ಇದು ಏನು ನಿರಂಜನ ಲಿಂಗ? ಪಶ್ಚಿಮ ಚಕ್ರ. ನಿರಂಜನ ಲಿಂಗ ಪಶ್ಚಿಮ ಚಕ್ರ. ಪಶ್ಚಿಮ ಚಕ್ರ. ಇಲ್ಲಿರುವ ಎರಡು ಲಿಂಗಗಳು ಯಾವುವು? ಪ್ರಸಾದಲಿಂಗ, ಜಂಗಮಲಿಂಗ. ಪ್ರಸಾದಲಿಂಗ ಜಂಗಮಲಿಂಗ ಹೆಂಗಾಗುತ್ತೆ? ಪ್ರಸಾದಲಿಂಗ ಮಹಾಲಿಂಗ. ಮಹಾಲಿಂಗ. ನೀವ್ ಹಿಂಗ್ ಮರ್ತ್ರೆ ಹೇಗೆ? ನಾನು ಈ ಕ್ಲಾಸ್ ತಗೊಂಡಿದ್ದು ಏನು ಪ್ರಯೋಜನ ಮತ್ತೆ? ಎಲ್ರಿಪ್ಪ ತಪ್ಪಾತು. ಪ್ರಸಾದಲಿಂಗ ಮತ್ತು ಮಹಾಲಿಂಗ. ಅದು ಮತ್ತೆ ಹಾಗೇನೆ ಇಷ್ಟಲಿಂಗ, ಪ್ರಾಣಲಿಂಗ ಅನ್ನುವಾಗ ಇಲ್ಲಿ ಯಾವ ಲಿಂಗ? ಭಾವಲಿಂಗ. ಇಷ್ಟಿದೆ ನೋಡ್ರಿ ಕತೆ ಇದು. ಹೀಗಾಗಿ ಪರಸ್ಪರ ಮಾತಾಡ್ಕೊಳ್ಬೇಡಿ, ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಹೀಗೆ ಇವುಗಳ ಬಗ್ಗೆ ಇವತ್ತು ನಾವು ಏನ್ ಮಾಡ್ಬೇಕು? ಏನಿವು ಈ ಲಿಂಗಗಳನ್ನ ಕೊಟ್ಟಿದಾರಲ್ಲ, ಇವು ಏನಂತಿದೆ, ಆಚಾರ ಲಿಂಗ ಅಂದ್ರೆ ಏನು ಅನ್ನೋದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಆಚಾರ ಲಿಂಗ ಅಂದ್ರೆ ಏನು, ಈ ಗುರುಲಿಂಗ ಅಂದ್ರೆ ಏನು, ಇವೆಲ್ಲವನ್ನು ಸ್ವಲ್ಪ ಅಭ್ಯಸನ ಮಾಡೋಣ. ಆಚಾರ ಲಿಂಗ ಅಂದ್ರೆ ಏನು? ಹಾಗಕ್ಕೆ ಅಂತಾರೆ ಅದಕ್ಕೆ? ಪೂರ್ವ ಒಡಿದು ಪುನರ್ಜಾತನಾಗಿ ಲಿಂಗಾಂಗ ಸಂಬಂಧದಿಂದ ಸೂತಕ ಪಾತಕಾದಿಗಳನ್ನು ನೀಗಿ, ಆ ಪಂಚಸೂತಕಗಳನ್ನ ಪಂಚಪಾತಕಗಳನ್ನೆಲ್ಲ ಆತ ನೀಗಿ ಭಕ್ತ ಸ್ಥಳದಲ್ಲಿರುವ ಇಲ್ಲಿ ಆತ ಆಚಾರವೇ ಲಿಂಗ ಮನ ಪ್ರಾಣವಾಗಿ ನಿಜಲಿಂಗವಂತ ಸದ್ಭಕ್ತಗಣಗಳ ಆಧಾರ ಚಕ್ರ ಸಂಬಂಧವಾದ 4 ದಳವುಳ್ಳ ಸುಚಿತ್ತ ಹಸ್ತದಲ್ಲಿ ಮೂರ್ತಗೊಂಡಿರುವ ಆತನೆಂಬುದೀಗ ಆಚಾರ ಲಿಂಗವಾಗಿದೆ. ಇಲ್ಲಿರುವ ಅಕ್ಷರಗಳು ಯಾವುವು? ಹೀಗೆ ತಕ್ಷಣ ಗೊತ್ತಾಗ್ಬೇಕು ನೋಡಿ. ಅದಕ್ಕೆ ಇಲ್ಲಿ ಏನಂದ್ರೆ ಸೂತಕ ಪಾತಕಾದಿಗಳನ್ನ ನೀಗಿ, ನಿಮಗೇನಾದ್ರೂ ಆ ಸೂತಕಗಳ ಬಗ್ಗೆ ನಂಬಿಕೆ ಇದ್ರೆ ಅವನ್ನೆಲ್ಲ ಮರೆತು, ಯಾಕೆಂದ್ರೆ ಇಲ್ಲಿ ಪರಿಶುದ್ಧವಾದ ಒಂದು ಜೀವನ ನಮ್ದು. ನಾವು ಅವುಗಳ ಯಾವುದೇ ಮುಹೂರ್ತ, ಅಮಾವಾಸ್ಯೆ, ಹುಣ್ಣಿಮೆ, ಅದು ಇದು ಇಂಥದ್ದು ಎಲ್ಲವನ್ನ ಆತ ನೀಗಿ ಏನಂದ್ರೆ ಇಲ್ಲಿ ಆಚಾರವೇ ಲಿಂಗ ಮನ ಪ್ರಾಣವಾಗಿ ಅಂದ್ರೆ ನಮ್ಮ ಪಂಚಾಚಾರಗಳಂತ ನಾವೇನ್ ಮಾತಾಡ್ತೀವಲ್ಲ ಅದು. ನಿಜಲಿಂಗವಂತ ಸದ್ಭಕ್ತಗಣಗಳ ಆಧಾರ ಚಕ್ರ ಸಂಬಂಧವಾದ 4 ದಳ ಇಲ್ಲಿದೆ ಅಂತ ಗೊತ್ತು. ಸಾರಿ ನೀವು ಸುಚಿಸ್ತ ಹಸ್ತ ಅಂದ್ರೇನು? ಮಾಯಾವರ್ಣವನ್ನಾಗಿ ಯಾರು ಗೆಲ್ತಾರೋ ಅವ್ರಿಗೆ ಸುಚಿತ್ತ ಹಸ್ತದಲ್ಲಿ ಅಂತ ಮಾತಾಡ್ತಾರೆ.
ಮುಂದೆ ಗುರುಲಿಂಗ ಅಂದ್ರೆ ಏನಂದ್ರೆ, ಗುರುಲಿಂಗ ಅಂದ್ರೆ ತಂದೆ ತಾಯಿ ಪತಿದ್ರೋಹ ಮೊದಲಾದ ಪರಮ ಪಾತಕಗಳಲ್ಲಿ ಚರಿಸದೆ, ಅಂದ್ರೆ ಅವುಗಳನ್ನ ಮಾಡದೆ, ಯಾವ ಜಾತಿಯಲ್ಲಿ ಜನಿಸಿದರೂ, ಇದೇ ಬರುತ್ತೆ ನೋಡಿ ಸಮಸ್ಯೆ. ಬೇರೆಯವರಿಗೂ ನಮಗೂ ನಾವೇ ಹೇಗೆ ಲಿಂಗಾಯತರು, ಅವರು ಹೇಗೆ ಹಿಂದೂಗಳು, ಅದು ಇದಂತ ಮಾತಾಡ್ತಾರಲ್ಲ, ಏಕೆ ಇಲ್ಲಿ ಇದು ನಾವು ಬೇರೆಯಾಗಿ ನಿಲ್ತೀವಂದ್ರೆ, ಯಾವ ಜಾತಿಯಲ್ಲಿ ಜನಿಸಿದರೂ ಹಸ್ತ ಮಸ್ತಕ ಸಂಯೋಗದಿಂದ ಗುರುಕರಜಾತರಾಗಿ ಮಂತ್ರವೇ ಮನವಾದ ವೀರಮಾಹೇಶ್ವರ ಗಣಾರಾಧ್ಯರ ಸ್ವಾಧಿಷ್ಠಾನ ಚಕ್ರ ಸಂಬಂಧ 6 ದಳವುಳ್ಳ ಸುಬುದ್ಧಿ ಹಸ್ತದಲ್ಲಿ ಮೂರ್ತಗೊಂಡಿರುವಾತನೆಂಬುದೀಗ ಗುರುಲಿಂಗ ಆಗಿದೆ. ಹೀಗಾಗಿ 12ನೇ ಶತಮಾನದಲ್ಲಿ ಬೇರೆ 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 ರಾಜ್ಯಗಳಿಂದ, ಬೇರೆ ಬೇರೆ ಭಾಗಗಳಿಂದ ಜಗತ್ತಿನ ಎಲ್ಲಾ ಸಾಧಕರು ಇದನ್ನ ಅರಿಸಿಕೊಂಡು ಕಲ್ಯಾಣಕ್ಕೆ ಬಂದಾಗ ಹಸ್ತ ಮಸ್ತಕ ಸಂಯೋಗದಿಂದ ಗುರುಕರಜಾತರಾಗಿ, ಅಂದ್ರೆ ಯಾವ ಜಾತಿಯಲ್ಲಿ ಜನಿಸಿದ್ರು ಅವ್ರು ಬಂದಿರಲ್ಲ ಅನುಭವ ಮಂಟಪಕ್ಕೆ, ನಮ್ಮ ಗುರುದೇವರು ಅವ್ರಿಗೆ ನಿಮ್ಮ ಜಾತಿ ಯಾವುದು ಅಂತ ಕೇಳಿ ದೀಕ್ಷೆಯನ್ನು ಕೊಡ್ಲಿಲ್ಲ, ಅಲ್ಲಿ ನೆಲೆಸಲು ಕೊಡ್ಲಿಲ್ಲ, ಅವರು ಹಾಗೆ ಕೊಡ್ಲಿಲ್ಲ, ಬಂದ್ರಲ್ಲ, ನನ್ನನ್ನು ಹುಡುಕೊಂಡು ಬಂದಿದ್ದಾರೆ ಇವರು, ಇವನಾರವ ಎಂದೆನಿಸದಿರಯ್ಯ ಅಂತ ಹೇಳಿ ಅವರನ್ನ ಅಪ್ಪಿಕೊಂಡು ಹಸ್ತಮಸ್ತಕ ಸಂಯೋಗವನ್ನು ಮಾಡಿ ಎಲ್ಲರ ಎದೆ ಮೇಲೆ ಇಷ್ಟಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಮಂತ್ರವೇ ಮನವಾದ ಈ ಎಲ್ಲ ಶಿವಯೋಗವನ್ನ ಅವ್ರಿಗೂ ಕಲಿಸಿ 6 ದಳವುಳ್ಳ ಸುಬುದ್ಧಿ ಹಸ್ತದಲ್ಲಿ, 6 ದಳಗಳಲ್ಲಿ ಇರುವ ಅಕ್ಷರಗಳು ಯಾವುವು? ಬಬಮ ಯಾರಲ್ಲ. ಯಾರಲ್ಲ. ಹಾ, ಹೀಗೆ ಅವ್ನು ನೆನ್ಪಿಟ್ಕೊಳ್ಬೇಕು. ಸುಬುದ್ಧಿ ಹಸ್ತ ಅಂದ್ರೆ ಕಾಮವನ್ನ ಜಯಿಸಿರ್ಬೇಕು, ಕೋಪವನ್ನ ಜಯಿಸಿರ್ಬೇಕು. ಆ ಸುಬುದ್ಧಿ ಹಸ್ತದ ಬಗ್ಗೆ ತಾವು ಹೋದ ಸಾರಿ ನೋಡಿದ್ದೀರಿ. ಹೀಗಾಗಿ ಆಚಾರಲಿಂಗ ಅಂದ ತಕ್ಷಣ ಆ ಪಂಚಾಚಾರಗಳನ್ನು ನೆನಪಿಸ್ಕೊಳ್ಬೇಕು. ಗುರುಲಿಂಗ ಅಂದ ತಕ್ಷಣ ಗುರು ನಮ್ಮ ಗುರು ಯಾರು? ನಮ್ಮ ಗುರು ಗುರುದೇವರು ಬಸವಣ್ಣನವರು. ಗುರುಲಿಂಗ ಅಂದ ತಕ್ಷಣ ಬಸವಣ್ಣನವರ ಬಗ್ಗೆ ನಮಗೆ ನೆನಪಾಗಬೇಕು. ಚನ್ನಬಸವಣ್ಣನವರು, ಅನೇಕ ಶರಣೆಯರು ನಮಗೆ ನೆನಪಾಗಬೇಕು. ಏಕೆಂದ್ರೆ ಹಸ್ತಮಸ್ತಕ ಸಂಯೋಗದಿಂದ ನಮ್ಮನ್ನ ಅವರು ಪುನೀತರನ್ನಾಗಿ ಮಾಡಿ ಆ ಚೈತನ್ಯಾತ್ಮಕ ಶಕ್ತಿ ನಮ್ಮಲ್ಲಿ ಏನಿದೆಯಲ್ಲ, ಅದು ಇಡೀ ನನ್ನ ದೇಹದಲ್ಲಿ ಪ್ರವಹಿಸುವಂತೆ ಇಷ್ಟಲಿಂಗ ಧಾರಣೆ ಮಾಡಿ ಅದಕ್ಕೆ ಕಾರಣರಾದವರು ಈ ಗುರುಲಿಂಗ ಜನಕರಾದ ನಮ್ಮ ಗುರುದೇವರು. ಗುರುಲಿಂಗ ಅಂದ ತಕ್ಷಣ ಆ ಗುರುವನ್ನ ನಾವು ನೆನಪಿಸಿಕೊಳ್ಬೇಕು. ನಮ್ಮ ಗುರು ಯಾರೆಂದರೆ ಬಸವೇಶ್ವರರು ಅಥವಾ ಬಸವಣ್ಣನವರು. ಅದಕ್ಕೆ ನಾವು ಹೆಚ್ಚಾಗಿ ಅವರನ್ನ ಗುರುದೇವರು ಅಂತ ಕರಿತೀವಿ. ಆಚಾರಲಿಂಗ, ಗುರುಲಿಂಗ ಆದ ನಂತರ ಶಿವಲಿಂಗ ಅಂತ ಬರ್ತಾ ಇದೆ. ಸದ್ಭಕ್ತ ಮಹೇಶ್ವರ ಸ್ಥಳ ಹಿಡಿದು ನ್ಯೂನ ಊನಗಳಿಲ್ಲದ ಪ್ರಮಥಗನ ಸಾಕ್ಷಿಯಾಗಿ ಕ್ರಿಯಾದೀಕ್ಷೆಯುಳ್ಳ ಶಿವಭಕ್ತಿಯೊಡಗೂಡಿ ಸತ್ಯಕಾಯಕದಿಂದ ಭವಿತನ ಕಳೆದು ಭಕ್ತಿ ಪದಾರ್ಥವೆನಿಸಿ ದೀಕ್ಷಾಪಾದೋದಕದಿಂದ ಪಾಕವ ಮಾಡಿ ರುಚಿ ರೂಪ ತೃಪ್ತಿಗಳ ಗುರುಲಿಂಗ ಜಂಗಮಕ್ಕೆ ಸಮರ್ಪಿಸಿ ಅವರಿಂದ ಪ್ರಸಿದ್ಧ ಪಾದೋದಕವ ಪ್ರಸಾದವ ಪಡೆದು ಅನುಭವಿಸುವ ಶಿವಪ್ರಸಾದ ಗಣಗಳ ಮಣಿಪೂರಕ ಚಕ್ರ ಸಂಬಂಧ 10 ದಳವುಳ್ಳ ನಿರಹಂಕಾರ ಹಸ್ತದಲ್ಲಿ ಮೂರ್ತಗೊಂಡಿರುವ ತನೆಂಬುಗೆ ಶಿವಲಿಂಗವಾಗಿದೆ. 10 ದಳಗಳು ಯಾವುವು? ಅಕ್ಷರಗಳು ಯಾವುವು ಅಲ್ಲಿ? ಹೀಗಾಗಿ ಇಲ್ಲಿ ಹಸ್ತ ನೋಡಿ ನಿರಹಂಕಾರ ಪ್ರಪ್ರಥಮ ಬಾರಿಗೆ ಶಿವಲಿಂಗ ಪರಮನ ಒಂದು ನೆಲೆ. ಇದು ಶಿವಲಿಂಗದ ದರ್ಶನ ಇಲ್ಲಿ ಆದಾಗ ಏನಾಗುತ್ತೆ ಅಂದ್ರೆ, ಪ್ರಮಥಗನ ಸಾಕ್ಷಿಯಾಗಿ ಅಂದ್ರೆ ನಮ್ಮ ಎಲ್ಲ ಶರಣೆಯರ ಒಂದು ಸಾಕ್ಷಿಯಾಗಿ ಕ್ರಿಯಾದೀಕ್ಷೆಯುಳ್ಳ ಶಿವಭಕ್ತಿಯನ್ನ ನಾವು ಪಡೆದುಕೊಂಡು ಸತ್ಯ ಕಾಯಕದಿಂದ ಅದರಲ್ಲಿಯೇ ನಾವು ನಿರತರಾಗಿ ಭವಿತನವನ್ನ ಕಳೆದು ಭಕ್ತಿಯನ್ನೇ ಪದಾರ್ಥವೆನಿಸಿ ದೀಕ್ಷಾ ಪಾದೋದಕದಿಂದ ಪಾಕವ ಮಾಡಿ ಎಲ್ಲವನ್ನ ಈ ತ್ರಿವಿಧ ದಾಸೋಹ ಅಂತ ಏನ್ ಮಾತಾಡ್ತಾರಲ್ಲ, ಗುರುಲಿಂಗ ಜಂಗಮಕ್ಕೆ ಸಮರ್ಪಿಸಿ ಅವರಿಂದಲೇ ಪ್ರಸಿದ್ಧ ಪಾದೋದಕ ಪ್ರಸಾದವ ಪಡೆದು ಅನುಭವಿಸುವ ಶಿವಪ್ರಸಾದ ಗಣಗಳ ಮಣಿಪೂರಕ ಚಕ್ರ ಸಂಬಂಧ. ನಿರಹಂಕಾರ ಅಹಂಕಾರ ಮುಕ್ತನಾಗಿ ಇಲ್ಲಿರ್ಬೇಕಾಗ್ತಾ ಇದೆ ಶಿವಲಿಂಗದ ದರ್ಶನಕ್ಕಾಗಿ. ನಾನು ಇವಳು, ನಾನು ಅಷ್ಟು ಶ್ರೀಮಂತನಿದ್ದೀನಿ, ನಾನು ಹಾಗಿದ್ದೀನಿ ಹೀಗಿದ್ದೀನಿ ಅಂತ ಒಂದು ಅಹಂಕಾರವಾದ ಇದ್ರೆ ಆ ನಿರಹಂಕಾರ ಹಸ್ತ ನಮ್ಮಲ್ಲಿ ಇಲ್ಲ ಅಂತಾನೆ ತಿಳ್ಕೊಳ್ಬೇಕು. ನಿರಹಂಕಾರದಿಂದ ಆ ಶಿವಲಿಂಗವನ್ನ ಅರ್ಚಿಸುವ ಒಂದು ಮಹಾನ್ ಕಾರ್ಯ ಇಲ್ಲಿ ನಡೀತಾ ಇದೆ. ಮುಂದೆ ಬರುವ ಜಂಗಮಲಿಂಗ ಅದು ಸದಾಚಾರ, ಸದ್ಭಕ್ತ, ಮಹೇಶ್ವರ ಪ್ರಸಾದಿ ಸ್ಥಳಗಳನ್ನ ಸದ್ಗುರು ಕೃಪೆಯಿಂದ ತಿಳಿದು, ಯಾಕೆಂದ್ರೆ ಈಗಾಗಲೇ ಗುರುವಿನ ಕೃಪೆಯಾಗಿದೆ, ಹಸ್ತಮಸ್ತಕ ಸಂಯೋಗ ಆಗಿದೆ, ಗುರು ನನ್ನೊಡನೆ ಇದ್ದಾನೆ, ಆತನ ಕೃಪೆಯಿಂದ
ಮಾರ್ಗಕ್ರಿಯಾ ಪ್ರೇರಣೆಯಿಂದ ಮಂತ್ರಗಳ ಒಡಗೂಡಿ 21,600 ಜಪಗಳಿಂದ ಅಂದ್ರೆ 21,600 ಸಾರಿ ನಾವು ಉಸಿರಾಟವನ್ನ ಮಾಡ್ತಾ ಇದ್ದೀವಿ. ಆ ಉಸಿರಾಟದಲ್ಲಿ ಅದು ಕೇವಲ ಉಸಿರಾಟವಲ್ಲ, ಅದು ನಮಃ ಶಿವಾಯ ಓಂ ಬಸವ ಅಂತ ಏನ್ ನಮ್ಮ ಮಂತ್ರ ಇದೆಯಲ್ಲ, ಅದೊಂದು ಜಪವಾಗಿದೆ. ನಾನು ಉಸಿರಿನಲ್ಲಿ ಐ ಆಮ್ ಕಾನ್ಸಿಯಸ್, ಉಸಿರಿನಲ್ಲಿ ಆ ಮಂತ್ರ ಜಪವನ್ನೇ ನಾನು ಹೇಳ್ತಾ ಇರ್ತೀನಂತ ಭಾವನೆಯಲ್ಲಿರಬೇಕು. ಆವಾಗ ಏನಾಗುತ್ತೆ, ನನ್ನ ಕೋಪ ತಾಪ ಇವೆಲ್ಲ ನನ್ನಿಂದ ದೂರವಾಗ್ತಾ ಇವೆ. ನನ್ನ ಉಸಿರಾಟವೇ ನನ್ನ ಮಂತ್ರವಾಗಿದೆ. ನೀವು ಪಂಚಾಕ್ಷರಿ ಮಂತ್ರವಂದ್ರೂ ನಡೆಯುತ್ತೆ, ನಮಃ ಶಿವಾಯ ಓಂ ಇಷ್ಟಂದ್ರೂ ಕೂಡಿ ನಡೆಯುತ್ತೆ, ಷಡಕ್ಷರಿ ಅಂದ್ರೂ ನಡೆಯುತ್ತೆ, ಪಂಚಾಕ್ಷರಿ ಅಂದ್ರೂ ನಡೆಯುತ್ತೆ. ಏನಂದ್ರೆ ನನ್ನ ಉಸಿರಾಟ ಆ ಪಂಚಾಕ್ಷರಿ ಅಥವಾ ಷಡಕ್ಷರಿ ಮಂತ್ರವಾಗಿದೆ ಅನ್ನೋದನ್ನ ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ಸುಮ್ಮನೆ ಕುಳಿತಾಗ್ಲೂ ಕೂಡ ಉಚ್ಛ್ವಾಸ ಮತ್ತು ನಿಶ್ವಾಸದಲ್ಲಿ ಈ ಕ್ರಿಯೆ ನಡೀತಾ ಇರಬೇಕು. ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ ಅಂತ. ಹಾಗೇನೆ ಅನವಶ್ಯಕವಾಗಿ ಚರ್ಚೆಗಳಲ್ಲಿ, ಟೀಕೆಗಳಲ್ಲಿ, ಸುದ್ದಿಗಳಲ್ಲಿ, ವದಂತಿಗಳಲ್ಲಿ ಮಾಡಬಾರ್ದು. ಸುಮ್ಮನೆ ಕೂತ್ಕೊಂಡು ಮಾತನಾಡೋರು ಮಾತಾಡ್ತಾನೆ ಇರ್ಲಿ. ನೀವೇನ್ ಮಾಡ್ಬೇಕು, ಒಳಗಡೆ ಬಾಯಿ ಮುಚ್ಕೊಂಡು ಒಳಗಡೆ ಈ ಆಂತರಿಕ ಉಸಿರಾಟವನ್ನ ಆ ಮಂತ್ರದ ಮೂಲಕ ನಿರಂತರವಾಗಿ ಅಂತಾನೇ ಇರಬೇಕು. ಅದಕ್ಕೆ 21,600 ಜಪಗಳಿಂದ ಅಂತ ಶರಣರು ಯಾಕೆ ಹೇಳಿದ್ದಾರೆ ಅಂದ್ರೆ, ಮನುಷ್ಯ ಇವತ್ತು ವೈದ್ಯಕೀಯ ವಿಜ್ಞಾನದಲ್ಲಿಯೂ ಕೂಡ ಉಸಿರಾಟದ ಸಂಖ್ಯೆ 21,600 ಆಗಿದೆ ಅನ್ನೋದ್ರಿಂದ ಅವರು ವಿಜ್ಞಾನಿಗಳು ಅದನ್ನ ಹೇಳ್ತಾ ಇದ್ದಾರೆ. ನಿಮ್ಮ ಉಸಿರಾಟ ಆ ಪಂಚಾಕ್ಷರಿ, ಪ್ರಣವ ಪಂಚಾಕ್ಷರಿ ಅಂತ ಏನ್ ಮಾತಾಡ್ತಾರಲ್ಲ, ಆ ಜಪದಲ್ಲಿಯೇ ಇರ್ಬೇಕು. ನೀವು ಯಾವಾಗ್ಲೂ ಮನದಲ್ಲಿ, ಬಸ್ನಲ್ಲಿ ಹೋಗ್ತಾ ಇರ್ಲಿ, ಟ್ರೈನ್ನಲ್ಲಿ ಹೋಗ್ತಾ ಇರ್ಲಿ, ನಡೀತಾ ಇರಲಿ, ಅಡಿಗೆ ಮಾಡ್ತಾ ಇರ್ಲಿ, ಏನೇ ಮಾಡ್ತಾ ಇರ್ಲಿ, ಉಸಿರಾಟ ಏನ್ ನಡೀತಾ ಇರ್ತಾರೆ, ಉಸಿರಾಟ ನಿಲ್ಲಲ್ಲ. ಉಸಿರಾಟವನ್ನು ಮಾಡ್ತಾ ಇರೋವಾಗ ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ ಓಂ, ನಮಃ ಶಿವಾಯ ಓಂ. ಅದಕ್ಕೆ ಯಾರಿಗೆ ಕೇಳಿಸೋದು ಬೇಡ, ಒಳಗೆ ಮನನ ಮಾಡಿ 21,600 ಅಂದ್ರೆ ಮನಸ್ಸು ಶಾಂತ ರೀತಿಯಲ್ಲಿ ಇರ್ತಾ ಇದೆ. ಏರಿದ ಸ್ವರದಲ್ಲಿ ನಾವು ಮಾತಾಡಬಾರ್ದು. ಹೀಗಾಗಿ ಪ್ರಾಣಲಿಂಗದ ಗಣಾರಾಧ್ಯರ ಅನಾಥ ಚಕ್ರ ಸಂಬಂಧವಾದ, ಇಲ್ಲಿ ಅನಾಥ ಚಕ್ರ ಇದೆ. 12 ದಳವುಳ್ಳ ಸುಮನ ಹಸ್ತದಲ್ಲಿ ಮೂರ್ತಗೊಂಡಿರುವ ತನ್ನೆಂಬುದೀಗ ಜಂಗಮಲಿಂಗವಾಗಿದೆ. 12 ದಳ ಇಲ್ಲಿದೆ ಅಂತ ತಮಗೆ ಗೊತ್ತು. ಅಷ್ಟದಳ ಕಮಲ ಅಂತ ಮಾತಾಡಿದೀವಿ ನಾವು. 12 ದಳಗಳಲ್ಲಿರುವ ಅಕ್ಷರಗಳು ಯಾವುವು? ಹೀಗಾಗಿ ಕನ್ನಡದ ಒಂದು ಸುಂದರ ಕನ್ನಡ ಭಾಷೆಯ ಸಾಹಿತ್ಯ ಇದು. ಇಲ್ಲಿ ಕನ್ನಡ ಅಕ್ಷರಗಳನ್ನು ಬಿಟ್ಟು ಈ ಶಿವಯೋಗ ನಡೆಯೋದಿಲ್ಲ. ಕನ್ನಡವನ್ನು ಪ್ರೀತಿಸುವ, ಕನ್ನಡ ಭಾಷೆಯನ್ನು ಪ್ರೀತಿಸುವ ಎಲ್ಲರಿಗೂ ವಚನಕಾರರು ಅತ್ಯಂತ ಮಾರ್ಗದರ್ಶನ ಮಾಡ್ತಾರೆ. ಯಾಕೆಂದ್ರೆ ಕನ್ನಡವನ್ನ ಬಿಟ್ಟು ಇಲ್ಲಿ ಏನೂ ಇಲ್ಲ. ಯಾರ್ಯಾರು ಕನ್ನಡ ಅಭಿಮಾನಿಗಳಿರ್ತಾರೋ ಈ ಇಡೀ ಶಿವಯೋಗ ಕನ್ನಡದ ಅಕ್ಷರಗಳ ಮೂಲಕ ಸಾಗ್ತಾ ಇದೆಯೇ ಹೊರತು ಬೇರೆ ಯಾವ ಅಕ್ಷರಗಳು ಇಲ್ಲಿಲ್ಲ. ಪ್ರತಿಯೊಂದು ದಳದಲ್ಲಿ, ಪ್ರತಿಯೊಂದು ಜೀವಕೋಶದಲ್ಲಿ ಆ ಪರಮನ ನೆಲೆಯನ್ನು ಕಂಡವರು ನಮ್ಮ ಶರಣರು. ಹೀಗಾಗಿ ಆ ಲಿಂಗಗಳು ಯಾವುವು, ಅಲ್ಲಿರುವ ದಳಗಳು ಯಾವುವು, ಅಲ್ಲಿ ಹೇಗಿರಬೇಕು, ನಾನು ಜೀವನದಲ್ಲಿ ನಿತ್ಯ ಉಸಿರಾಟವನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಈ ಶಿವಯೋಗ ನಮಗೆ ಕಲಿಸ್ತಾ ಇದೆ. ಮುಂದಿರುವುದು ಪ್ರಸಾದ ಲಿಂಗ. ಇಲ್ಲಿ ಸ್ವಲ್ಪ ನಾನು ಸಮಯ ತಗೊಳ್ತಾ ಇದ್ದೀನಿ, ತಾವು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಈ ಪ್ರಸಾದ ಲಿಂಗ ಅನ್ನೋದು ವಿಶುದ್ಧಿ ಚಕ್ರ ತಮಗೆ ಗೊತ್ತು. ಅಖಂಡ ಪರಿಪೂರ್ಣ ಶ್ರೀ ಗುರು ಲಿಂಗ ಜಂಗಮ ಅರ್ಚಿಸಿದ ಭಕ್ತನು ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಸ್ಥಳದ ಸದ್ಗುರು ಕೃಪೆಯೆಂದರಿತು ಶರಣರ ವಚನ ಮೊದಲಾದ ಶಿವಶಾಸ್ತ್ರದ ಅನುಭವವನ್ನು ಬೆಸಗೊಂಡು ಮಿಶ್ರಗಳ ಅರ್ಪಿತ ಅವಧಾನ ಮತ್ತು 32 ಉದ್ಧರಣಗಳು ಅಂತ ಬರ್ತಾ ಇವೆ. ಈ 32 ಉದ್ಧರಣಗಳು ಯಾವುವು ಅದನ್ನ ಅಭ್ಯಾಸ ಮಾಡಿ ಆಚರಿಸುವ ಶಿವಶರಣ ಗಣಗಳ ವಿಶುದ್ಧಿ ಚಕ್ರ ಸಂಬಂಧವಾದ 16 ದಳವುಳ್ಳ ಸುಜ್ಞಾನ ಹಸ್ತದಲ್ಲಿ ಮೂರ್ತಗೊಂಡಿರುವ ತನೆಂಬುದೀಗ ಪ್ರಸಾದ ಲಿಂಗವಾಗಿದೆ. 16 ಅಕ್ಷರಗಳು ಯಾವುವು? ಅವು ಎಲ್ಲಿವೆ? ಅವು ಗಂಟಲಲ್ಲಿದೆ. ಅಲ್ಲ, ನಾವು ಬಾಯಲ್ಲಿ 2 ದಂತ ಪಂಕ್ತಿಗಳ ಬಾಯಲ್ಲಿ. ಇವತ್ತು ಅದಕ್ಕೆ ನಮ್ಮ ಒಂದು ಮೂಲ ಅಭ್ಯಾಸನ. ಈ ಉದ್ಧರಣಗಳು ಅಂದ್ರೆ ಏನು? ಉದ್ಧರಣಗಳು ಅಂದ್ರೆ ಏನು? ವಚನ ಸಾಹಿತ್ಯದಲ್ಲಿ ನಮ್ಮ ಶರಣರು ಈ ಉದ್ಧರಣಗಳನ್ನ ಆಚರಿಸಬೇಕಂತ ಹೇಳಿದ್ರು. ಹೀಗಾಗಿ ಆ ಉದ್ಧರಣಗಳು ಯಾವುವು ಅನ್ನೋದನ್ನ ಇವತ್ತು ನಮ್ಮ ಅಭ್ಯಸನಕ್ಕಾಗಿ ಇರುವ ವಿಷಯ.
ಚೆನ್ನಬಸವಣ್ಣವ್ರನ್ನ ಬಿಟ್ಟು ನಮಗೆ ಯಾರು ಹೇಳೋರಿದ್ದಾರೆ ಇದನ್ನು? ಹೀಗೆ ಮೊದಲು ಅದಕ್ಕಾಗಿ ಉದ್ಧರಣೆಗಳು ಯಾವುವು ಅನ್ನೋದನ್ನ ನಾವು ನೋಡೋಣ. 32 ಉದ್ಧರಣೆಗಳನ್ನ ಹೇಳ್ತಾ ಇದ್ದಾರೆ. ನಾನು ಮೇಲಿನ ಮೇಲೆ ಪದೇ ಪದೇ ತಮಗೆ ಹೇಳ್ತೀನಿ, ಇದು ಒಂದು ಸುಂದರವಾದ ವಿಷಯ ನಮ್ದು ಶರಣರ ಶಿವಯೋಗ ಅಂತ, ಅಥವಾ ಶರಣರು ಏನ್ ಮಾತಾಡಿದಾರಲ್ಲ ಅಲ್ಲಿ ಬರೇ ಲೆಕ್ಕಾಚಾರ, ಸರಿಯಾದ ನಿಖರವಾದ, ಎಷ್ಟು ನಿಖರವಾಗಿ ಅವ್ರು ಹೇಳ್ತಾ ಇದ್ದಾರೆ ನೋಡಿ 32 ಉದ್ಧರಣೆಗಳನ್ನ ನಮ್ಮ ವಿರಳ ಜ್ಞಾನಿಯವರು. ಮೊದಲು 8: ಪೃಥ್ವಿ, ಸಲಿಲ, ಪಾವಕ, ಪವನ, ಅಂಬರ, ರವಿ, ಶಶಿ, ಆತ್ಮವೆಂಬ ಅಷ್ಟತನುವಿನ ಭೇದವ ಭೇದಿಸಿ. ಇವು 8 ಅಂದ್ರೆ ಏನು? ಇವು ಮದಗಳು, ಅಷ್ಟಮದಗಳು. ಪೃಥ್ವಿ ಮದ, ಸಲಿಲ ಮದ ಅಂದ್ರೆ ಜಲಮ, ಸಲಿಲ ಮದ, ಪಾವಕ ಮದ, ಪವನ ಮದ, ಅವೆಲ್ಲ ತಮಗೆ ಗೊತ್ತು. ನಿಮ್ಗೆ ಗೊತ್ತಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಅಷ್ಟಮದಗಳನ್ನ ಭೇದಿಸಿ 8 ಆಯ್ತು ನೋಡಿ. ಇದು ಪೃಥ್ವಿ, ಸಲಿಲ, ಪಾವಕ, ಪವನ, ಅಂಬರ, ರವಿ, ಶಶಿ, ಆತ್ಮ, ಇವು ಅಷ್ಟಮದಗಳು. ಮುಂದೆ ಶ್ರೋತ್ರ, ನೇತ್ರ, ತ್ವಕ್ಕು, ಘ್ರಾಣ, ಜಿವ್ವೆ ಎಂಬ ಪಂಚೇಂದ್ರಿಯವನರಿತು. ಹೇಗರಿಬೇಕು? ಶ್ರೋತ್ರ ಅಂದ ತಕ್ಷಣ ನಿಮ್ಗೆ ಯಾವ ಲಿಂಗ ನೆನಪಾಗ್ಬೇಕು? ಪ್ರಸಾದ ಲಿಂಗ. ಪ್ರಸಾದಲಿಂಗ, ನೇತ್ರ ಅಂದ ತಕ್ಷಣ ಶಿವಲಿಂಗ, ಶಿವಲಿಂಗ. ತ್ವಕ್ಕು, ಜಂಗಮ ಜಂಗಮ. ಘ್ರಾಣ, ಗುರುಲಿಂಗ, ಆಚಾರಲಿಂಗ. ಆಚಾರಲಿಂಗ, ಜಿವ್ವೆ ಗುರುಲಿಂಗ. ಹಾ. ಅದಕ್ಕೆ ನಾನು ನಾವು ಪಂಚಕೋಣಗಳನ್ನ ಬರೆಯುವಾಗ ಏನಂತ ಗಂಧವನರಿಯುವುದಕ್ಕೆ ನಾಸಿಕವಾಗಿ ಬಂದೆ ಹೇಳ್ತೀರಿಲ್ವ ನೀವು? ಶಿವಲಿಂಗ ಮಂಚಣ್ಣನವರ ಒಂದು ವಚನ ಬರುತ್ತೆ ನೋಡಿ, ಗಂಧವನರಿಯುವುದಕ್ಕೆ ನಾವು ಏನಂತ ಬರಿತೀವಿ? ಆಚಾರ. ಹೀಗೆ ಅವುಗಳಲ್ಲಿ ಅಂದ್ರೆ ಏನು? ಬೇರೆಯವರ ಪಂಚೇಂದ್ರಿಯಗಳು ಏನಿದೆಯೋ ನಮ್ಗೆ ಗೊತ್ತಿಲ್ಲ, ಆದ್ರೆ ನನ್ನ ಪಂಚೇಂದ್ರಿಯಗಳಂತೂ ಎಲ್ಲರಲ್ಲೂ ಇರ್ತಾ ಇವೆ. ಆದರೆ ಶಿವಯೋಗಿಯ ಪಂಚೇಂದ್ರಿಯಗಳಲ್ಲಿ ಲಿಂಗಗಳಿವೆಯಲ್ಲ. ಹೀಗಾಗಿ ಇವುಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ಹಾಗೇನೆ ವಾಕು, ಪಾಣಿ, ಪಾದ, ಪಾಯು, ಗುಹ್ಯವೆಂಬ ಕರ್ಮೇಂದ್ರಿಯಗಳ ತೊರೆದು ಇವು ಕೂಡ ಆ ಯಾವ ಸ್ಥಳಗಳಿವೆ ಅನ್ನೋದು ನಿಮ್ಗೆ ಗೊತ್ತು. ನಾನು ಮತ್ತದನ್ನ ಹೇಳೋಕ್ ಹೋಗಲ್ಲ. ಹಾಗೇನೆ ನಿಮಗೆ 10 ವಾಯುಗಳು ಗೊತ್ತು: ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ ಅಂತ ಈ ದಶವಾಯುಗಳನ್ನ ನಾವು ಅಭ್ಯಸನ ಮಾಡಿದೀವಿ. ಈಗ ನೋಡಿ 8, 5, 5, 10 ಆಯ್ತು. ಮುಂದೆ 4 ಚತುರ್ವಿಧ ಕರ್ಣಗಳು ಅಥವಾ ಚತುಷ್ಟಯಗಳು: ಮನ, ಬುದ್ಧಿ, ಚಿತ್ತ, ಅಹಂಕಾರ. ಅದು ಗೊತ್ತಿದೆ ನೋಡಿ. ಈಗ ಎಷ್ಟಾಯ್ತು? 8, 5, 5, 10, 4, ಇವು 32 ಆಯ್ತು ನೋಡಿ. ಬಹಳ ನಿಖರವಾದ ಲೆಕ್ಕ ಇರುತ್ತೆ ಇಲ್ಲಿ. ಈ ತರದ ಒಂದು ಲೆಕ್ಕಾಚಾರ ಅನ್ನಿ, ಮ್ಯಾಥಮೆಟಿಕ್ಸ್ ಅನ್ನಿ, ಸೈನ್ಸ್ ಅನ್ನಿ, ಅದು ಬೇರೆ ಇದ್ರಲ್ಲಿ ಕಂಡು ಬರೋಲ್ಲ. ನೀವು ಬರೀ ಊಹಿಸ್ಕೊಂಡು ಹೋಗ್ಬೇಕಾಗ್ತಾ ಇದೆ. ಇಲ್ಲಿ ಹಾಗಲ್ಲ. ಇವೆಲ್ಲಿವೆ, ಏನಿವೆಲ್ಲವನ್ನ ಹೇಳ್ತಾ ಹೋಗ್ತಾರೆ ಅನೇಕ ವಚನಗಳ ಮೂಲಕ. ಇವುಗಳನ್ನ ನೀವು ಮನನ ಮಾಡಿಕೊಂಡು ಉತ್ಪತ್ತಿ, ಸ್ಥಿತಿ, ಲಯವೆಂಬ ಕಾಲ ಮೂಲಾದಿಗಳಂ ಸುಟ್ಟು ಜ್ಞಾನವನ್ನೇ ಬೆಳಗಿ ಧ್ಯಾನವನ್ನೇ ನಿಲ್ಲಿಸಿ ಸುಚಿತ್ತದಲ್ಲಿ ಲಿಂಗಾರ್ಚನೆಯ ಮಾಡುವ ಶರಣ. ಸುಚಿತ್ತದಲ್ಲಿ ಅಂದ್ರೆ ಎಲ್ಲಿ? ಸುಚಿತ್ತ ಹಸ್ತ ಎಲ್ಲಿದೆ? ಆಚಾರಲಿಂಗದಲ್ಲಿ. ಅದಕ್ಕೆ ಇಲ್ಲಿ ನಮ್ಮ ಶರಣರು ಹೇಗೆ ಅಂದ್ರೆ ಇವೆಲ್ಲವನ್ನ 32 ಉದ್ಧರಣಗಳು ಅಂದ್ರೆ ಅಷ್ಟಮದಗಳು, 5 ಪಂಚೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 10 ದಶವಾಯುಗಳು ಮತ್ತು 4 ಚತುಷ್ಟಯಗಳು, ಚತುರ್ವಿಧ ಕರ್ಣಗಳನ್ನ ಇವುಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಉತ್ಪತ್ತಿ, ಸ್ಥಿತಿ, ಲಯವೆಂಬ ಕಾಲ ಮೂಲಾದಿಗಳನ್ನು ಸುಟ್ಟು ಜ್ಞಾನವನ್ನೇ ಬೆಳಗಿ ಅಂದ್ರೆ ಈ ಶಿವಯೋಗ, ಶಿವಜ್ಞಾನವನ್ನೇ ಬೆಳಗಿ ಆ ಲಿಂಗ ಧ್ಯಾನದಲ್ಲೇ ನಿಲ್ಲಿಸಿ ಸುಚಿತ್ತದಲ್ಲಿ ಲಿಂಗಾರ್ಚನೆಯ ಮಾಡುವ ಶರಣ ಅಂದ್ರೆ ಆ ಮಾಯಾವರಣವನ್ನ ಕಳಿಸಿದ್ರೆ ಸುಚಿತ್ತ ಅಂತ ನಮಗೆ ಹೋದ ಸಾರಿ ಹೇಳಿಯಾಗಿದೆ. ಹೀಗಾಗಿ 32 ಉದ್ಧರಣಗಳು ನಮ್ಮ ಚೆನ್ನಬಸವಣ್ಣನವರ ಪ್ರಕಾರ ಹೀಗಿದೆ. ಹಾಗೆ ಬೇರೆ ಬೇರೆ ಶರಣರು ಬೇರೆ ಬೇರೆಯಾಗಿ ಅದನ್ನ ಹೇಳ್ತಾರೆ. ಇಲ್ಲೊಂದು ಆದಯನವರು ಒಂದು ವಚನ ಹೇಳ್ತಿದ್ದಾರೆ: ಪಾತಾಳದಿಂ ಕೆಳಗೆ ಪಾದ, ಸತ್ಯಲೋಕದಿಂ ಮೇಲೆ ಉತ್ತಮಾಂಗ. ಇದನ್ನ ನಾನು ಇಡೀ ವಚನವನ್ನ ನಿಮ್ಗೆ ಹೇಳಕ್ ಹೋಗಲ್ಲ, ಆದ್ರೆ ಅದನ್ನ 32 ಹೇಗೆ ಅವ್ರು ಮಾಡ್ಕೊಂಡಿದ್ದಾರೆ ನೋಡಿ. ಪಾತಾಳದಿಂ ಕೆಳಗೆ ಪಾದ 1, ಬ್ರಹ್ಮಾಂಡವೇ ಮುಕುಟ, ಚಂದ್ರ ಅರ್ಕ ಅಗ್ನಿಗಳೇ ನೇತ್ರ, ಮಹದಾಕಾಶವೇ ಶರೀರ, ಶೂನ್ಯವೇ ಕರಸ್ಥಲದ ಲಿಂಗ, ನಿತ್ಯವೇ ಪೂಜೆ, ಬೆಳೆದಿಂಗಳೇ ವಿಭೂತಿ, ಪಂಚಬ್ರಹ್ಮವೇ ಪಂಚಾಕ್ಷರ, ಮೇರುವೆ ದಂಡಕೋಲು, ಶೇಷನೇ ಕಟಿಸೂತ್ರ, ಅನಂತವೇ ಕೌಪಿನ, ಚತುರ್ಯು. ಹೀಗೆ ಇವರು ತಮ್ಮ ಒಂದು ಅರ್ಥವನ್ನು ಹೇಗೆ ಮಾಡ್ಕೊಂಡು ಹೋಗಿದ್ದಾರೆ ನೋಡಿ. ಯಾರು? ನಮ್ಮ ಆದಯ್ಯನವರು. ಇವರ ಪ್ರಕಾರ ಒಂದು 32 ಉದ್ಧರಣಗಳು. ಬೇರೆ ಉದ್ಧರಣಗಳು ಅಂದ್ರೆ ಅದು ಒಂದು ಘೋಷಣೆಗಳು.
ಅವುಗಳು ತತ್ವಗಳು 32. ಇವರ ಪ್ರಕಾರ ಅವು ಬೇರೆಯಾಗಿವೆ, ಅಲ್ಲಿ ನಮ್ಮ ಚನ್ನಬಸವಣ್ಣವರ ಪ್ರಕಾರ ಬೇರೆಯಾಗಿವೆ. ಇದು ಒಂದು. ಹಾಗೇನೆ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಒಂದು ದೊಡ್ಡ ವಚನ ಬರ್ತಾ ಇದೆ. ಅವರ ಒಂದು 32 ಉದ್ಧರಣಗಳು ಹೇಗಿವೆ ಅನ್ನೋದನ್ನ ವಚನಕ್ಕಿಂತ ನೀವು ಅದು ವಚನ ನಂಬರ್ ನೋಡ್ಕೊಳ್ಳಿ. 335 ವಚನ ಸಂಪುಟ 11ರಲ್ಲಿ ಈ ವಚನದಲ್ಲಿ ಅವರು ಹೇಗೆ ಮಾಡ್ಕೊಂಡಿದ್ದಾರೆ ಅಂದ್ರೆ ನೋಡಿ, ಆಕಾಶದೊಳಗನ ಆಕಾಶ ಜ್ಞಾನ ಪ್ರಸಾದಲಿಂಗ ಸ್ವಾಯತ, ಆಕಾಶದೊಳಗನ ವಾಯು ಅಂದ್ರೆ ಮನಸ್ಸು ಜಂಗಮಲಿಂಗ ಸ್ವಾಯತ, ಆಕಾಶದೊಳಗನ ಅಗ್ನಿ ಅಂದ್ರೆ ಅಹಂಕಾರ ಅದು ಶಿವಲಿಂಗ ಸ್ವಾಯತ, ಆಕಾಶದೊಳಗನ ಅಪ್ಪು ಅದು ಬುದ್ಧಿ ಗುರುಲಿಂಗ ಸ್ವಾಯತ, ಆಕಾಶದೊಳಗನ ಪೃಥ್ವಿ ಅದು ಚಿತ್ತ ಆಚಾರಲಿಂಗ ಸ್ವಾಯತ, ಪಂಚಕರಣಗಳಲ್ಲಿ ಲಿಂಗವೇ ಸ್ವಾಯತ. ಹೇಗೆ ಮಾಡ್ಕೊಂಡಿದ್ದಾರೆ ನೋಡಿ ಅವರು. ಜ್ಞಾನದಲ್ಲಿ ಪ್ರಸಾದಲಿಂಗ, ಮನಸ್ಸಿನಲ್ಲಿ ಜಂಗಮಲಿಂಗ, ಅಹಂಕಾರದಲ್ಲಿ ಶಿವಲಿಂಗ, ಬುದ್ಧಿಯಲ್ಲಿ ಗುರುಲಿಂಗ, ಚಿತ್ತದಲ್ಲಿ ಆಚಾರಲಿಂಗ. ಆಕಾಶ ತತ್ವ ಆಕಾಶ ತತ್ವ. ವಾಯುವಿನೊಳಗಿನ ವಾಯು ಉದಾನ ವಾಯು ಅಲ್ಲಿ ಜಂಗಮಲಿಂಗ ಸ್ವಾಯತ, ವಾಯುವಿನೊಳಗಿನ ಆಕಾಶ ಸಮಾನ ವಾಯು ಪ್ರಸಾದಲಿಂಗ ಸ್ವಾಯತ, ವಾಯುವಿನೊಳಗನ ಅಗ್ನಿ ಅದು ವ್ಯಾನವಾಯು ಶಿವಲಿಂಗ ಸ್ವಾಯತ, ವಾಯುವಿನೊಳಗನ ಅಪ್ಪು ಅಪಾನ ವಾಯು ಗುರುಲಿಂಗ ಸ್ವಾಯತ, ವಾಯುವಿನೊಳಗನ ಪೃಥ್ವಿ ಪ್ರಾಣ ಅದು ಆಚಾರಲಿಂಗ ಸ್ವಾಯತ. ವಾಯು ಪಂಚಕಗಳಲ್ಲಿ ಹೇಗೆ ಲಿಂಗ ಸ್ವಾಯತ ಮಾಡಿದ್ದಾರೆ ನೋಡಿ. ಉದಾನ ವಾಯುವಿನಲ್ಲಿ ಜಂಗಮಲಿಂಗ, ಸಮಾನ ವಾಯುವಿನಲ್ಲಿ ಪ್ರಸಾದಲಿಂಗ, ವ್ಯಾನವಾಯುವಿನಲ್ಲಿ ಶಿವಲಿಂಗ, ಅಪಾನ ವಾಯುವಿನಲ್ಲಿ ಗುರುಲಿಂಗ, ಪ್ರಾಣವಾಯುವಿನಲ್ಲಿ ಆಚಾರಲಿಂಗ. ಹೀಗೆ ಅದನ್ನ ಮಾಡಿದ್ದಾರೆ. ಇದು ವಚನ ಯಾರ್ದು? ತೋಂಟದ ಸಿದ್ಧಲಿಂಗೇಶ್ವರರು. ಹಾಗೇನೆ ಅಗ್ನಿಯೊಳಗನ ಅಗ್ನಿ ನೇತ್ರೇಂದ್ರಿಯ ಅಲ್ಲಿ ಶಿವಲಿಂಗ ಸ್ವಾಯತ, ಅಗ್ನಿಯೊಳಗನ ಆಕಾಶ ಶ್ರೋತ್ರೇಂದ್ರಿಯ ಅಲ್ಲಿ ಪ್ರಸಾದಲಿಂಗ ಸ್ವಾಯತ, ಅಗ್ನಿಯೊಳಗನ ವಾಯು ತ್ವಗೀಂದ್ರಿಯ ಜಂಗಮಲಿಂಗ ಸ್ವಾಯತ, ಅಗ್ನಿಯೊಳಗಿನ ಅಪ್ಪು ಜಿವೇಂದ್ರಿಯ ಗುರುಲಿಂಗ ಸ್ವಾಯತ, ಅಗ್ನಿಯೊಳಗನ ಪೃಥ್ವಿ ಜ್ಞಾನೇಂದ್ರಿಯ ಆಚಾರಲಿಂಗ ಸ್ವಾಯತ. ಪಂಚ ಜ್ಞಾನೇಂದ್ರಿಯಗಳಲ್ಲಿ ಹೇಗೆ ಲಿಂಗಗಳನ್ನ ಸ್ವಾಯತ ಮಾಡಿದ್ದಾರೆ ಅಂದ್ರೆ, ಕಣ್ಣಿನಲ್ಲಿ ಶಿವಲಿಂಗ, ಕಿವಿಯಲ್ಲಿ ಪ್ರಸಾದಲಿಂಗ, ಚರ್ಮದಲ್ಲಿ ಜಂಗಮಲಿಂಗ, ನಾಲಿಗೆಯಲ್ಲಿ ಗುರುಲಿಂಗ, ಮೂಗಿನಲ್ಲಿ ಆಚಾರಲಿಂಗವನ್ನ ಅವರು ಕೊಟ್ರು. ಮುಂದೆ ಅಪ್ಪುವಿನೊಳಗನ ಅದು ರಸ ಗುರುಲಿಂಗ ಸ್ವಾಯತ, ಅಪ್ಪುವಿನೊಳಗಿನ ಶಬ್ದ ಪ್ರಸಾದಲಿಂಗ ಸ್ವಾಯತ, ಅಪ್ಪುವಿನೊಳಗಿನ ವಾಯು ಸ್ಪರ್ಶ ಜಂಗಮಲಿಂಗ ಸ್ವಾಯತ, ಅಪ್ಪುವಿನೊಳಗಿನ ಅಗ್ನಿ ರೂಪ ಶಿವಲಿಂಗ ಸ್ವಾಯತ, ಅಪ್ಪುವಿನೊಳಗಿನ ಪೃಥ್ವಿ ಗಂಧ ಅದು ಆಚಾರಲಿಂಗ. ಅಂದ್ರೆ ಈ ಪಂಚ ವಿಷಯಗಳಲ್ಲಿ ಕೂಡ ಲಿಂಗವನ್ನ ಹೇಗೆ ಕೊಟ್ರಂದ್ರೆ, ರಸ ನಾಲಿಗೆಯಲ್ಲಿರೋ ರಸ ಅಂತ ಏನಂತೀವಲ್ಲ ಅಲ್ಲಿ ಗುರುಲಿಂಗ, ಶಬ್ದದಲ್ಲಿ ಪ್ರಸಾದಲಿಂಗ, ಸ್ಪರ್ಶದಲ್ಲಿ ಜಂಗಮಲಿಂಗ, ರೂಪದಲ್ಲಿ ಶಿವಲಿಂಗ, ಗಂಧದಲ್ಲಿ ಆಚಾರಲಿಂಗವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಮುಂದೆ ಹೋದ್ರೆ 5ನೇದು ಪೃಥ್ವಿಯೊಳಗನ ಪೃಥ್ವಿ ಗುದೇಂದ್ರಿಯ ಆಚಾರಲಿಂಗ, ಪೃಥ್ವಿಯೊಳಗಿನ ಆಕಾಶ ವಾಗೀಂದ್ರಿಯ ಪ್ರಸಾದಲಿಂಗ, ಪೃಥ್ವಿಯೊಳಗನ ವಾಯು ಪಾನೇಂದ್ರಿಯ ಜಂಗಮಲಿಂಗ, ಪೃಥ್ವಿಯೊಳಗನ ಅಗ್ನಿ ಪಾದೇಂದ್ರಿಯ ಶಿವಲಿಂಗ, ಪೃಥ್ವಿಯೊಳಗನ ಅಪ್ಪು ಗುಹೇಂದ್ರಿಯ ಗುರುಲಿಂಗ. ಅಂದ್ರೆ ಗುದ ಮಂದಿರದಲ್ಲಿ ಆಚಾರಲಿಂಗವನ್ನ ಅರ್ಚಿಸುವೆ ಅಂತ ನಮ್ಮ ಮೈಲಾರ ಬಸವಲಿಂಗ ಶರಣರು ಹೇಳಿದ್ರಲ್ಲ, ಅದೇ ಇದು. ಗುದೇಂದ್ರಿಯ ಆಚಾರಲಿಂಗ, ವಾಗೀಂದ್ರಿಯ ಪ್ರಸಾದಲಿಂಗ, ಪ್ರಾಣೇಂದ್ರಿಯ ಅಂದ್ರೆ ಹಸ್ತ ಅಲ್ಲಿ ಜಂಗಮಲಿಂಗ, ಪಾದೇಂದ್ರಿಯ ಅದು ಪಾದದಲ್ಲಿ ಶಿವಲಿಂಗ, ಗುಹೇಂದ್ರಿಯ ಗುಹ್ಯದಲ್ಲಿ ಗುರುಲಿಂಗ. ಅಂದ್ರೆ ಪಂಚಕರ್ಮೇಂದ್ರಿಯಗಳಲ್ಲಿ ಯಾವ ಯಾವ ಲಿಂಗಗಳಿವೆ ಅನ್ನೋದನ್ನ ತಾವು ನೋಡ್ಬೇಕು. ಹೀಗಾಗಿ ಲಿಂಗಾಂಗ ಸಾಮರಸ್ಯ ಲಿಂಗಾಂಗ ಸಮರತಿ ಅಂದಾಗ ಯಾವ ಯಾವ ಒಂದು ತತ್ವಗಳು ಕೂಡಿಕೊಂಡು ಕರ್ಮೇಂದ್ರಿಯಗಳಲ್ಲಿ ಜ್ಞಾನೇಂದ್ರಿಯಗಳಲ್ಲಿ ಹೇಗೆ ಹೇಗೆ ಆ ಲಿಂಗಗಳನ್ನ ಅವ್ರು ಕೊಡ್ತಾ ಹೋಗ್ತಾರೆ ಅದನ್ನ ನಾವು ಗಮನಿಸಬೇಕು. ಆತ್ಮನೊಳಗನ ಆತ್ಮ ಅಂದ ತಕ್ಷಣ ಎಲ್ಲಿ ಬಂದ್ರಿ ನೀವು? ಯಾವ ಚಕ್ರ ಅಥವಾ ಯಾವ ಲಿಂಗಕ್ಕೆ ಬಂದ್ರಿ? ಮಹಾಲಿಂಗ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಆತ್ಮನೊಳಗನ ಆತ್ಮ ಶುದ್ಧಾತ್ಮ ಮಹಾಲಿಂಗ, ಆತ್ಮನೊಳಗನ ಆಕಾಶ ಸುಜ್ಞಾನ ಪ್ರಸಾದಲಿಂಗ, ಆತ್ಮನೊಳಗನ ವಾಯು ಸುಮನ ಜಂಗಮಲಿಂಗ, ಆತ್ಮನೊಳಗನ ಅಗ್ನಿ ನಿರಹಂಕಾರ ಶಿವಲಿಂಗ, ಆತ್ಮನೊಳಗನ ಅಪ್ಪು ಸುಬುದ್ಧಿ ಗುರುಲಿಂಗ, ಆತ್ಮನೊಳಗನ ಪೃಥ್ವಿ ಸುಚಿತ್ತ ಸುಬುದ್ಧಿ ನಿರಹಂಕಾರ ಸುಮನ ಸುಜ್ಞಾನ ಶುದ್ಧಾತ್ಮ. ಇವೆಲ್ಲ ಹಸ್ತಗಳನ್ನ ನೀವು ನೋಡಿದಿರಿ. ಹೀಗೆ ಪ್ರಾಣಂಗಳಲ್ಲಿಯೂ ಲಿಂಗವನ್ನ ಸ್ವಾಯತ್ತ ಮಾಡಿಬಿಟ್ರು. ಬಹಳ ಸುಂದರವಾದ ಈ ಒಂದು ಹಸ್ತಗಳು ಮುಖಗಳು ಇವನ್ನೆಲ್ಲ ಅಭ್ಯಾಸ ಮಾಡಬೇಕು. ಕೊನೆಗೆ ಏನ್ ಹೇಳಿದ್ರು? ಅಂಗಲಿಂಗದಲ್ಲಿ ಎಡೆಕಡೆ ಅಂಗಲಿಂಗದಲ್ಲಿ ಎಡೆಕಡೆ ಇಲ್ಲದ ಪ್ರಭೇದವನ್ನು ಅರಿದಾತನೇ ಸರ್ವಾಂಗಲಿಂಗಿ ಅಂತ ನಮ್ಮ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ನಾವು ಏನ್ ಮಾತಾಡ್ತಾ ಇದ್ವಿ ಅಂದ್ರೆ, ನಾವು ಯಾವ ಲಿಂಗದ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಆ ಪ್ರಸಾದ ಲಿಂಗದ ಬಗ್ಗೆ ಮಾತಾಡ್ತಾ ಇದ್ವಿ.
ವಿಶುದ್ಧಿ ಚಕ್ರದಲ್ಲಿರುವ ಪ್ರಸಾದ ಲಿಂಗದಲ್ಲಿ ಆ 32 ಉದ್ಧರಣಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಲ್ಲ, ಆ ಉದ್ಧರಣಗಳನ್ನು ಏನು ಅಂತ ಹೇಳೋಕೆ ಚನ್ನಬಸವಣ್ಣನವರ ವಚನ, ಆದಯ್ಯನವರ ವಚನ, ಹಾಗೇನೆ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಹೇಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ಕೊಂಡ್ವಿ. ಹೀಗೆ ಇವುಗಳನ್ನ ಅರ್ಥ ಮಾಡಿಕೊಂಡು ನಾವು ನಿಷ್ಕಲಲಿಂಗ, ನಿಖಲಲಿಂಗ, ಸಹಸ್ರಾರ ಚಕ್ರದಲ್ಲಿರುವ ನಿಷ್ಕಲ ಲಿಂಗಕ್ಕೆ ಬಂದಾಗ ಯಾಕೆ ಹೀಗೆ, ಏನಿದು ನಿಷ್ಕಲಲಿಂಗ ಅಂದ್ರೆ, ಶಟಸ್ಥಲ ಸರ್ವಸಂಗ ಪರಿತ್ಯಾಗದಿಂದ ಚಿದ್ರೂಪ ಘನ ಗುರುವಿನಿಂದ ಅರಿತು ಚಿದ್ರೂಪ ಚಿದಾನಂದ ಪ್ರಭೆಗಳ ಮಹಾಪ್ರಕಾಶಗಳನ್ನ ಒಳಕೊಂಡು ಮೂಲ ಚಿತ್ತುವಿನಲ್ಲಿ ನಿಂದ ನಿಖಳಂಕ ಗಣಗಳ ಬ್ರಹ್ಮರಂಧ್ರ ಷಟಚಕ್ರ ಸಂಬಂಧವಾದ ಸಹಸ್ರದಳವುಳ್ಳ ನಿರ್ಮಾಯ ಹಸ್ತದಲ್ಲಿ ಮೂರ್ತಗೊಂಡಿರುವ ತಾನೆಂಬುದೀಗ ನಿಖಲಲಿಂಗವಾಗಿದೆ. ಇಲ್ಲಿ ಸಹಸ್ರಾದ ದಳ ಇರೋದ್ರಿಂದ ಅಕ್ಷರಗಳನ್ನ ಅಲ್ಲಿಲ್ಲ, ಅಲ್ಲಿ ಮಹಾಲಿಂಗಕ್ಕೆ ಐಕ್ಯಸ್ಥಳಕ್ಕೆ ಆ ಅಕ್ಷರಗಳ ಸಂಬಂಧ ಮುಗಿತಾ ಇದೆ. ಹೀಗಾಗಿ ನಾವು ನಿಷ್ಕಲ ಲಿಂಗಕ್ಕೆ ಬಂದಾಗ ಏನಾಯ್ತು ನೋಡಿ. ಹಾಗೇನೆ ನಿಶೂನ್ಯ ಲಿಂಗ, ಆದಿ ಅನಾದಿ ಪರಶಿವನ ಲೀಲೆವಿಡಿದು ನಿರಂಜನ ಚರರೂಪು ಚಿದ್ಘನ ಗುರುವಿನಿಂದ ಭಕ್ತಿ ಸ್ಥಳವೇ ಮೊದಲಾದ ನಿರ್ವಯ ಸ್ಥಳವೇ ಕಡೆಯಾದ ತಲಕುಳವ ಬೆಸಗೊಂಡು ನಿರಂಜನ ಚರರೂಪು ಚಿದ್ಘನ ಗುರುವೆ ತಾನಾಗಿ ಇಹ ಪರಗಳಿಗೆ ಮೀರಿ ರಂಜಿಸುವ ನಿಶೂನ್ಯಗಣಗಳ ಶಿಖಾಚಕ್ರ ಸಂಬಂಧ ತ್ರಿದಳಯುಕ್ತವಾದ ನಿಷ್ಕಳಂಕ ಹಸ್ತದಲ್ಲಿ ಮೂರ್ತಗೊಂಡಿರುವ ಯಾರು ಅಲ್ಲಿ ನಿಲ್ತಾರೋ ಅಲ್ಲಿ ನಿಶೂನ್ಯಲಿಂಗ ಆಗಿದೆ ಅಂತ ಹೇಳ್ತಾರೆ. ಹಾಗೇನೆ ನಿರಂಜನಲಿಂಗ, ಪಶ್ಚಿಮ ಚಕ್ರದಲ್ಲಿರುವ ನಿರಂಜನಲಿಂಗ. ಹೀಗೆ ದ್ವೈತ ಅದ್ವೈತವೆಂಬ ಉಭಯ ಬಂಧನಗಳ ಮೀರಿ, ಅಂದ್ರೆ ನಾನು ಬೇರೆಯಲ್ಲ ಪರಮ ಬೇರೆಯಲ್ಲ, ಈ ಉಭಯ ಬಂಧನಗಳನ್ನ ಮೀರಿ ತೋರುವ ಭಕ್ತನು ಮಹೇಶ್ವರ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ನಿಷ್ಕಲ, ನಿಶೂನ್ಯ ಗಣಾರಾಧ್ಯರ 4 ದಳ, 6 ದಳ, 10 ದಳ, 12 ದಳ, 16 ದಳ, 2 ದಳ, ಸಹಸ್ರ ದಳ, 3 ದಳಯುಕ್ತವಾದ ಆ ನಾಳಗೋಳಕದ ಮಧ್ಯದಲ್ಲಿ ಪಶ್ಚಿಮ ಚಕ್ರ ಸಂಬಂಧ ಏಕದಳವುಳ್ಳ ನಿರಾಳ ಹಸ್ತದಲ್ಲಿ ರೂಪ ಪ್ರಸಾದದೊಳಗನ ರುಚಿಯಂತೆ ಗೌಪ್ಯದಿಂದ ನೆಲೆಸಿರುಪ್ಪರೆ ಎಂಬುದೀಗ ನಿರಂಜನಲಿಂಗ. ಹೀಗಾಗಿ ಶರಣೆ ಹಡಪದ ಲಿಂಗಮ್ಮ ತಾಯಿಯವರು ಪಶ್ಚಿಮ ಚಕ್ರದ ಬೆಳಗನ್ನು ಕಂಡೆ ಅಂದಾಗ ಇಲ್ಲಿ ನಿರಂಜನ ಲಿಂಗಕ್ಕೆ ನೀವು ಬಂದಾಗ ಎಲ್ಲಾ ಸ್ಥಳಗಳು ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ನಿಷ್ಕಲ, ನಿಶೂನ್ಯ ಇವೆಲ್ಲವನ್ನ ಮೀರಿ ಅಲ್ಲಿರುವ ಈ ದಳಗಳು 4, 6, 10, 12, 16, 2 ಸಹಸ್ರ ದಳ 3 ಅವುಗಳನ್ನೆಲ್ಲ ಅಲ್ಲಿ ಸಂಬಂಧ ಮಾಡಿ ಪಶ್ಚಿಮ ಚಕ್ರ ಸಂಬಂಧ ಏಕದಳ, ಅಲ್ಲಿ ಏಕದಳ ಒಂದೇ ಒಂದು ದಳ ನಿರಾಳ ಹಸ್ತದಲ್ಲಿ ರೂಪ ಪ್ರಸಾದದೊಳಗನ ರುಚಿಯಂತೆ ಗೌಪ್ಯದಿಂದ ನೆಲೆಸಿರುಪರ ಎಂಬುದಾಗ ಅಂದ್ರೆ ನಿರಂಜನ ಲಿಂಗದ ಒಂದು ಹೀಗೆ ಅನೇಕ 9 ಲಿಂಗಗಳು 9 ಪ್ರಕಾರದಿಂದ ಆತ್ಮರೂಪವಾಗಿ ಆದಿ ಬಿಡಿದು ಬಂದು ಸಾಕಾರ ಲೀಲೆಯನ್ನ ಧರಿಸಿ ಅಂದ್ರೆ ಇಷ್ಟಲಿಂಗ. ಪರಶಿವಲಿಂಗ ವಿರಿಸಿದಂತೆ ಅನಂತ ರೂಪದಿಂದ ನಾಟ್ಯಕ್ಕೆ ನಿಂದು ಅನಾದಿ ಶರಣ ಪರಾತ್ಪರ ಮೂರ್ತಿಗೆ ನವವಿಧರಾಗಿರುವರು. ಹೀಗಾಗಿ ಈ 9 ಲಿಂಗಗಳು ಎಲ್ಲಿವೆ? ಆ 9 ಲಿಂಗಗಳಲ್ಲಿರುವ 24 ಸಕಿಲೆಗಳು ಯಾವುವು? ಆ ಸಕಿಲೆಗಳು ಅಂದ್ರೆ ಏನು? ಇವನ್ನೆಲ್ಲ ಆ ಲಿಂಗಗಳ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಅಲ್ಲಿರುವ ದಳಗಳ ಬಗ್ಗೆ, ಅಲ್ಲಿರುವ ಅಕ್ಷರಗಳ ಬಗ್ಗೆ ತಮಗೆ ಅಪಾರವಾದ ಜ್ಞಾನ ಇದೆ. ಯಾಕೆ ಅದನ್ನ ದಳಗಳನ್ನ ಅಕ್ಷರಗಳನ್ನ ನಾನು ನೆನ್ಪಿಟ್ಕೊಳ್ಬೇಕು ಅಂದ್ರೆ, ಆ ಸ್ಥಳಕ್ಕೆ ಹೋದಾಗ ಆ ಪುಷ್ಪ 4 ದಳದ ಪುಷ್ಪ ನನಗೆ ನೆನಪಾಗ್ಬೇಕು, 6 ದಳದ ಪುಷ್ಪ ನೆನಪಾಗ್ಬೇಕು, 10 ದಳದ ಪುಷ್ಪ ನನಗೆ ನೆನಪಾಗ್ಬೇಕು. ಹೀಗಾಗಿ ಆ ಲಿಂಗದಲ್ಲಿ ಆ ಸ್ಥಳದಲ್ಲಿ ನನಗೆ ನೆಲೆಸಲು ಅರ್ಚಿಸಲು ಅದು ನನಗೆ ಬಹಳ ಸಹಕಾರಿಯಾಗ್ತಾ ಇದೆ ಅಂತ ಹೇಳ್ತಾ, ಈಗ ಸುಮ್ನೆ ಈ ಲಿಂಗಗಳಿಗೆ ಮುಖ ಯಾವುವು? ಗ್ರಹಣ ಅಂದ ತಕ್ಷಣ ಯಾವ ಲಿಂಗ? ಆಚಾರ್ಯಲಿಂಗ. ಜಿವ್ವೆ ಅಂದಾಗ? ಗುರುಲಿಂಗ. ನೇತ್ರ ಅಂದಾಗ? ಶಿವಲಿಂಗ. ತ್ವಕ್ಕು? ಶ್ರೋತ್ರ? ಹೃದಯ? ಮಹಾಲಿಂಗ. ಜಂಗಮಲಿಂಗ. ಹಾ. ಬ್ರಹ್ಮರಂಧ್ರ? ಉನ್ಮನಿ ಅಂದ್ರೆ ನಿಶೂನ್ಯ. ಪಶ್ಚಿಮ ಅನ್ನೋದು ನಿರಂಜನ ಲಿಂಗ. ಹೀಗೆ ಇವುಗಳ ಮುಖಗಳನ್ನ ಈಗ ನೋಡುದು. ಯಾಕೆ ಗ್ರಹಣ ಮುಖ ಕೊಟ್ರು ಅವರು? ಯಾಕೆ ಇವನ್ ಕೊಟ್ರು ಅಂದ್ರೆ, ಇಲ್ಲಿ ಬಹಳ ಸುಂದರವಾದ ಒಂದು ಪರಿಕಲ್ಪನೆಯನ್ನ ನಿಮಗೆ ಹೇಳಿ ನಾನು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಬಸವಾದಿ ಶರಣರು ಈ ಎಲ್ಲಾ ಮುಖಗಳಲ್ಲಿ ನಾವು ಅವರು ಕೆಲವೊಂದು ಶರಣ ಗಣಗಳನ್ನ ಕೊಡ್ತಾ ಹೋಗ್ತಾ ಇದ್ದಾರೆ.
ಈ ಗ್ರಹಣ ಅಂತ ಏನ್ ಮಾತಾಡ್ತೀವಲ್ಲ, ಪ್ರವೃತ್ತಿ ಮಾರ್ಗವು ಬ್ರಹ್ಮ ಮೊದಲಾದ ಸಕಲಾತ್ಮರಲ್ಲಿ ಮಿಶ್ರಗಳೊಡನೆ ಗಂಧ ಮೊದಲಾದ ಭೌತಿಕ ಜಡ ಪದಾರ್ಥಕ್ಕೆ ಯೋಗ್ಯವಾಗಿರುವುದು. ನಿವೃತ್ತಿ ಮಾರ್ಗದಲ್ಲಿ ಮೂರ್ತಿ ಆಚಾರ ಲಿಂಗವೇ ಪ್ರಾಣವಾಗಿ ಭಕ್ತ ಸ್ಥಳಕ್ಕೆ ಬಸವಾದಿ ಶರಣಗಣಗಳಲ್ಲಿ ಲಿಂಗ ಮಂತ್ರ ಮಿಶ್ರಗಳೊಡನೆ ಸುಗಂಧ ಮೊದಲಾದ ಪವಿತ್ರ ಅಜಡ ಪ್ರಸಾದಕ್ಕೆ ಯೋಗ್ಯವಾಗಿ ಉಭಯವರ್ತನ ರೂಪದಿಂದ ಇರುವುದೇ ಗ್ರಹಣ ಮುಖವಾಗಿದೆ. ಅಂದ್ರೆ ಏನು? ಬಸವಾದಿ ಶರಣರನ್ನ ಈ ಭಕ್ತ ಸ್ಥಳದಲ್ಲಿ ಅವರು ನಿರ್ಮಿಸಿದ್ದಾರೆ. ನೆನ್ಪಿಟ್ಕೊಳ್ಬೇಕು, ಭಕ್ತ ಸ್ಥಳದಲ್ಲಿ ಬಸವಾದಿ ಶರಣರನ್ನ ಪ್ರತಿಷ್ಠಾಪಿಸಿದ್ದಾರೆ ಅವರು. ಆ ಇಡೀ ಅರ್ಥವನ್ನ ಬಿಡೋಣ. ಪ್ರತಿ ಸ್ಥಳದಲ್ಲಿ ಯಾರ್ಯಾರು ಅವ್ರು ನೇಮಿಸಿದ್ದಾರೆ ನೋಡಿ. ಎರಡನೇ ಸ್ಥಳ ದಿವ್ಯಮುಖ ಸ್ವಾಧಿಷ್ಠಾನ ಚಕ್ರ ಅಥವಾ ಗುರುಲಿಂಗ ಅಂದಾಗ ಇಲ್ಲಿ ವಿಷ್ಣು ಅಂತ ನಾವು ಮಾತಾಡಿದೀವಿ. ಅಲ್ಲಿರುವ ಅಧಿದೇವತೆ ಅಂದ್ರೆ ಸೃಷ್ಟಿಯನ್ನು ನಿರ್ಮಾಣ ಮಾಡೋ ಒಂದು ಡಿಪಾರ್ಟ್ಮೆಂಟ್ ಅದು. ಅಲ್ಲಿ ಮಿಶ್ರಗೊಳ್ಳೆ ರಸ ಮೊದಲಾದ ಭೌತಿಕ ಜಡ ಪದಾರ್ಥಕ್ಕೆ ಯೋಗ್ಯ ಆಗಿರೋದು ಈ ಸ್ಥಳ ನಿಮ್ಗೆ ಗೊತ್ತದು. ನಿವೃತ್ತಿ ಮಾರ್ಗದಲ್ಲಿ ಇಲ್ಲಿ ಯಾರನ್ನು ಕೊಟ್ಟಿದ್ದಾರೆ ಅಂದ್ರೆ ಮಂತ್ರ ಗುರುಲಿಂಗವೇ ಪ್ರಾಣವಾಗಿ ಮಹೇಶ್ವರ ಸ್ಥಳಕ್ಕೆ ಮಡಿವಾಳಾದಿ ಶರಣಗಣಗಳು. ಅಲ್ಲಿ ಬಸವಾದಿ ಶರಣಗಣಗಳು, ಇಲ್ಲಿ ಮಡಿವಾಳಾದಿ ಶರಣಗಣಗಳು. ಮಡಿವಾಳಾದಿ ಶರಣಗಣ ಅಂದ್ರೆ ಯಾರು? ಮಡಿವಾಳ ಮಾಚೆಯನವರು ಅಥವಾ ಮಡಿವಾಳ ಮಾಚಿ ದೇವರು. ಆ ಶರಣಗಣಗಳನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಲಿಂಗ ಮಂತ್ರ ಮಿಶ್ರಗಳೊಡನೆ ಸುರಸ ಮೊದಲಾದ ಪವಿತ್ರ ಅಜಡ ಪ್ರಸಾದಕ್ಕೆ ಯೋಗ್ಯವಾಗಿ ಉಭಯವರ್ತನ ರೂಪದಿಂದ ಇರುವುದೇ ದಿವ್ಯಮುಖವಾಗಿದೆ. ಹಾಗೇನೆ ಮುಂದೆ ಹೋದಾಗ ನಾವು ನೇತ್ರಮುಖದಲ್ಲಿ ಇಲ್ಲೇನ್ ಮಾಡಿದ್ದಾರೆ ಅಂದ್ರೆ ಪ್ರವೃತ್ತಿ ಮಾರ್ಗವು ರುದ್ರ ಅಂತ ಗೊತ್ತು ನಿಮಗೆ. ಅಲ್ಲಿರುವ ಅಧಿದೇವತೆ ಮೊದಲಾದ ದೇವದಾನವ ಸಿದ್ಧಾಂತಿಗಳಲ್ಲಿ ಮಿಶ್ರಗಳೊಡನೆ ರೂಪು ಮೊದಲಾದ ಭೌತಿಕ ಜಡ ಪದಾರ್ಥಕ್ಕೆ ಯೋಗಿರುವುದು ಯಾವುದು? ಇಲ್ಲಿ ರೂಪ. ನಿವೃತ್ತಿ ಮಾರ್ಗದಲ್ಲಿ ನಿರೀಕ್ಷಣ ಮೂರ್ತಿ ಶಿವಲಿಂಗವೇ ಪ್ರಾಣವಾಗಿ ಪ್ರಸಾದಿ ಸ್ಥಳಕ್ಕೆ ಕರ್ತೃ ಇಲ್ಲಿ ಯಾರನ್ನು ಕೊಟ್ಟಿದ್ದಾರೆ ಅಂದ್ರೆ ಮರುಳಶಂಕರ ದೇವಾದಿ ಶರಣಗಳನ್ನ ಕೊಟ್ಟಿದ್ದಾರೆ. ಶರಣರನ್ನು ಕೂಡ ಈ ಸ್ಥಳಗಳಲ್ಲಿ ನಾವು ನೆನಪಿಸಿಕೊಳ್ಬೇಕಲ್ಲ. ಲಿಂಗ ಮಂತ್ರ ಮಿಶ್ರಗಳನ್ನೇ ಸ್ವರೂಪು ಮೊದಲಾದ ಪವಿತ್ರ ಅಜಾಡ ಪ್ರಸಾದಕ್ಕೆ ಯೋಗ್ಯವಾಗಿ ಉಭಯವರ್ತನ ರೂಪದಿಂದ ಇರುವುದೇ ನೇತ್ರಮುಖವಾಗಿದೆ. ಮುಂದೆ ತ್ವಕ್ಕು ಅಥವಾ ಸ್ಪರ್ಶ. ಇದರಲ್ಲಿ ಪ್ರವೃತ್ತಿ ಮಾರ್ಗವು ಈಶ್ವರ ಮನುಮುನಿ ಮೊದಲಾದ ವೇದಾಂತಿಗಳಲ್ಲಿ ಮಿಶ್ರಗಳೊಡನೆ ಸ್ಪರ್ಶನ ಮೊದಲಾದ ಭೌತಿಕ ಜಡ ಪದಾರ್ಥಕ್ಕೆ ಯೋಗ್ಯವಾಗಿರುವುದು. ನಿವೃತ್ತಿ ಮಾರ್ಗದಲ್ಲಿ ಯಜನಮೂರ್ತಿ ಜಂಗಮಲಿಂಗವೇ ಪ್ರಾಣವಾಗಿ ಪ್ರಾಣಲಿಂಗಿ ಸ್ಥಳಕ್ಕೆ ಕರ್ತೃ ಸಿದ್ದರಾಮೇಶ್ವರ ಮೊದಲಾದ ಗಣಾರಾಧ್ಯರು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಜಂಗಮಲಿಂಗದಲ್ಲಿ ಪ್ರಾಣಲಿಂಗಿ ಸ್ಥಳದಲ್ಲಿ ಲಿಂಗ ಮಂತ್ರ ಮಿಶ್ರಗಳೊಡನೆ ಸುಸ್ಪರ್ಶನ ಮೊದಲಾದ ಪವಿತ್ರ ಅಜಡ ಪ್ರಸಾದಕ್ಕೆ ಯೋಗ್ಯ. ಇದೆಲ್ಲ ನೆನಪಿಟ್ಕೊಳ್ಳೋಕ್ಕಿಂತ ಇಲ್ಲಿ ಯಾರಷ್ಟು ನಮ್ಮ ಶರಣರನ್ನ ಅವರು ನೇಮಿಸ್ತಾ ಹೋಗ್ತಾರೆ, ಪ್ರತಿಷ್ಠಾಪನೆ ಮಾಡ್ತಾ ಹೋಗ್ತಾರೆ ಅನ್ನೋದನ್ನ ನಾವು ನೆನಪಿಟ್ಕೊಳ್ಬೇಕು. ಶ್ರೋತ್ರಮುಖ ಅಲ್ಲಿ ಬಂದಾಗ ಅಲ್ಲಿ ಪ್ರವೃತ್ತಿ ಮಾರ್ಗವು ಸದಾಶಿವ ಮೊದಲಾದ ಯಕ್ಷ ರಕ್ಷ ಭಿನ್ನ ಯೋಗಿಗಳಲ್ಲಿ ಮಿಶ್ರಗೊಳ್ಳೆ ಶಬ್ದ ಮೊದಲಾದ ಭೌತಿಕ ಜಡ ಪದಾರ್ಥಕ್ಕೆ ಯೋಗ್ಯವಾಗಿರುವುದು. ನಿವೃತ್ತಿ ಮಾರ್ಗದಲ್ಲಿ ಈರನ ಮೂರ್ತಿ ಪ್ರಸಾದ ಲಿಂಗವೇ ಪ್ರಾಣವಾಗಿ ಶರಣ ಸ್ಥಳಕ್ಕೆ ಇಲ್ಲಿ ಚನ್ನಬಸವ ದೇವಾದಿ ಸಮಸ್ತಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಲಿಂಗ ಮಂತ್ರ ಮಿಶ್ರಗಳೊಡನೆ ಸುಶಬ್ದ ಮೊದಲಾದ ಪವಿತ್ರ ಅಜಡ ಪ್ರಸಾದಕ್ಕೆ ಯೋಗ್ಯವಾಗಿ ಉಭಯವರ್ತನ ರೂಪದಿಂದ ಇರುವುದೇ ಶ್ರೋತ್ರಮುಖವಾಗಿದೆ. ಅದಿರ್ಲಿ, ಅದು ಗೊತ್ತಿದೆ ನಮಗೆ. ಈ ಸ್ಥಳದ ಬಗ್ಗೆ ಎಲ್ಲ 24 ಸೆಕೆಂಡ್ಗಳು ಗೊತ್ತು. ಆದ್ರೆ ಹೊಸ ವಿಷಯ ಏನಂದ್ರೆ ಈ ಸ್ಥಳದಲ್ಲಿ ಚನ್ನಬಸವ ದೇವರು, ಚನ್ನಬಸವಣ್ಣನವರಾದಿಯಾಗಿ ಅನೇಕ ಶರಣರನ್ನ ಇಲ್ಲಿ ಕೊಟ್ಟಿದ್ದಾರೆ. ಹೃದಯ ಮುಖ ಪ್ರವೃತ್ತಿ ಮಾರ್ಗವು ಮಹೇಶ್ವರ ಮೊದಲಾದ ಗೌತಮ ವಶಿಷ್ಠ ಅಂತ ಅದ್ರಲ್ಲಿ ಬಿಟ್ಬಿಡಿ, ಅದನ್ನೇನು ನೀವು ಹೆಚ್ಚು ತಲೆ ಕೆಡ್ಸ್ಕೋಬೇಡಿ. ಅದು ಏನಂದ್ರೆ ಇಲ್ಲಿ ನಿವೃತ್ತಿ ಮಾರ್ಗದಲ್ಲಿ ವೇದ್ಯಮೂರ್ತಿ ಮಹಾಲಿಂಗವೇ ಪ್ರಾಣವಾಗಿ ಐಕ್ಯ ಸ್ಥಳಕ್ಕೆ ಕರೆದ್ರು ಅಜಗಣ್ಣ ಮೊದಲಾದ ಶರಣರನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಬಂಧುಗಳೇ. ಅದನ್ನ ನೆನ್ಪಿಟ್ಕೊಳ್ಬೇಕು. ಹಾಗೇನೆ ಬ್ರಹ್ಮರಂಧ್ರದಲ್ಲಿ ಬಂದಾಗ ಪ್ರವೃತ್ತಿ ಮಾರ್ಗವು ಪರಮೇಶ್ವರನ ಮೊದಲಾದ ಅದೆಲ್ಲ ಹೇಳ್ತಾ ಹೋಗ್ತಾರೆ. ಆದ್ರೆ ಇಲ್ಲಿ ಶರಣನ್ನ ಯಾರು ಕೊಡ್ತಾರೆ ಅಂದ್ರೆ ನಿಜಗುಣ ಶಿವಯೋಗಿ ಮೊದಲಾದ ಶಿವಯೋಗಾನಂದ ಮೂರ್ತಿಗಳನ್ನ ನೇಮಿಸಿದ್ದಾರೆ. ನಿಶೂನ್ಯ ಚಕ್ರಕ್ಕೆ ಬಂದಾಗ ನಿಮ್ಗೆ ಅಲ್ಲಿ ಗಟ್ಟಿವಾಳ ಶರಣ ಮೊದಲಾದ ಪರಮಾನಂದ ಶರಣನ್ನು ಕೊಡ್ತಾ ಹೋಗ್ತಾರೆ. ಹೀಗಾಗಿ ನನ್ಗೇನ್ ಹೇಳ್ಬೇಕಾಗಿತ್ತಂದ್ರೆ ಇಲ್ಲಿ ನಮ್ಮ ಶಿವಯೋಗದಲ್ಲಿ ಎಲ್ಲ ಇದರಲ್ಲಿ ಸ್ಥಳಗಳಲ್ಲಿ ನಮ್ಮ ಈ ಶಟಸ್ಥಳ ಅಂತ ಏನ್ ನಾವು ಮಾತಾಡ್ತೀವಲ್ಲ 9 ಸ್ಥಳಗಳಲ್ಲಿ ಎಲ್ಲಗಳನ್ನ ಇಲ್ಲಿ ಪಶ್ಚಿಮ ಮುಖದಲ್ಲಿ ಅಷ್ಟವಿಧ ಶರಣಗಣ ಲಿಂಗ ಮಧ್ಯದಲ್ಲಿ ಅಂತ ಕೊಡ್ತಾ ಇದ್ದಾರೆ. ಹೀಗಾಗಿ ಶರಣರನ್ನ ನಾವು ನೆನಪಿಸ್ಕೊಳ್ಬೇಕು. ಹೇಗಂದ್ರೆ ಘ್ರಾಣ ಗಂಧ ಭಕ್ತ ಸ್ಥಳದಲ್ಲಿ ಬಸವಾದಿ ಶರಣರು, ಮಹೇಶ್ವರ ಸ್ಥಳದಲ್ಲಿ ಮಡಿವಾಳಾದಿ ಶರಣರು, ಪ್ರಸಾದಿ ಸ್ಥಳದಲ್ಲಿ ಮರುಳಶಂಕರಾದಿ ಶರಣರು, ಪ್ರಾಣಲಿಂಗಿ ಸ್ಥಳದಲ್ಲಿ ಸಿದ್ದರಾಮಾದಿ ಶರಣರು, ಶರಣ ಸ್ಥಳದಲ್ಲಿ ಚನ್ನಬಸವಣ್ಣ ಶರಣರು, ಐಕ್ಯ ಸ್ಥಳದಲ್ಲಿ ಅಜಗಣ್ಣನವರು, ನಿಷ್ಕಲ ಸ್ಥಳದಲ್ಲಿ ನಿಷ್ಕಲ ಒಂದು ಸ್ಥಳ ಅಂದ್ರೆ ಸಹಸ್ರಾರ ಚಕ್ರವಿರುವ ನಿಷ್ಕಲ ಲಿಂಗವಿರುವ ಸ್ಥಳ ನಿಷ್ಕಲ ಲಿಂಗದಲ್ಲಿ ಅಲ್ಲಿ ನಿಜಗುಣ ಶಿವಯೋಗಿಗಳನ್ನ, ಹಾಗೆ ನಿಶೂನ್ಯ ಇದರಲ್ಲಿ ಗಟ್ಟಿವಾಳಯ್ಯನವರನ್ನ, ನಿರಂಜನ ಸ್ಥಳದಲ್ಲಿ ಅಷ್ಟವಿಧ
ಶರಣಗಣವನ್ನ ಅವರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ತಾ, ಹೀಗೆ ಈ ಶಿವಯೋಗ ಸಾಕ್ತಾ ಇದೆ. ಅನೇಕ ವಿಷಯಗಳು, ಹೊಸ ವಿಷಯಗಳು ಹೊಳೆಗೆ ಬರ್ತಾವೆ. ಕೆಲವೊಂದು ಕಡೆ ಅವರು ಆ ಮುನಿ, ಈ ಋಷಿ ಅಂತ ಕೆಲವೊಂದು ಕಡೆ ಮಾತಾಡ್ತಾರೆ. ಅದನ್ನು ಹೆಚ್ಚಾಗಿ ನಾವು ಪರಿಗಣಿಸೋದು ಬೇಡ, ಅದು ಚರ್ಚಾಸ್ಪದ ಮಾಡೋದು ಬೇಡ. ಆದ್ರೆ ನಮ್ಮ ಶರಣರು ಕೂಡ ಹೇಗೆ ಬೇರೆ ಬೇರೆ ಸ್ಥಳದಲ್ಲಿ ಅವರು ನಿಯುಕ್ತಗೊಳಿಸಿದರು ಅನ್ನೋದೇ ನಮಗೆ ಸಂತೋಷದ ವಿಷಯ. ಯಾಕಂದ್ರೆ ನಾನು ಶಿವಯೋಗವನ್ನು ಮಾಡಿಕೊಳ್ಳುವಾಗ ನನ್ನ ಶರಣರನ್ನು ನಾನು ನೆನಪಿಸ್ಕೊಳ್ಬೇಕು. ಯಾಕೆಂದ್ರೆ ನನಗೆ ಶಿವಯೋಗವನ್ನ ಕಲಿಸಿದವರು ಯಾರು ಅಂದ್ರೆ ಬಸವಾದಿ ಶರಣರು, ಮಡಿವಾಳ ಮಾಚಿದೇವರು, ಮರುಳಶಂಕರ ದೇವರು, ಸಿದ್ದರಾಮೇಶ್ವರರು, ಚನ್ನಬಸವಣ್ಣನವರನ್ನು ಬಿಟ್ಟು ನಾನು ಶಿವಯೋಗವನ್ನ, ಅವರ ವಚನಗಳಿಲ್ಲದೆ ಶಿವಯೋಗವನ್ನ ಕಲಿಯಬಹುದೇ? ಅಜಗಣ್ಣನವರ ಅನೇಕ ವಚನಗಳು ನಮಗೆ ಮಾರ್ಗದರ್ಶಿಯಾಗಿ ನಿಲ್ತಾ ಇವೆ. ನಿಜಗುಣ ಶಿವಯೋಗಿಗಳು, ಗಟ್ಟಿವಾಳೆಯನವರ ವಚನಗಳಿವೆ. ಹೀಗಾಗಿ ಶರಣರನ್ನು ಬಿಟ್ಟು ನಾನು ಶಿವಯೋಗವನ್ನು ಮಾಡಿಕೊಳ್ತೇನೆ, ಶರಣರ ವಚನಗಳಿಲ್ಲದೆ ನಾನು ಶಿವಯೋಗವನ್ನು ಮಾಡ್ಕೊಳ್ತೇನೆ, ಅವರ ಮಾರ್ಗದರ್ಶನವಿಲ್ಲದೆ, ಅವರ ಆಶೀರ್ವಾದವಿಲ್ಲದೆ, ಅವರ ಕರುಣೆ ಇಲ್ಲದೆ ನಾನು ಶಿವಯೋಗವನ್ನು ಮಾಡ್ತೀನಿ ಅಂದ್ರೆ ಅದು ಆಗೋಲ್ಲ. ಹೀಗಾಗಿ ಏನ್ ಮಾಡಿದ್ರು, ಹೊಸ ವಿಷಯ ನಿಮಗೆ ಏನ್ ಹೇಳ್ಬೇಕಾಗಿತ್ತಂದ್ರೆ, ಪ್ರತಿ ಸ್ಥಳದಲ್ಲಿ ಶರಣರು ಕೂಡ ನಮ್ಮೊಳಗೆ ನೆಲೆ ನಿಲ್ಬೇಕಲ್ಲ. ಪ್ರಥಮವಾಗಿ ಭಕ್ತ ಸ್ಥಳದಲ್ಲಿ ನನ್ನ ಗುರುದೇವರಾದ ಬಸವಣ್ಣನವರನ್ನು ನಾನು ನೆಲೆಸಬೇಕಾಗ್ತಾ ಇದೆ. ಹಾಗೇನೆ ಈ ಧರ್ಮ ರಕ್ಷಣೆಗಾಗಿ ತನ್ನ ಜೀವನದ ಕೊನೆಯವರೆಗೆ ಹೋರಾಡಿದ, ವಚನ ಸಾಹಿತ್ಯದ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ತೆತ್ತ ಮಡಿವಾಳ ಮಾಚಿದೇವರನ್ನ ಮಹೇಶ್ವರ ಸ್ಥಳದಲ್ಲಿ ಕೊಟ್ರಲ್ಲ. ಪ್ರಸಾದದ ಮಹತ್ವವನ್ನ ಇಡೀ ಜಗತ್ತಿಗೆ ಸಾರಿದಂತ ಮರುಳಶಂಕರ ದೇವರನ್ನ ಪ್ರಸಾದಿ ಸ್ಥಳದಲ್ಲಿ ನೆಲೆಸಿಕೊಂಡ ಅವರ ಒಂದು ಪರಿಯನ್ನ ತಾವು ಗಮನಿಸಿ. ಪ್ರಾಣಲಿಂಗಿ ಸ್ಥಳದಲ್ಲಿ ಅತ್ಯಂತ ಮಹಾನ್ ಶಿವಯೋಗಿಯಾದ ಸಿದ್ದರಾಮೇಶ್ವರನ್ನ ಕೊಟ್ರು. ಶರಣ ಸ್ಥಳದಲ್ಲಿ ಇದನ್ನೆಲ್ಲ ನಮಗೆ ಕಲಿಸಿದವರು ಚನ್ನಬಸವಣ್ಣವರು ಬರ್ತಾ ಇದ್ದಾರೆ. ಐಕ್ಯ ಸ್ಥಳದಲ್ಲಿ ಆ ಗುಪ್ತ ಭಕ್ತಿಯನ್ನ, ಬಾಯಲ್ಲಿ ಲಿಂಗವನ್ನು ಇಟ್ಟುಕೊಂಡು ಶಿವಯೋಗವನ್ನ ಮಾಡಿಕೊಂಡಂತ ಅಜಗಣ್ಣನ ಪರಮಶರಣರನ್ನ ಅಲ್ಲಿ ಐಕ್ಯ ಸ್ಥಳದಲ್ಲಿ ಕೊಡ್ತಾ ಇದ್ದಾರೆ. ನಿಷ್ಕಲ ಲಿಂಗದಲ್ಲಿ ನಿಜಗುಣ ಶಿವಯೋಗಿಗಳನ್ನ, ನಿಶೂನ ಲಿಂಗದಲ್ಲಿ ಗಟ್ಟಿವಾಳೆಯನವರನ್ನ, ಹೀಗೆ ನಿರಂಜನ ಲಿಂಗಕ್ಕೆ ಬಂದಾಗ ಎಲ್ಲಾ ಶರಣ ಗಣವನ್ನ ಅಲ್ಲಿ ನಮಗೆ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ದೇಹದಲ್ಲಿ ಶರಣರು ನೆಲೆಸಿದ್ದಾರೆ, ವಿವಿಧ ಸ್ಥಳಗಳಲ್ಲಿ ಶರಣರು ನೆಲೆಸಿದ್ದಾರೆ ಅನ್ನೋದೇ ಈ ಒಂದು ಶಿವಯೋಗದ ಇದರಲ್ಲಿ. ನಾವು ಶರಣರನ್ನ ಮರೆಯಬಾರದು, ಶರಣೆಯರನ್ನ ಮರೆಯಬಾರದು. ಅವರು ಕೂಡ ಈ ಲಿಂಗಗಳೊಂದಿಗೆ, ಆಚಾರ ಲಿಂಗ, ಗುರುಲಿಂಗ, ಇವೆಲ್ಲದರೊಂದಿಗೆ, ಎಲ್ಲ ಜ್ಞಾನೇಂದ್ರಿಯಗಳಲ್ಲಿ, ಎಲ್ಲ ವಿಷಯೇಂದ್ರಿಯಗಳಲ್ಲಿ, ಪಂಚವಾಯುಗಳಲ್ಲಿ, ಇಲ್ಲಿರುವ ಎಲ್ಲಾ ತತ್ವಗಳಲ್ಲಿ ನನ್ನ ಶರಣರು ನನ್ನೊಡನೆ ಇದ್ದಾರೆ, ನನಗೆ ಆಶೀರ್ವದಿಸುತ್ತಿದ್ದಾರೆ, ಸದಾ ನನ್ನನ್ನ ಅವರು ನೋಡಿಕೊಳ್ಳುತ್ತಿದ್ದಾರೆ, ರಕ್ಷಿಸುತ್ತಿದ್ದಾರೆ ಅಂತ ಆ ಭಾವನೆಯಲ್ಲಿಯೇ ಇರಬೇಕು. ಏಕೆಂದ್ರೆ ಇಡೀ ಶಿವಯೋಗ ಇವರ ವಚನಗಳ ಮೂಲಕ ನಾನು ಕಲಿತಿದ್ದೇನೆಯೇ ಹೊರತು ನಾನೇ ಸೃಷ್ಟಿಸಿದ ಒಂದು ಯೋಗ ಏನಲ್ಲ ಇದು. ಹೀಗಾಗಿ ಇವರೆಲ್ಲರ ಚರಿತ್ರೆಗಳನ್ನು, ನಮ್ಮ ಬಸವಾದಿ ಶರಣರಂದ್ರೆ ಏನು, ಅವರು ಶಿವಯೋಗವನ್ನ ಗಟ್ಟಿಯಾಗಿ ಪವಿತ್ರವಾಗಿ ಅದನ್ನು ಕಂಡುಕೊಂಡು ಅದರ ಅಂತ್ಯ ಏನಿದೆ, ಅದು ಹೇಗಿದೆ ಅನ್ನೋದನ್ನು ನಮಗೆ ತಮ್ಮ ವಚನಗಳ ಮೂಲಕ, ಎಸ್ಪೆಷಲಿ ಚನ್ನಬಸವಣ್ಣನವರ ವಚನಗಳನ್ನ ನೋಡಿದಾಗ ನಮಗೆ ಆಶ್ಚರ್ಯವಾಗುವಂತಹ ಕೆಲವೊಂದು ತತ್ವಗಳು ಕಂಡು ಬರ್ತಾ ಇದೆ. ಅದನ್ನು ನಾವು ವಿಜ್ಞಾನ ಅಂತ ಕರಿತೀವಿ. ಅತ್ಯಂತ ಸರಳವಾಗಿ ಈ ಶಿವಯೋಗವನ್ನ ಹೇಗೆ ಮಾಡಿಕೊಳ್ಳಬೇಕು ಅಂತ ಇವರೆಲ್ಲರೂ ನಮಗೆ ಕಲಿಸ್ಬಿಟ್ರು. ಆ ಒಂದು ಪವಿತ್ರವಾದ ಹಾದಿಯಲ್ಲಿ ನಾವು ನಡೀತಾ ಇದ್ದೀವಿ. ಆದಷ್ಟು ಮಟ್ಟಿಗೆ ನಾವು ಇವರನ್ನೇ ಆರಾಧಿಸಬೇಕು. ಅಂದ್ರೆ ಏನು, ಇವರು ನಮಗೆ ಶಿವಯೋಗಿಗಳಾಗಿ ಕಂಡು ಬರ್ತಾ ಇದ್ದಾರೆ. ಆ ನೆಲೆಯಲ್ಲಿಯೇ ನೋಡಬೇಕು. ಅಲ್ಲಿ ಬರುವ ಋಷಿ ಮುನಿಗಳನ್ನೇ, ಅಲ್ಲಿರುವ ಆದನ್ನೇ, ವೇದ ಅನ್ನೇ, ಅದಕ್ಕೆ ಹೆಚ್ಚು ಮಹತ್ವ ಕೊಡದೆ ನನ್ನ ಶರಣರು ಯಾವ ಯಾವ ಸ್ಥಳಗಳಲ್ಲಿದ್ದಾರೆ, ಅವರು ಹೇಗೆ ಅಲ್ಲಿ ನಿಂತ್ಕೊಂಡು ನನಗೆ ಹರಿಸ್ತಾ ಇದ್ದಾರೆ, ನನಗೆ ಕಲಿಸ್ತಾ ಇದ್ದಾರೆ, ಇವರೆಲ್ಲ ಶರಣರು ನನಗೆ ಗೊತ್ತಲ್ಲ, ಅವರ ಚರಿತ್ರೆಯನ್ನು ನಾನು ಓದಿದ್ದೀನಲ್ಲ. ಹೀಗಾಗಿ ಇಲ್ಲಿ ಬೇರೆಯಾಗಿ ಏನೂ ಇಲ್ಲ. ಅವರ ಚರಿತ್ರೆಯನ್ನ ನಾವು ಓದಿದ್ದೀವಿ. ಅವರು ಅವತಾರ ಪುರುಷರಲ್ಲ. ಈ ಭೂಮಿಯಲ್ಲಿ ತಂದೆ ತಾಯಿಗಳ ಉದರದಲ್ಲಿ ಜನಿಸಿ ಬಂದು ನೆಲೆಸಿ ತಮ್ಮ ಪವಿತ್ರವಾದ ಕೈಂಕರ್ಯವನ್ನ ಪೂರ್ಣಗೊಳಿಸಿ ನಮ್ಮನ್ನು ಹರಿಸಿ ವಚನಗಳ ಮೂಲಕವನ್ನ ಇಲ್ಲಿ ಬಿಟ್ಕೊಟ್ಟು ಅದೇ ಪ್ರಸಾದವಾಗಿ ವಚನ ಪ್ರಸಾದವನ್ನ ನಮಗೆ ಕೊಟ್ಟು ಹೋದ್ರಲ್ಲ, ವಚನಾಮೃತವನ್ನ ಏನ್ ಕೊಟ್ಟು ಹೋದ್ರಲ್ಲ, ಆ ಶರಣರನ್ನು ನೆನೆಸೋದು ಕೂಡ ಅಷ್ಟೇ. ಇದು ಭಕ್ತಸ್ಥಳದಲ್ಲಿ ಆಚಾರಲಿಂಗ ಅಂದ ತಕ್ಷಣ ಬಸವಣ್ಣನವರ ಒಂದು ನೆನಪಾಗ್ಬೇಕು, ಮಡಿವಾಳ ಮಾಚಿದೇವರ ನೆನಪಾಗ್ಬೇಕು. ಏನೇನು ಶರಣರು, ಎಂಥ ಅನುಪಮವಾದ, ಪವಿತ್ರವಾದ, ನಿರ್ಮಲವಾದ ತತ್ವಗಳನ್ನ, ಈ ಶರಣರ ಹೆಸರುಗಳನ್ನ ಪಠಿಸುವಾಗಲೇ ಕೂಡ ನಮಗೆ ಎಷ್ಟೊಂದು ಪುಳಕಿತ ಆಗುತ್ತೆ ಅಂದ್ರೆ ಅವರು
ಗೊತ್ತಿದೆ, ಅವರ ಚರಿತ್ರೆಯನ್ನೆಲ್ಲ ನಾವು ನೋಡಿದ್ದೀವಿ, ಹೇಗೆ ಅವರು ಶಿವಯೋಗವನ್ನ ಸಾಧಿಸಿಕೊಂಡಿದ್ರು ಅಂತ. ಅವರ ವಚನಗಳ ಮೂಲಕ, ಅವರ ಗೀತೆಗಳ ಮೂಲಕ, ಅವರ ಸ್ವರಗೀತೆಗಳ ಮೂಲಕ, ಸ್ವರ ವಚನಗಳ ಮೂಲಕ ನಾವು ನೋಡಿದ್ದೀವಿ. ಹೀಗಾಗಿ ಅವ್ರನ್ನೆಲ್ಲ ನೆನಪಿಸ್ಕೊಳ್ಬೇಕಲ್ಲ ಮತ್ತೆ ಬೇರೆ ಬೇರೆ ಸ್ಥಳದಲ್ಲಿ. ಹೀಗಾಗಿ ಅವ್ರು ಏನ್ ಮಾಡಿದ್ರು, ಈ ಎಲ್ಲಾ ಸ್ಥಳಗಳಲ್ಲಿ ಶರಣರನ್ನ ಕೊಡ್ತಾ ಹೋಗ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ನಾನು ನನ್ನ ಒಂದು ಶಿವಯೋಗದ ವರ್ಗವನ್ನ ನಿಲ್ಲಿಸ್ತೀನಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಿಮಗೆ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಬೇಕು ಅಂತ ಹೇಳಿ ಇಲ್ಲಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಶರಣು ಅಪ್ಪರೇ ಶರಣಾರ್ಥಿಗಳನ್ನ ಹೇಳ್ತಾ ಶರಣ ಶರಣಾರ್ಥಿಗಳು. ಶರಣಾರ್ಥಿಗಳು. ಶರಣು ಶರಣಾರ್ಥಿ ಅಪ್ಪ ಅವ್ರೆ. ಶರಣು ಶರಣಾರ್ಥಿ ಬೃಂಗೀಶಣ್ಣ. ಇವ್ರಿಗೆ ಏನಾದ್ರು ಪರಡೆ ಮಾಡ್ತಕ್ಕಂಥ ಅನುಭವದಲ್ಲಿ ಏನಾದ್ರು ಸಂಶಯ ಹೆಚ್ಚಿನ ಬೆಳೆದ್ರೆ ಎಲ್ಲರೂ ಹಂಚ್ಕೊಳ್ಳಿ. ಸದಾಚಾರದ ಬಗ್ಗೆ ಒಂದ್ ಸ್ವಲ್ಪ ವ್ಯಾಖ್ಯಾನ ಕೊಡಿ ಅವ್ರೆ. ಬೃಂಗೀಶಣ್ಣ, ಈಗ ಪಂಚಾಚಾರಗಳ ಬಗ್ಗೆ ಇವ್ರು ಹೇಳ್ತಾ ಇದ್ದಾರೆ. ಯಾರು ನಮ್ಮ ಶರಣ ರುದ್ರಪ್ಪ ಅವ್ರು ಹೇಳ್ತಿದ್ದಾರೆ. ಅದು ಅಲ್ಲಿ ಬರ್ತಾ ಇದೆ ಬಿಡಿ, ಅದು ವಿಷಯ. ಮತ್ತೊಮ್ಮೆ ಅದನ್ನ ಬೇರೆಯಾಗಿ ಹೇಳೋದು ಬೇಡ. ಸರಿಯಪ್ಪ. ಸರ್ ಎಕ್ಸ್ಕ್ಯೂಸ್ ಮಿ ಸರ್. ಸರ್ ಎಕ್ಸ್ಕ್ಯೂಸ್ ಸರ್. ಸರ್ ಹೇಳಿ ಸರ್. ಸರಿ ಸರ್. ಈಗ ಉದ್ಧರಣೆ ಸಾಹಿತ್ಯದ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ರಲ್ಲ ಸರ್. ಹೇಳಿ ಸರ್ ಮುಂದುವರ್ಷಿ. ಆದರೂ ಅಕ್ಷರ ರೂಪದಲ್ಲಿ ಉದ್ಧರಣೆಗಳನ್ನ ಛಾಯೆಯನ್ನ ತೋರಿಸಿದ್ದಾರೆ ಇದು ಶರಣರು. ಬಟ್ ಅದಕ್ಕೆ ಸಚಿತ್ರ ರೂಪವನ್ನ ಕಲ್ಪನೆ ಕೊಟ್ಟವರು ಸೊಂಟದ ಸಿದ್ಧಲಿಂಗ ಶಿವಗಳು ಅಂತ ನನ್ಗೆ ಅನ್ಸುತ್ತೆ. ತದನಂತರ ಬಂದಿರ್ತಕ್ಕಂಥ. ಹೌದು ಅಲ್ರಿ? ಹೌದು. ಈಗ ವಚನಕ್ಕೆ ಸಂಬಂಧಪಟ್ಟಂತೆ ಆಗಾಗ ನೀವು ರಿಲೇಟೆಡ್ ಇಮೇಜ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ ಸರ್ ಗೂಗಲ್, ವಿತ್ ಹೆಲ್ಪ್ ಆಫ್ ಗೂಗಲ್ ಸರ್. ಹೌದು ಹೌದು. ಹಂಗ ಅವರು ವಿತ್ ಹೆಲ್ಪ್ ಆಫ್ ದೇರ್ ಓನ್ ನಾಲೆಡ್ಜ್, ಅವರ ಸ್ವಂತ ಜ್ಞಾನದಿಂದ ಸ್ವಾನುಭವದಿಂದ ಬಂದಿರತಕ್ಕಂಥದ್ದನ್ನ ಅವರ ಲಿಂಗಾಂಗ ಯುಗದಲ್ಲಿ ಬಂದಿರತಕ್ಕಂಥ ಚಿತ್ರ ವಿಚಿತ್ರ ಭಕ್ತಿಯ ಕಲ್ಪನೆಗಳನ್ನ ಚಿತ್ರದಲ್ಲಿ ತಂದಿಟ್ಟವರು ತದನಂತರದವರು ಅಂತ ನನ್ನ ವಿಚಾರ ಸರ್. ಇಷ್ಟ. ಅಂದ್ರೆ ಈಗ ಒಂದು ನಿಮ್ಮ ಪೂರಕವಾಗಿ ಹೇಳ್ಬೇಕಂದ್ರೆ, ಅದ್ಭುತದ ಆಕಾಶದಲ್ಲಿ ಆ ಕಣಗಳನ್ನು ವಿದ್ಯುರ್ಲತೆಗಳನ್ನು ಹಡೆದಳ ನೋಡ ಅಂತ ಹೇಳಿದವರು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು. ಅಂದ್ರೆ ಅವಾಗ ತಾವು ಏನ್ ಮಾಡ್ತಾರೆ ಅಂದ್ರೆ, ಅದ್ಭುತ ಆಕಾಶ ಅಂದ ತಕ್ಷಣ ಗೆಲಾಕ್ಸಿ ಚಿತ್ರ ತೋರಿಸಿ ಅದರ ಸುರುಳಿ ಆಕಾರದ ಚಿತ್ರವನ್ನ ತಾವು ಚಿತ್ರ ರೂಪಕ್ಕೆ ತಗೊಂಡ್ಬಂದ್ಬಿಡ್ತಾರೆ ಸರ್. ಹೌದು 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 ಹೌದು. ಆ ತರನಾಗಿ ಆವಾಗ ಟೆಕ್ನಾಲಜಿಯನ್ನ ಅವ್ರು ಈ ತರ ಚಿತ್ರರೂಪದಲ್ಲಿ ಬಳಸ್ಕೊಂಡ್ರು ಅಂತ ನನ್ನ ವಿಚಾರ ಸರ್. 16ನೇ ಶತಮಾನ ಅದು ಅವ್ರು ಕಂಡುಕೊಂಡ್ರು ಅದನ್ನ. ಕಂಡುಕೊಂಡ್ರು. ಆ ಕಣ್ಣಿಗೆ ಕಾಣಿಸಿದ ಗೋಚರ ಶಕ್ತಿ ಕಣಗಳು ಹೇಗೆ ಸೂರ್ಯನಿಂದ ಭೂಮಿಯ ಕಡೆಗೆ ಬರ್ತಾ ಇದೆ ಅನ್ನೋದನ್ನ ಕಂಡುಕೊಂಡು ವಚನಗಳಲ್ಲಿ ಹೇಳ್ಬಿಟ್ರು. 100%. ಅದ್ಭುತದ ಆಕಾಶದಲ್ಲಿ ವಿದ್ಯುರ್ಲತೆಗಳನ್ನ ಹಡೆದಳು ನೋಡಳ ತಾಯಿ ಅಂತ ಅನ್ನೋವಾಗ ಅದು ಹೇಗೆ ಕಾಣಿಸಿರ್ಬೇಕು ಸರ್ ಅವ್ರಿಗೆ? ಅದನ್ನೇ ಈಗ ಹೋದ ಈಗ ಒಂದು 10 ವರ್ಷದ ಹಿಂದೆ ಕಾರ್ಲ್ ಸೆಗನ್ ಅನ್ನೋನು ಹೇಳಿದ. ಏನಂದ್ರೆ, ದಿ ಪವರ್ ಗ್ರಾನ್ಯೂಲ್ಸ್ ಆರ್ ಟ್ರಾವರ್ಸಿಂಗ್ ಫ್ರಮ್ ಸನ್ ಟುವರ್ಡ್ಸ್ ಅರ್ತ್ ಅನ್ನೋದನ್ನ ಮೊನ್ನೆ 10 ವರ್ಷದ ಹಿಂದೆ ಅಮೆರಿಕನ್ ಫಿಸಿಸಿಸ್ಟ್ ಹೇಳಿದ್ದನ್ನ 15ನೇ ಶತಮಾನದಲ್ಲಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಹೇಳ್ತಾ ಆ ಶಕ್ತಿ ಕಣಗಳು ವಿದ್ಯುರ್ಲತೆಗಳನ್ನ ಅಂತ ಏನ್ ಹೇಳಿದ್ರು, ಅದನ್ನ ನೀವು ಇಷ್ಟಲಿಂಗ ಪೂಜೆಯಲ್ಲಿ ನಾವು ಕುಳಿತುಕೊಂಡಾಗ ಇಷ್ಟಲಿಂಗ ಪೂಜೆಯ ನಿರ್ಮಾಯಕಂತೆ ಕಪ್ಪು ಗೋಳಕಾಕಾರದ ಕಂತೆ ಅವನ್ನ ಹೀರಿಕೊಂಡು ನನ್ನ ಕರಹಸ್ತದಲ್ಲಿರುವ ಉಷ್ಣತೆಯಿಂದಾಗಿ ಕರಹಸ್ತದ ಮೂಲಕ ನನ್ನ ದೇಹದ ಒಳಗಡೆ ಆ ಶಕ್ತಿಗಳನ್ನ ಅದು ಬಿಡ್ತಾ ಇದೆ ಅನ್ನೋದನ್ನ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಹೇಳಿದ್ರು. ಸರಿ ಸರ್. ಅದಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ಇಷ್ಟಲಿಂಗವನ್ನ ಪೂಜಿಸುವಾಗ ನಾವು ಯಾಕೆ ಅವರು ನೀವು ನಿರೀಕ್ಷೆ ಮಾಡಿ ಬಹಳ ಹೊತ್ತು ಅನ್ನುವಾಗ ಆ ಶಕ್ತಿಯ ಕಣಗಳನ್ನ ಲಿಂಗವು ಹೀರಿಕೊಳ್ಳೋಕೆ ನಾವು ಸಮಯ ಕೊಡ್ಬೇಕು. ಬೇಗ ಇಷ್ಟಲಿಂಗ ಮಾಡೋದಲ್ಲ. ಹಾಗೇನೆ ಇಷ್ಟಲಿಂಗದ ಮೇಲೆ ಏನು ಹೇರಬಾರ್ದು. ಹೂವು ಪತ್ರೆ ಅದು ಬಾಧಕ ಆಗಿಬಿಡುತ್ತೆ. ಆ ಶಕ್ತಿ ಕಣಗಳನ್ನ ಲಿಂಗ ಹೀರಿಕೊಳ್ಳುವಾಗ ನೀವು ಮೇಲೆ ಏನಾದ್ರೂ ಅದನ್ನೆಲ್ಲ ಇಡ್ತಾ ಹೋದ್ರೆ ನೀವು ಲಿಂಗದ ಹಿಂದೆ ಪುಷ್ಪ ಈ ಪತ್ರೆ ನಿಮ್ಗೆ ಬಿಡೋಕ್ ಆಗದಿದ್ರೆ ಹಿಂದೆ ಇಡಿ. ಆ ಶಕ್ತಿ ಕಣಗಳನ್ನ ಅದು ಹೀರ್ಕೊಳ್ಳಿ ಆ ಲಿಂಗ. ಇದು ಸೈನ್ಸ್ ಇದೆ ಸರ್, ಇದು ಸೈನ್ಸ್. ಹಾಗೇನೆ ಫೆರಡೆ ಅಂತ ಏನು ಎಲೆಕ್ಟ್ರಿಸಿಟಿ ಹೇಗೆ ಉತ್ಪಾದನೆ ಆಗುತ್ತೆ, ಕಂಡಕ್ಷನ್
ಇಂಡಕ್ಷನ್, ಕಂಡಕ್ಷನ್, ಅದನ್ನೆಲ್ಲ ಮೂರು ಅವನೇನ್ ಹೇಳಿದ್ನಲ್ಲ ಅದು ಕೂಡ ಇಲ್ಲ ಆಗ್ತಾ ಇದೆ. ನೀವು ನೀರನ್ನು ಹಾಕ್ತೀರಿ, ಅದನ್ನ ಬಟ್ಟೆಯಿಂದ ಉಜ್ತೀರಿ, ಹಸ್ತದಲ್ಲಿ ಇಟ್ಕೊಳ್ತೀರಿ. ಕಂಡಕ್ಷನ್, ಇಂಡಕ್ಷನ್ ಇವೆಲ್ಲ ಮೂರು ತತ್ವಗಳನ್ನ ಅವರು ಫ್ರಿಕ್ಷನ್, ಕಂಡಕ್ಷನ್, ಇಂಡಕ್ಷನ್ ಇವು ಮೂರು ಕೂಡ ಲಿಂಗವನ್ನು ನಿಮ್ಮ ಹಸ್ತದಲ್ಲಿ ಇಟ್ಟುಕೊಂಡಾಗ, ಮೊದಲು ಇಟ್ಕೊಳ್ತೀರಿ, ಉಷ್ಣತೆ ಆ ಲಿಂಗಕ್ಕೆ ಹತ್ಕೊಳ್ತಾ ಇದೆ ನಮ್ಮ ದೇಹದ್ದು. ಎರಡನೇದು ನೀರ್ ಹಾಕ್ತೀರಿ, ಹಾಗೇನೆ ಅದನ್ನ ಉಜ್ಜುತ್ತೀರಿ. ಇವೆಲ್ಲವೂ ಕೂಡ ಅಲ್ಲಿ ಎಲೆಕ್ಟ್ರಿಸಿಟಿ ಕೂಡ ಉತ್ಪಾದನೆ ಆಗುತ್ತೆ ಅನ್ನೋದೇ ಶಿವಯೋಗ. ಉತ್ಪಾದನೆ ಆಗುತ್ತೆ ಅಲ್ಲಿ, ಎಲೆಕ್ಟ್ರಿಸಿಟಿ ಉತ್ಪಾದನೆ ಆಗುತ್ತೆ ಅಂತ ಹೇಳಿ ಇದನ್ನ ಎಲ್ಲ ನಮ್ಮ ತಪೋವನದ ಕುಮಾರಸ್ವಾಮಿಗಳು ಆ ಪೋಪನಿಗೆ ಹೇಳಿದಾಗ ಆ ಪೋಪ ಹಾಗಾದ್ರೆ ನಾನು ಧರಿಸ್ತೀನಿ ಅಂತ ಹೇಳಿ ಆ ಇಷ್ಟಲಿಂಗವನ್ನ ಧರಿಸಿಕೊಂಡಿದ್ದು ಒಂದು ಇತಿಹಾಸ. ಯಾಕಂದ್ರೆ ಸೈನ್ಸ್ ಇಲ್ಲದೆ ಇದಾಗೋಲ್ಲ ಸರ್. ಸೈನ್ಸ್ ಇದೆ, ಸೈನ್ಸ್ ಇದೆ ಸರ್, ಇದೆಲ್ಲ ಸೈನ್ಸ್ ಇದೆ. ಸರಿ ಸರ್. ಸರಿ ಅಪರ ದೃಷ್ಟಿಯೋಗಕ್ಕಿಂತ ಮುಂಚೆ ಒಂದ್ 5 ನಿಮಿಷ ನಾವು ಇದು ವಿಭೂತಿ ಮತ್ತೆ ಏನು ಹೂವು ಎಲ್ಲ ಧಾರಣೆ ಮಾಡ್ಬಿಟ್ಟು ಆಮೇಲೆ ತೆಗೆದು ದೃಷ್ಟಿಯೋಗವನ್ನ ಮಾಡಿದ್ರೆ ಒಳ್ಳೇದು ಅಂತ ಅಲ್ವಪ್ಪ ಅದು? ಅಲ್ಲ, ನೀವು ವಿಭೂತಿಯನ್ನ ಹಿಂದೆ ಹಚ್ಚಬೇಕು, ಅದು ನಿರ್ವಿವಾದ. ಮುಂದೆ ಹಚ್ಚೋದಿಲ್ಲ. ಓಂ ಅಕ್ಷರ, ಅದ್ರ ಮೇಲಿರೋ ಓಂ ಅಕ್ಷರ ನಿಮ್ಗೆ ಕಾಣಿಸ್ತಾ ಇರ್ಲಿ. ನಾನು ಪರ್ಸನಲಿ ಅಂದ್ರೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಸರ್, ಐ ಡೋಂಟ್ ಯೂಸ್ ಫ್ಲವರ್ಸ್, ಪತ್ರೆ ಏನು ಯೂಸ್ ಮಾಡಲ್ಲ ನಾನು. ಹೌದು, ನಾವು ಯೂಸ್ ಮಾಡೋದಿಲ್ಲ. ನಾವು ಯೂಸ್ ಮಾಡೋಲ್ಲ. ಯಾಕೆಂದ್ರೆ ದಸರಯ್ಯನವರ ತತ್ವದ ಪ್ರಕಾರ ಗಿಡದ ಕೆಳಗೆ ಬಿದ್ದ ಹೂವುಗಳನ್ನ ನಾವು ಆರಿಸ್ಕೊಂಡು ಬರ್ಬೇಕಾಗುತ್ತೆ. ಓನ್ಲಿ ಗಿಡಗಳಿಂದ ಹರಿಬಾರದು ನಾವು. ಪಾರಿಜಾತ ಓನ್ಲಿ ದ ಫ್ಲವರ್, ಅದು ಅರ್ತ್ ಮೇಲೆ ಬೀಳೋದು. ಅದರ್ವೈಸ್ ಯಾವ ಹೂವು ಅರ್ತ್ ಮೇಲೆ ಬೀಳೋದಿಲ್ಲ, ಅಷ್ಟು ಇದು ದೃಢವಾಗಿರೋದಿಲ್ಲ ಅಪ್ಪಾಜಿ ಅದು. ಅದಕ್ಕೆ ಅವ್ರು ಏನ್ ಮಾಡ್ತಾ ಇದ್ರು, ಗಿಡಗದ ಕೆಳಗೆ ಎಲ್ಲ ನೆಲವನ್ನು ಕ್ಲೀನ್ ಮಾಡಿ ಹೂ ಬಿದ್ದಾಗ ತೆಗೆದುಕೊಂಡು ಬೇರಿಸ್ತಿದ್ರೆ ಹೊರತು ಅವ್ರು ಆ ತರ ಎಲ್ಲ ಏನಿಲ್ಲ. ಇಲ್ಲಿ ನಿಬಂಧನೆಗಳಿಲ್ಲ. ಹೂವಿಲ್ದೆ ಇವತ್ತು ಪೂಜೆ ಮಾಡ್ಕೊಳಕ್ಕಾಗಲ್ಲ, ಪತ್ರೆಗಳಿಲ್ದೆ ನಾನು ಪೂಜೆ ಮಾಡಕ್ಕಾಗಲ್ಲ, ಲಕ್ಷ ಬಿಲ್ವಾಚರಣೆ ಅದೆಲ್ಲ ಏನು ಇಲ್ಲಿಲ್ಲ. ನೀವು ಎಷ್ಟು ಸಾರಿ ಅವ್ನು ನಿರೀಕ್ಷಣೆ ಮಾಡ್ತೀರಿ, ಅವ್ನು ಎಷ್ಟು ಆಂತರಿಕವಾಗಿ ನೀವು ಒಳಗೆ ಹೋಗ್ತಾ ಇದ್ದೀರಿ ಅನ್ನೋದೇ ಇಲ್ಲಿ ಮುಖ್ಯವಾಗುತ್ತೆ ವಿನಃ ಮತ್ತೇನಿಲ್ಲ. ಇಲ್ಲಿ ನೀವು ಪರಿಕರಗಳು ಬೇಕಾಗಿಲ್ಲ ಇಲ್ಲಿ ಜಾಸ್ತಿ. 3 to 6 ನಾವು ಹೂ ಅರಿಲಿಕ್ಕೂ ಆಗೋದಿಲ್ಲ. ಅದು ಆಕ್ಚುಲಿ ಆ ಟೈಮ್ ಒಳಗಡೆ ಇದ್ದು ಪೂಜೆ ಮಾಡ್ಕೊಳ್ಳೋದಲ್ಲ. ಹಾಗಾಗಿ ಆಮೇಲೆ ವಿದ್ಯುತ್ ಲತೆ ಹೇಳಿದ್ರಲ್ಲ, ಇದಕ್ಕಿಂತ ಉತ್ತಮವಾಗಿ ಹಡಪದ ಲಿಂಗಮ್ಮ ಮತ್ತೆ ಹಡಪದ ಅಪ್ಪಣ್ಣ ಆದಯ್ಯ ಇವ್ರು ಇದಕ್ಕಿಂತ ಬ್ಯೂಟಿಫುಲ್ ಆಗಿ ಹೇಳಿದಾರಲ್ಪ. ಹಡಪದ ಲಿಂಗಮ್ಮ ಹೇಳಿದಾರಲ್ಲ ಅದನ್ನ. ಹೌದು ಹೇಳಿದಾರೆ. ಅನೇಕ ಶರಣರು ಹೇಳ್ತಾರೆ. ಹೌದೌದೌದೌದು. ಹಡಪದ ಲಿಂಗಮ್ಮನವರಂತೂ ಕುಂಡಲಿನಿ ಶಕ್ತಿಯನ್ನ ಹೇಗೆ ಜಾಗೃತಿ ಮಾಡಬೇಕು ಇದು ಶಿವಯೋಗದ ಮೂಲಕ ಹೇಳಿದ ಪ್ರಪ್ರಥಮ ಮಹಿಳೆ ಅವರು ನನ್ನ ಪ್ರಕಾರ. ಇದು ಕುಂಡಲಿ ಶಕ್ತಿ ಜಾಗೃತಿಯಾಗಿ ಆ ಮೂಲಾಧಾರ ಸ್ಥಾನದಿಂದ ತನಕ ಹೋಗ್ಬಿಟ್ಟು ಅದು ಪೀನಿಯಲ್ ಗ್ಲ್ಯಾಂಡ್ ಅಂದ್ರೆ ಅಮೃತ ಕೊಡ ಅಂತ ಹೇಳಿದಾರೆ. ಅಮೃತ ಕೊಡದಲ್ಲಿ ವಿದ್ಯುತ್ ಲತೆ ಪಾಸ್ ಆಗಿಬಿಟ್ಟು ಅಲ್ಲಿ ಅದು ರಾತ್ರಿ ಸಂಗ್ರಹ ಆಗಿರ್ತಕ್ಕಂಥ ಕ್ರಿಸ್ಟಲ್ಸ್ ಕರಗಿಬಿಟ್ಟು 72,000 ನರನಾಡಿಗಳಲ್ಲಿ ಮೆಲಾಥಿನಿನ್ ಪ್ರವಹಿಸಕ್ಕೆ ಆರಂಭಿಸುತ್ತೆ. ಅದು ಒಂದು. ಕುಂಭಕ ಅಂತ ಏನ್ ಹಿಡ್ಕೊಳ್ತೀವಲ್ಲ, ಪೂರಕ, ಕುಂಭಕ, ರೇಚಕ ಅಂತ. ಆ ಕುಂಭಕದಲ್ಲಿ ನೀವು ಡಾಕ್ಟರ್ ಆಗೋದಕ್ಕೆ ಹೇಳ್ತಾ ಇದ್ದೀನಿ, ಆ ಕುಂಭಕವನ್ನ ನಾವು ಮಾಡಿದಾಗ ಇದು ಜೀವಕೋಶಗಳು ಇರುತ್ತಲ್ಲ, ಸತ್ತು ಜೀವಕೋಶಗಳು ಅದೆಲ್ಲ ಸಾಕಷ್ಟು ರಿಚ್ ಫುಡ್ ಆಗೇನೋ ಪರಿವರ್ತನೆ ಆಗುತ್ತಂತೆ. ವೈಜ್ಞಾನಿಕವಾಗಿ ನಿಮಗೆ ಗೊತ್ತದು. ಕುಂಭಕ ಅನ್ನೋದು ಅದು ಅಂದ್ರೆ ಏನಂದ್ರೆ, ಕುಂಭಕ ನೀವು ಕಲಿಬೇಕಾದ್ರೆ ಅದು ಗುರು ಬೇಕು. ಇಷ್ಟಲಿಂಗ ಪೂಜೆಯಲ್ಲಿ ನೀವು ಕುಂಭಕವನ್ನ ಮಾಡ್ಕೊಳ್ಬೇಕಂದ್ರೆ ಅದು ಗುರು ಬೇಕು. ಗುರು ಮುಂದ್ ಕೂತಿರ್ಬೇಕು. ಅದಿಲ್ದೆ ಬರೀ ಅದನ್ನ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಿಮ್ಮನ್ನ ಯಾರಾದ್ರೂ ನಿರೀಕ್ಷಣೆ ಮಾಡ್ತಿರ್ಬೇಕು. ಯಾಕಂದ್ರೆ ನೀವು ಪ್ರಜ್ಞೆ ಹೋಗ್ಬೋದು ಅವಾಗ, ಅಥವಾ ಉಸಿರು ನಿಲ್ಬಿಡ್ಬಹುದು. ಸ್ವಲ್ಪ ಗುರುವಿನ ಮಾರ್ಗದರ್ಶನದಲ್ಲಿ ಅದ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಒಂದು ಸೈನ್ಸ್ ಏನ್ ಹೇಳುತ್ತೆ ರಾಜಶೇಖರ್ ಸರ್, ಸೈನ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, ಇಡೀ ಮನಸ್ಸು ಈ ಚಾಂಚಲ್ಯ ಚಿತ್ತ ಅನ್ನೋದೇನಿದೆಯಲ್ಲ ಅದು ನಿಲ್ಲೋದು ಕುಂಭಕದಲ್ಲಿ ಮಾತ್ರ. ಹೌದು, ಎಕ್ಸಾಕ್ಟ್ಲಿ, ಕುಂಭಕದಲ್ಲಿ ಮಾತ್ರ. ಹೀಗಾಗಿ ಅದಕ್ಕೆ ಶಿವಕುಂಭಕ ಅಂತಾನು ಕರೀತಾರೆ. ಹೌದೌದು. ಅದು ಗುರುವಿನ ಮಾರ್ಗದರ್ಶನದಲ್ಲಿ ಮಾಡ್ಬೇಕು ಅನ್ನೋದು ಕೂಡ ವಚನಗಳಲ್ಲಿ ಇರ್ತಾ ಇದೆ. ಹೀಗಿದೆ ಅಂದ್ರೆ ಈಗ ಅಂದ್ರೆ ಏನಂದ್ರೆ, ನಾನ್ ಲಿಂಗ ಪೂಜೆ ಮಾಡ್ಕೊಳ್ಳುವಾಗ ನೀವು ನನ್ ಮುಂದೆ ಕೂತಿರ್ಬೇಕು, ನೀವು ಲಿಂಗ ಪೂಜೆ ಮಾಡ್ಕೊಳ್ಳುವಾಗ ನಾನು ನಿಮ್ಗೆ ಅಬ್ಸರ್ವರ್ ಆಗಿ ಕೂತ್ಕೊಳ್ಬೇಕು. ನಥಿಂಗ್ ಬಟ್ ಅಟೆಂಡರ್. ಎಸ್ ಅಷ್ಟೇ. ಅದನ್ನ ಮಾಡ್ತಾ ಇದೀನಪ್ಪ ನಾನು. ಸ್ವಲ್ಪ ಕಷ್ಟ ಆಗುತ್ತೆ. ಮೊದ್ಲು ಒಂದ್ 1 ಸೆಕೆಂಡ್ 2 ಸೆಕೆಂಡ್ ಇಂದ ಆರಂಭಿಸಬಹುದು. ಆದ್ರೂ ಯಾರಾದ್ರೂ ಒಬ್ರು ಅಬ್ಸರ್ವರ್ ಇರ್ಬೇಕಲ್ಲಿ.
ಹೌದೌದೌದೌದು ಅನಿಸ್ತು. ನಾವು ಸ್ವಲ್ಪ ದಷ್ಟಪುಷ್ಟವಾಗೇ ಇರ್ಬೇಕು ಅದಕ್ಕೆ ಆಕ್ಚುಲಿ ಹೌದು. ಆರಂಭದಲ್ಲಿ. ಅದಕ್ಕೆ ನೀವು ಚಿಕ್ಕವರಿರುವಾಗಿಂದ ನೀವು ಮಾಡೋಕ್ ಶುರು ಮಾಡಿದ್ರೆ ಶಿವಯೋಗ, ನೀವು ಯಾವಾಗ್ಲೂ ದಷ್ಟಪುಷ್ಟವಾಗೇ ಇರ್ತೀರಿ. ಅಲ್ಲ, ಮೊದ್ಲಿಂದಲೂ ಸ್ವಲ್ಪ ಯೋಗ ಇವ್ರೇ ಹಾ. ಕೆಲವು ಗುರುಗಳು ಬರೋರು, ನಾವು ಡಿಗ್ರಿ ಓದ್ಬೇಕಾರೆ ಹ್ಮ್. ಅವರೆಲ್ಲ ಕುಂಭಕ ರೇಚಕದ್ದೆಲ್ಲ ಹೇಳ್ಕೊಡೋರು. ಹೌದು ಈಗ ಅದು ತುಂಬಾ ಹೆಲ್ಪ್ ಆಗಿದೆ ನಮ್ಗೆ ಅಷ್ಟೇ ಅದು ಹೌದು 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 ಅಣ್ಣ. ಈ ಸಂದರ್ಭದಲ್ಲಿ. ಹೇಳಿ ಆಯ್ತು, ಪ್ರೊಫೆಸರ್. ಅರ್ಬಾವಿ ಸರ್. ಸರ್ ಏನಿಲ್ಲ, ನಮ್ಮ ಇವ್ರ ಗುರುಗಳು ಇದಾರಲ್ಲ, ಅವ್ರ ಏನ್ ಹೇಳಿದಾರೆ ಅಂದ್ರೆ ಹೇಳಿ ಸರ್. ಇದಕ್ಕಿಂತನೂ ಚಲೋ ವಚನ ಇದೆ ಅಂತಂದ್ರೆ ಪ್ರತಿಯೊಂದು ವಚನ ಎಲ್ಲ ಜಮ್ಸ್ ಆಫ್ ದ ಹೌದು ನಮ್ಗ್ ಜಮ್ಸ್ ಇದ್ದಂಗ ಸರ್. ಹೌದು ಹೌದು. ಕಂಪೇರ್ ಮಾಡೋದು ಚಲೋ, ಅಷ್ಟೊಂದು ಫೇರ್ ಅನ್ಸೋದಿಲ್ಲ. ಎಲ್ಲ ವಚನಗಳು ನನ್ನ ಪ್ರಕಾರ ಜಮ್ಸ್ ನೀವು ಒಂದೇ ಸಾಲ ಇರ್ಲಿ, ಎರಡೇ ಸಾಲ ಇರ್ಲಿ, ಪ್ರೆಸ್ಕ್ರಿಪ್ಷನ್ ಇರ್ಲಿ, ಡಿಸ್ಕ್ರಿಪ್ಷನ್ ಇರ್ಲಿ, ಹೌದು ಹೌದು ಎವ್ರಿ ಒನ್ ಜಮ್ಸ್. ಹೌದು. ಅಲ್ಲ, ಒಮ್ಮೊಮ್ಮೆ ಏನ್ ಮಾತಾಡ್ತಾರೆ ಸರ್ ಅಂದ್ರೆ ಒಂದು ನೆಲೆಯಲ್ಲಿ ನಾನು ಮಾತಾಡ್ತಿರುವಾಗ, ಇಂಟರ್ನ್ಯಾಷನಲ್ ಫೋರಂ ನಲ್ಲಿ ಮಾತಾಡ್ತಿರುವಾಗ ಅರ್ಭಾವಿ ಸರ್ ಅವ್ರು ಏನಂದ್ರೆ ಗೊತ್ತಾ, ಎಷ್ಟು ಅದನ್ನ ಅಜ್ಞಾನ ಅಂತೀರೋ ಏನಂತೀರೋ ನಂಗೆ ಗೊತ್ತಿಲ್ಲ. ಅವ್ರೇನಂದ್ರು, ಈ ಶಿವಯೋಗವನ್ನ ಕೇವಲ ಚನ್ನಬಸವಣ್ಣವರು, ಅಲ್ಲಂ ಪ್ರಭುದೇವರು ಅಷ್ಟೇ ಮಾಡ್ಕೊಳ್ತಾ ಇದ್ರು, ನಿಮ್ನ ವರ್ಗದವರು ಇವರು ಮಾದಾರ ಧೂಳಯ್ಯ ಅಂತವ್ರೆಲ್ಲ ಮಾಡ್ತಿರ್ಲಿಲ್ಲ ಅಂತ ಏನ್ ಹೇಳಿದಾಗ ನನಗೆ ಆಶ್ಚರ್ಯ ಆಯ್ತು. ಅದಕ್ಕೆ ಎಲ್ಲ ನಾನು ಏನ್ ಮಾಡಿದೆ, ಶಿವಯೋಗದ ವಚನಗಳು, ಭಿಕ್ಷುಕದ ಸಂಗಯ್ಯ ಅಂತ ಒಬ್ಬ ಬರ್ತಾನೆ, ಮಾದಾರ ಧುಳ್ಳಯ್ಯನವರ ವಚನಗಳು, ಅನಾಮಿಕ ನಾಚಯ್ಯ, ಎಲ್ಲಾ ಇವ್ರೇನು ಅಲಕ್ಷಿತ, ನಿರ್ಲಕ್ಷಿತ ಅಥವಾ ನಿಮ್ನ ವರ್ಗ ಅಂತ ಏನಂತಾರ, ಅವ್ರೆಲ್ಲಾ ವಚನಗಳಲ್ಲಿ ಎಷ್ಟೊಂದು ಶಿವಯೋಗ ಇದೆ ಅಂತ ತೆಗೆದು ಹೆಕ್ಕಿ ಅವ್ರಿಗೆ ತೋರಿಸಿದಾಗ ಅವ್ರು ಪೆಚ್ಚಾಗಿಬಿಟ್ರು. ಅಂದ್ರೆ ಏನು, ಈ ತರದ ಒಂದು ವಿಚಿತ್ರವಾದ ತರ್ಕಗಳನ್ನು ಮಂಡಿಸ್ತಾರೆ ಬುದ್ಧಿಜೀವಿಗಳು ಅನ್ಕೊಂಡರು. ಒಬ್ಬ ಬಂದ, ಇನ್ನೊಂದು ಸರ್, ಇನ್ನೊಮ್ಮೆ ನನಗೇನಂದ್ರೆ ಗೊತ್ತಾ ಸರ್, ಅವರು ಈ ಮಾದಾರ ಇದೇನ್ ಶಬ್ದ ಇದೆಯಲ್ಲ ಸರ್, ಮಾದಾರ ಇದು ಜಾತಿ ವಾಚಕವಾಗಿ ಕಾಣಿಸ್ತಾ ಇದೆ, ನೀವು ಯಾಕೆ ಅದನ್ನ ತೆಗಿಬಾರ್ದು ಅಂತ ನಾನು ಹೇಳಿದೆ. ಅದು ಯಾವಾಗ್ಲೂ ಇರ್ಬೇಕೆ ಅಂತ ಹೇಳಿದೆ ನಾನು. ಇತಿಹಾಸದ ಸತ್ಯವನ್ನ ಅದು ಕೊಡುತ್ತೆ. ಇದು ಯಾರ್ಯಾರನ್ನ ನಾವು ಅಪ್ಪಿಕೊಂಡ್ವಿ ಅನ್ನೋದು ಹೇಳೋಕೆ, ಜಗತ್ತಿಗೆ ತಿಳಿಸೋಕೆ ಆ ಮಾದಾರ ಶಬ್ದ ಅಲ್ಲಿಯೇ ಇರಬೇಕು ಅಂತ ನಾನು ಹೇಳ್ಬಿಟ್ಟೆ. ನಮ್ಮ ಕಾಯಕ ವರ್ಗದ ಅಸ್ಮಿತೆ ಅದು. ಹೌದು ಹೌದು. ಅವ್ರನ್ನ ನಾವು ಲಿಂಗವನ್ನ ಹಾಕಿ, ಅವರೆಲ್ಲ ನಮ್ಮ ಬಂಧುಗಳು, ಲಿಂಗವಂತ ಬಂಧುಗಳು ಅವ್ರು ನಮಗೆ. ನಮ್ಮ ಕಾಯಕದ ಅಸ್ಮಿತೆಯ ಪದ ಅದು. ಹೌದು. ಆಮೇಲೆ ಅದಕ್ಕಾಗಿ ಆ ಅಸ್ಮಿತೆಯನ್ನ ಅಳಿಸಕ್ಕಾಗಿ ಈ ರೀತಿ ಅಡ್ವರ್ಸ್ ಚಿಂತನೆಗಳನ್ನ ಹರಿಬಿಡ್ತಾರ ನೋಡ್ರಿ, ಹರಿಬಿಡ್ತಾರ. ಮಾದಾರ ಇದ್ರು ಅದಕ್ಕೆ ಅವ್ರು ಮಾಡ್ಕೊಂಡಿರ್ಲಿಲ್ಲ ಶಿವಯೋಗ ಅಂತ ಸುಮ್ನೆ ಇತ್ತಂಡವಾದ. ಅಂದ್ರೆ ಇದನ್ನ ತೆಗೆದೋಗಿತ್ತಂದ್ರಿ, ಆ ಪದಗಳು ತೆಗೆದೋಗಿತ್ತಂದ್ರ ಇದೊಂದು ಸಮಾನತೆ ಇರ್ಲಿಲ್ಲ ಅನ್ನೋದು ಬಿಂಸಕ್ ಚಲೋ ಆಕೈತಲ್ರಿ. ಈಗ ನೋಡಿ ಸರ್, ಒಂದ್ ಸುಮ್ನೆ ಚಿಂತನೆ. ಈ ಗೊಗ್ಗವ್ವೆ ಸೀಸ್ ಫ್ರಮ್ ಕೇರಳ, ಮಲಯಾಳಿ ಕೇರಳ ಸರ್. ಅವಾಗ ಮಲಯಾಳಿ ಇತ್ತು ಗೊತ್ತಿಲ್ಲ ನನಗೆ. ಆದ್ರೆ ಗೊಗ್ಗವೇ ತಾಯಿಯವರು ಜಾತಿ ಹೆಂಗ್ ಹುಡ್ಕೋ ಸರ್ ನಾವೀಗ? ಕಲ್ಯಾಣಕ್ಕೆ ಬರೋಕ್ಕಿಂತ ಮುಂಚೆ ಅವ್ರು ಯಾವ ಜಾತಿಯವರು ಇದ್ರು ಅಂತ ವಿಚಾರ ಶುರು ಮಾಡಿದ್ರೆ ಎಷ್ಟು ಅನಾಹುತ ಆಗುತ್ತೆ ಹೇಳಿ ಸರ್. ಅವು ಕೆಲವೊಂದಿಷ್ಟ ಆಲ್ರೆಡಿ ಅವ್ರ ಅಪ್ಪನವ್ರೆ ಅದನ್ನ ವಚನದಲ್ಲಿ ಬಳಸಿದಾರ್ರಿ. ನಮ್ಗ ಗ್ರೇಟ್ ಎವಿಡೆನ್ಸ್ ಐತ್ರಿ. ಅವ್ರು ಅದನ್ನ ವಿಚಾರ ಮಾಡಿನೇ ಈ ಕಾಯಕ ವರ್ಗ ಉಳಿಬೇಕಂತ ಹೇಳಿ ಮುದ್ದಂ ಬೆಳೆಸ್ತಾರ. ಮಡಿವಾಳ ನೆಂಬೇನೆ ಅನ್ನಂಗಿಲ್ಲ ಅಂತ ಐತ್ರಿ ಅಲ್ಲಿ. ಮಾದಾರ ನೆಂಬೇನೆ ಅಂತೈತಿ, ದೋಹಾರ ನೆಂಬೇನೆ ಅಂತ. 95% ಅವ್ ಕೆಳವರ್ಗದ ಜನರೇ ಅಪ್ಪ ಆಕ್ಚುಲಿ ಅವರೆಲ್ಲ. ಅಲ್ಲ, ನಾವು ಅವ್ರ ಪೂರ್ವಾಶ್ರಯ ಅಂತಿಲ್ಲ, ಅವ್ರ ಕಾಯಕ ವರ್ಗದ ಅಸ್ಮಿತೆಯನ್ನು ಎತ್ತಿ ಹಿಡಿದಿದ್ದಾರೆ. ಕಾಯಕ ವರ್ಗನೇ ಸರ್. ನಾನು ಶಿವಾನಂದ್ ಸರ್, ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ಈ ಶಬ್ದಗಳಿವೆ ನೋಡಿ, ನಿರ್ಲಕ್ಷಿತ, ಅಲಕ್ಷಿತ, ಇಂಥದ್ದೇನ್ ಬಳಸ್ತಾರೆ ನೋಡಿ, ಅಲಕ್ಷಿತ ವಚನಕಾರರು, ನಿರ್ಲಕ್ಷಿತ ವಚನಕಾರರು ಇಲ್ಲ. ನನ್ನ ಪ್ರಕಾರ ಅವ್ರು ಒಂದೇ ವಚನ ಬರೆದಿರ್ಲಿ, ಅವರು ನನ್ನ ಪ್ರಕಾರ ಶಿವಯೋಗಿನೇ. ನನ್ನ ಪ್ರಕಾರ ಅವರು ನನ್ನ ಗುರುದೇವರ ಸಮಾನರೇ ನನಗೆ. ಅವರು 770 ಅಮರಗಣಾಧೀಶ ಅವರೆಲ್ಲರೂ ನಮ್ಮ ಗುರುದೇವರ ಸಮಾನರೇ ಸರ್ ನಮಗೆ. ಹೌದು. ಈಗ ಅವರು 770 ಅಮರಗಣಗಳು ಅಂದ್ರೆ ಅವ್ರ ಡಿಸ್ಟಿಂಕ್ಷನ್ಸ್ ಅಲ್ಲಿ ಪಾಸ್ ಆಗಿರ್ತಕ್ಕಂಥ ಟೀಮನೇ ಇರೋದಿಲ್ಲ. ಹೌದು ಹೌದು. ಔಟ್ ಆಫ್ 1,96,000 ಜನದಲ್ಲಿ 770 ಅಮರಗಣಗಳಂದ್ರೆ ಅವರು ಶ್ರೇಷ್ಠವಾದ ಶರಣಗಣ. ಅದು ಹೈಲಿ ಕ್ವಾಲಿಫೈಡ್ ಸರ್, ಹೈಲಿ ಕ್ವಾಲಿಫೈಡ್. ಅಲ್ಲಿ ಹೆಣ್ಣು ಗಂಡು ಅವ್ರ ಮಾದಾರ ಇವ್ರು ಈ ತರದ ಏನ್ ಚಿಂತನೆ ಮಾಡೋರು ಮೂರ್ಖರು ಸರ್, ಆ ತರ ಮಾತಾಡೋರು. ಆಮೇಲೆ 1,96,000 ಜಂಗಮರು ಅಂದ್ರೆ ಹಂಗಾರಿ. ಬಟ್ ಇವ್ರು ಏನೈತಂದ್ರೆ ಸ್ವಲ್ಪ ಅವ್ರು ಹಂಗ ಇದ್ರು, ಅವ್ರು ಹಂಗ ಇದ್ರು, ಬಟ್ ನಮ್ಗ್ ನೇಮ್ಗಳು ಸಿಗೋಲ್ತಲ್ರಿ. ಅದಕ್ಕಾಗಿ
ಇತ್ತೀಚೆ ಭಯ ಆಗಿದೆ ಇವರಿಗೆ. ಮಾದಾರ ಇವ್ರನ್ನೆಲ್ಲ ನಾವು ಬಳಸಿದ್ರೆ, ಮಾದಾರ ಮೇದಾರ ಇವ್ರನ್ನೆಲ್ಲ ಬಳಸಿದ್ರೆ ಆ ಜನಾಂಗ ಇವ್ರ ಕಡೆಗೆ ಎಲ್ಲಿ ಹೊರಟೋಗ್ಬಿಡುತ್ತೋ ಅನ್ನೋ ಭಯ ಅಷ್ಟೇನೆ ಇವ್ರಿಗೆಲ್ಲ ಈಗ. ಜಯಂತಿ ಮಾಡ್ಬೇಕು ನಾವು ಆಯಾ ವರ್ಗದ ಜನರು ಜಯಂತಿ ಮಾಡ್ತಾ ಇದೀವಲ್ಲ, ಅದಕ್ಕೆ ಒಂದೊಂದು ಕಸಿ ವಿಷಯ ಆಗ್ಬಿಟ್ಟೈತಿ ಇವ್ರಿಗೆಲ್ಲ ಆಕ್ಚುಲಿ. ಆಮೇಲೆ ಉಳಿವೆಜ್ಜರ್ ಮಣ್ಣು ಒಂದು ಮಾಹಿತಿ ಕೊಟ್ಟಿದಾರ್ರಿ. ನೀವು ಪ್ರತಿಯೊಬ್ರು ನೀವು ತಿಂಗಳಿಗೆ ಒಂದೊಂದು ಜಯಂತಿ ಮಾಡ್ತಿರ್ತಾರಲ್ಲ, ಪ್ರತಿ ದಿವ್ಸ 3 ಜನ ವಾಕಿಂಗ್ ಇದು 3 ಜನರದ ಸ್ಮರಣೋತ್ಸವ ಮಾಡ್ಬೇಕಾಕತಿ, ಜಯಂತಿ ಮಾಡ್ಬೇಕಾಕತಿ. ನಾವು ಟೈಮ್ ದಿನಾನ ಸಾಲುದಿಲ್ಲ ನಮಗ ಶರಣರ ಜಯಂತಿಗಳನ್ನ ಆಚರಣೆ ಮಾಡಕತ್ತ. ಮಿನಿಮಮ್ 2 to 3 ಅದಾರ ಸರ್ ಅವ್ರ. ಅದಕ್ಕೆ ಏನ್ ಹೇಳ್ರಿ, ಶರಣ ನಿದ್ರೆ ಗೈದಡಿ ಜಪಕಾನಿರು ಅಂದಂಗ ನಮ್ಮ ಶರಣರನ್ನ ನೆನೆಯೋದ ಅನುದಿನ ಅನುಕ್ಷಣ ನೆನೆಯೋದೇ ಒಂದು ಜಯಂತ್ಯೋತ್ಸವ. ಅದು ಪ್ಯೂರ್ಲಿ ವೈಜ್ಞಾನಿಕ ಇದೆ ಅಪ್ಪ. ಅದು ಶರಣ ನಿದ್ರೆಗಿದ್ದಾರೆ, ಜಪ ಕಾಣಿರೋ, ಎದ್ದು ಕುಳಿತಾರೆ, ಶಿವರಾತ್ರಿ ಕಾಣಿರೋ, ಇದೆಲ್ಲ ಪ್ಯೂರ್ಲಿ ಇದಿದೆ, ಸೈಂಟಿಫಿಕ್ ಇದೆ ಅಪ್ಪ ಅದು. ಆಮೇಲೆ ವಿಧಾಯಕ ಇಷ್ಟಾಗಿಯೂ ಕೂಡ ಸರ್ ಇದುವರೆಗೆ ಅವಸರದ ರೇಖನ್ನ ಅರಿವಿನ ಮಾರಿ ತಂದೆಯವರು ವಚನಗಳು ಸಿಕ್ಕಿವೆ. ಅವ್ರು ಯಾರು, ಎಲ್ಲಿಯವರು, ಯಾವೂರವರು, ಇದು ಏನು ನಮ್ಗೆ ಸಿಗ್ತಾ ಇಲ್ಲ ಸರ್. ಬಹಳ ಜನರದ್ದು ನಮ್ಗೆ ಏನು ಸಿಗ್ತಾ ಇಲ್ಲ ಸರ್. ಇತಿಹಾಸ ಮೌನವಾಗಿ ಬಿಟ್ಟಿದೆ ಸರ್. ಅವಸರದ ರೇಖನ್ನ ಎಷ್ಟು ವಚನಗಳನ್ನ ಹೇಳಿದಾಗ ಏನೋ ನಿಮ್ಗೊಂದ ಅಷ್ಟು ವಚನಗಳ ಥೀಮ್ ಗೊತ್ತಾಕತ್ರಿ. ಇವ್ರ ಇದ್ರ ಮೇಜರ್ ಇದ್ದೀರ ಅನ್ನೋದ್ರಿ ಸರ್ ನಿಮಗ. ಹೌದು. ಆದ್ರೆ ನಿಮ್ಗ ಈಗ ಒಟ್ಟಿದಾಗ ಹೋಗೋದು ನಿಮ್ದು ಮೇಜರ್ ಸರ್ ಅದ. ಹೌದು. ಇನ್ನುಳಿದ ಕಾಯಕ ಬರುದಿಲ್ಲ ಅಂತಿಲ್ಲ, ಎಲ್ಲ ಗೊತ್ತ, ರಕ್ತಗತ ಅದಾವ, ಹಸ್ತಗತ ಅದಾವ್ರಿ, ಬಟ್ ಅದ್ ನಿಮ್ದು ಮೇಜರ್ ರೀ ಅದಷ್ಟೇ. ಹೌದು ಹೌದು. ನಂದು ಟೀಚಿಂಗ್ ಪ್ರೊಫೆಷನ್ ನನ್ ಮೇಜರ್, ಮಿಕ್ಕಿದೆಲ್ಲ ಗೊತ್ತಿದೆ, ಗೊತ್ತಿಲ್ಲ ಅಂತಿಲ್ಲ, ನನ್ ಮೇಜರ್ ಅದು. ನನ್ನ ಐಚ್ಛಿಕವಾಗಿರ್ತಕ್ಕಂತ ಫೇವ್ರೇಟ್ ವರ್ಕ್ ಅದ. ಹೌದು ಹೌದು. ಅದಕ್ಕೊಬ್ರು ದಾಸ ಆಯ್ಕೆ ಮಾಡ್ಕೊಂಡ್ರು, ಒಬ್ರು ಕಾಯಕ ಆಯ್ಕೆ ಮಾಡ್ಕೊಂಡ್ರು, ಒಬ್ರು ಅನುಭವ ಆಯ್ಕೆ ಮಾಡ್ಕೊಂಡ್ರು. ಮಿಕ್ಕಿದೆಲ್ಲ ಗೊತ್ತಿತ್ತು, ಅವ್ರ ಮೇಜರ್ ಅಷ್ಟೇ, ಅದು ಪ್ರಿಯವಾಗಿರ್ತಕ್ಕಂತ ವಿಷಯ ಅವರಿಗೆ ಅಷ್ಟೇ. ಅದೇ ಸರ್, ನಿಮಗೆ ಸಮಯ ಸಿಕ್ಕಾಗ ಇಲ್ಲಿ ಎಲ್ಲಾ ನೆರೆದಿರುವ ಎಲ್ಲಾ ಶರಣಗಣಗಳಿಗೆ ನಾನು ಹೇಳ್ತೀನಿ, ಭಿಕ್ಷುಕದ ಸಂಗಯ್ಯ ಅಥವಾ ಒಬ್ಬ ಇದಾನ್ ಸರ್ ಶರಣ, ಅವಂದು ಈ ಶಿವಯೋಗದ ಬಗ್ಗೆ ಒಂದು ವಚನ ಇದೆ ಸರ್, 3-4 ಪೇಜ್ ಇದೆ. ಯಾರಾದ್ರೂ ವಚನ ಸಂಪುಟ ತೆಗೆದು ಓದ್ರಿ. ಒಂದೇ ಒಂದು ವಚನ, ಒಂದು ಭಿಕ್ಷುಕದ ಸಂಗಯ್ಯ. ಏನ್ ಅಪ್ರತಿಮವಾದ ಶಿವಯೋಗದ ವಚನವನ್ನು ನಾವು ಬರೀತಾನೆ ಅಂದ್ರೆ ಸರ್, ಈ ಕಲ್ಯಾಣ ಅನ್ನೋದು ಅದು ಅದು ಏನ್ ಪರಮನ ನೆಲೆಯೇ ಆಗಿತ್ತು ಆ ದಿನಗಳಲ್ಲಿ ಅಂತ ನನಗ ಅನಿಸ್ತಾ ಇದೆ ಸರ್. ನಿಜ 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 ನಿಜ. ಹೀಗಾಗಿ ಏನಾಗಿದೆ ಸರ್, ನಾನು ನಿನ್ನೆ ಇಳ್ಕಲ್ಲಿನ ನನ್ನ ಪ್ರವಚನದಲ್ಲಿ ನಾನು ಹೇಳಿದೆ ಸರ್, ನಿನ್ನೆ ಅಲ್ಲಿ ಅನೇಕ ಪೂಜ್ಯರು ಬಂದಿದ್ರು. ಎಷ್ಟೋ 10 ಜನ ಪೂಜ್ಯರು, ನಮ್ಮ ನಿಡಸೋಸಿ ಜಗದ್ಗುರುಗಳ ಆದಿಯಾಗಿ ಎಲ್ರೂ ಬಂದಿದ್ರು. ನಾವ್ ಏನ್ ಮಾಡಿದ್ವಿ, ಈ ಶರಣಗಣ ನಮ್ದು ಏನಿದೆಯಲ್ಲ ಸರ್, ನೀವು ಅಂದ್ರಲ್ಲ ಈಗ 770 ಅಮರಗಣಗಳನ್ನೇ ಅಂದ್ರಲ್ಲ, ಅದು ನಮ್ಮ ಸಿರಿ ಸಂಪತ್ತು ಸರ್. ಅದು ನಮ್ಮ ಸಿರಿ ಸಂಪತ್ತು ಸರ್. ಅದು ಬೇರೆ ಧರ್ಮದಲ್ಲಿ ಯೇಸು ಕ್ರಿಸ್ತ ಕ್ರಿಶ್ಚಿಯನ್ ಧರ್ಮ ಮುಗೀತು, ಮೊಹಮ್ಮದ್ ಪೈಗಂಬರ್ ಮುಸ್ಲಿಮ್ರು ಮುಗೀತು. ಇಲ್ಲಿ ನನ್ನಂಗ ಹಾಗಲ್ಲ, 770 ಅಮರಗಣಗಳು, 770. ಐ ಕ್ಯಾನ್ ನೇಮ್ ದೆಮ್. ಎಷ್ಟು ಸಂತೋಷ ಆಗ್ತಿರ್ಬೋದು ನೋಡಿ ಸರ್. ರಾಶಿ. ಎಸ್, ಅದು ನನ್ನ ಸಿರಿ ಸಂಪತ್ತು ಸರ್, ನನ್ನ ಸಿರಿ ಸಂಪತ್ತು. ಅದು ನಾವು ಅಭಿಮಾನದಿಂದ ಹೇಳ್ಬೇಕು, ಅಭಿಮಾನದಿಂದ. ನನ್ನ ಗುರುಗಳು ಯಾರಂದ್ರೆ 770 ಜನ ಇದಾರ್ರಿ. ಹೇಗೆ ಹೇಳಿ, ನಿಮಗೆ ಸಮಯ ಇದೆಯಾ ನಿಮಗೆ 770 ಜನರನ್ನ ಕೇಳ್ಕೊಳಕ್ಕೆ ಅಂತ ಕೇಳ್ಬೇಕು ನಾವು. ಸಾಧ್ಯನೇ ಇಲ್ಲ. ಅದಕ್ಕೆ ಹೆಮ್ಮೆಯ ವಿಷಯ ಸರ್. ಅದಕ್ಕೊಂದು ನಾವು ಪರಿಪಾಠ ಹಾಕೊಂಡಿದ್ದೇವೆ ಸರ್. ಏನಂದ್ರೆ, ಮನೆ ಪ್ರವೇಶಿಸಿದಾಗ ನಾವು ಆ ಶರಣರ ಹೆಸರುಗಳನ್ನ ಹೇಳ್ತಿರ್ತೇವೆ ಸರ್. ನಾವು ವಿಶ್ವಗುರು ಬಸವಣ್ಣನವರಿಗೆ ಶರಣು ಶರಣಾರ್ಥಿ, ದಾಸೋಹದ ಸಂಗಣ್ಣನವರಿಗೆ ಶರಣು ಶರಣ, ಅದನ್ನ ಹೇಳ್ಕೊತ ನಾವು ಪ್ರವೇಶ ಮಾಡಿಸ್ತೇವೆ. ಹೌದು ಹೌದು ಸರ್, ಹೌದು ಹೌದು. ಆಮೇಲೆ ಕೂತ್ ಮೇಲ್ತಿರಿ ಮಾತ್ರ ಒಟ್ಟು 770 ಹೆಸರುಗಳು ಏನದಲ್ರಿ ಸರ್, ಅವ್ನ ಪಟ್ಟಣ ಅವ್ರ ಹೆಸರು ಅಲ್ಲಿ ಆ ಮನ್ಯಾಗ ಅನುರಣಿಸ್ತಿರ್ಬೇಕ್ರಿ, ಹಂಗ ಮಾಡ್ಬಿಡ್ತಾರೆ. ಹೌದು 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 ಸರ್, ಅನುರಣನೆ ಆಗ್ಬೇಕು. ಅದು ಅಂದ್ರೆ ಏನು, ಅವ್ರ ನೆಲೆಯಲ್ಲಿ ಆಗ್ಬೇಕು, ಆ ಹೊಸ ಮನೆಯಲ್ಲಿ ಆ ಕರುಣೆ ಹರಿದ್ ಬರ್ಬೇಕ್ರಿ ಅವ್ರ. ನೋಡ್ರಿ. ಹೌದು. ಮನ್ ಶಿವಮೊಗ್ಗದ ಹಂಗ ಆತ್ರಿ ಸರ್. ಖುಷಿ ಕೊಡ್ತೀರಿ ಅವ್ರಿಗೆ. ಅದೇ ಅಂದ್ರೆ ಇದೇನ್ ಆಲ್ಟರ್ನೇಟ್ ಆಕತ್ ಗೊತ್ತೇನ್ರಿ ಸರ್, ಅನೇಕ ಮಂತ್ರಗಳನ್ನ ಹೇಳೋಕ್ಕಿಂತ ಇದನ್ನ ಮಂತ್ರ ಹೇಳ್ಬಿಡ್ತಂದ್ರೆ ಎಲ್ಲಾರು ಭಾಗಿಯಾಗ್ತಾರೆ ಸರ್ ಶರಣು ಶರಣಾರ್ಥಿ ಅಂತ. ಹೌದು. ಅದನ್ನೇನ್ ಮಾಡೋದು ಸರ್, ನಾನೇನ್ ಮಾಡಿದೀನಿ ಅಂದ್ರೆ ಸರ್, 770 ಅಮರಗಣಗಳು ಚಿಕ್ಕ ಪುಸ್ತಕ ಮಾಡೋದು ಸರ್. ಒಂದು ಅವ್ರ ಮನೆ ಏನ್ ಇದಿರುತ್ತಲ್ಲ ಸರ್, ಗೃಹ ಪ್ರವೇಶ ಇರುತ್ತಲ್ಲ, ಅದಕ್ಕಿಂತ ಮುಂಚೆನೆ ಅವನು ಒಂದು ಎಷ್ಟು ಜನ ನಿಮ್ಮ ಅತಿಥಿಗಳು ಬರೋದ್ರ ಕೇಳ್ಕೊಂಡು ಅಷ್ಟು ಪ್ರಿಂಟ್ ಹಾಕಿಸ್ಬಿಡ್ಬೇಕು. ಅವರು ಆ ದಿವಸ ಅವ್ರೆಲ್ಲರ ಕೈಯಲ್ಲಿ ಅದನ್ನ ಹಿಡ್ಕೊಂಡು ನಾವು ಅನ್ನೋದು ಅವ್ರು ಅದನ್ನ ರಿಪೀಟ್ ಮಾಡ್ಬೇಕು.
ಸರಿ ನಾವು ಇದನ್ನ ಸರಿ. ಇದನ್ನ ಮಾಡಿ. ಓಂ ನಮಃ ಶಿವಾಯ ಈಗ ಮಂತ್ರ ಓಂ ನಮಃ ಈಗ ಶಿವಾಯ ಕನಿಷ್ಠ 108 ಹಾಕಿವ್ರಿ ಸರ್. ಈಗ ಕನಿಷ್ಠ ಇರ್ಲಿ ಅಂತ ಹೇಳ್ರಿ. ಈಗ ನಾನೇನ್ ಅದನ್ನ ಮಾಡ್ತಾ ಇದ್ದೀನಿ ಸರ್, ಒಂದು ಅನ್ಫಾರ್ಚುನೇಟ್ ಥಿಂಗ್ ಏನಂದ್ರೆ ಸರ್, ಇಲ್ಲಿ ಸ್ವಾನುಭವ ನೆಲೆಯಲ್ಲಿ ಅನೇಕ ಅನುಭವಿಗಳು ಇದ್ದೀರಿ ಸರ್. ಒಂದು ಏನಾಗಿದೆ ಅಂದ್ರೆ ಸರ್, 770 ಅಮರಗಣಗಳ ಲಿಸ್ಟ್ ನಾನ್ ಮಾಡೋಕ್ ಶುರು ಮಾಡಿದೆ ಸರ್. ಪ್ರಪ್ರಥಮವಾಗಿ ಮಾತಾಜಿಯವರು ಅದನ್ನ ಲಿಸ್ಟ್ ಮಾಡಿದ್ದಾರೆ ಸರ್. ಪ್ರಪ್ರಥಮ ಶರಣಾರ್ಥಿ ಅನ್ನೋದು ಮಾಡಿದ್ದಾರೆ. ಅದನ್ನ ತೆಗೆದುಕೊಂಡು ಬಂದಾಗ ಏನಾಯ್ತು, ಅಲ್ಲಿ ಕೆಲವೊಂದು ಶರಣರ ಮತ್ತು ಶರಣೆಯರ ಹೆಸರು ರಿಪೀಟ್ ಆಗಿದೆ ಸರ್, ರಿಪೀಟ್ ಆಗಿದೆ. ಅದು ಸ್ವಲ್ಪ ಅಲ್ಲಿ ಮಿಸ್ಟೇಕ್ ಇದೆ ಸರ್. ಈಗ ಏನ್ ಮಾಡ್ಬೇಕಂದ್ರೆ ನಾವು ಇಲ್ಲಿ ಅನುಭವಿಗಳ ಒಂದು ಟೀಮ್ ಮಾಡ್ಕೊಂಡು 770 ಅಮರಗಣಂಗ, ಈಗ ನೋಡಿ ಅಲ್ಲಂ ಪ್ರಭುದೇವರಂದ್ರೆ ಒಬ್ಬರೇ ಇರ್ತಾರೆ, ಬಸವಣ್ಣನವರಂದ್ರೆ ಒಬ್ಬರೇ ಇರ್ತಾರೆ, ಚೆನ್ನಬಸವಣ್ಣರು ಒಬ್ಬರೇ ಇರ್ತಾರೆ. ಮುಂದೆ ಹೋದ ಹಾಗೆ ಇಬ್ರು ಗಂಡ ಹೆಂಡತಿ ಬರ್ತಾರೆ ಸರ್. ದಂಪತಿಗಳಿಬ್ರು ಶರಣೆಯರು, ಶರಣ ದಂಪತಿಗಳು, ಮೊಳಗೆ ಮಾರಯ್ಯ ಮಹಾದೇವಿ, ಆಮುಗೆ ದೇವಯ್ಯ ಮತ್ತೆ ನಮ್ಮ ಆಮುಗೆ ರಾಯಮ್ಮ, ಈ ತರ ದಂಪತಿಗಳು ಒಂದು ಲಿಸ್ಟ್ ಮಾಡ್ಕೋಬೇಕು ಸರ್ ನಾವು. ಇಲ್ಲಿ ಏನಾಗಿದೆ ಸರ್, ಅಲ್ಲಿ ರಿಪೀಟ್ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಏನ್ ಮಾಡಿದೆ, ತಾಯಿಯವ್ರಿಗೆ ಫೋನ್ ಮಾಡಿದೆ, ಭಾರತಿ ತಾಯಿಯವ್ರಿಗೆ. ಅಮ್ಮ, ನೀವು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ ಬೆಂಗಳೂರಲ್ಲಿ, ಆ ಅಮರಗಣಗಳು 770 ಅಮರಗಣಗಳ ಬಗ್ಗೆ ಲಿಸ್ಟ್ ಮಾಡಿದಿರಿ, ಅದ್ ನನ್ಗೆ ನೀವು ಕಳಿಸ್ಕೊಟ್ಟಿದ್ದೀರಿ, ಅದ್ ನೋಡಿದೀನಿ ನಾನು. ಆದ್ರೆ ಹೆಸರುಗಳು ಬಹಳ ರಿಪೀಟ್ ಆಗಿವೆ ಅಂತ ಹೇಳಿ, ಅದಕ್ಕೆ ನಾವ್ ಏನ್ ಮಾಡ್ಬೇಕು ಸರ್, ಒಂದು ದಿವಸ ಸರ್ ಈ 770 ಅಮರಗಣಗಳ ನಿಖರವಾದ ಒಂದು ಯಾದಿಯನ್ನ ಮಾಡ್ಬೇಕು ಸರ್ ನಾವು. ಅದು ಸ್ವಾನುಭವದ ನೆಲೆಯಿಂದಲೇ ಅದು ಆಗ್ಬೇಕು ಸರ್ ಕೆಲಸ. ಅಂದ್ರೆ ಏನ್ ಸರ್, ಮುದ್ರೆ ಹೊತ್ತಬೇಕು ಸರ್. ಈ ನೆಲೆ, ಇಲ್ಲಿರುವ ಸಂಘಟನೆ, ಅಂತರ್ಜಾಲದ ಸಂಘಟನೆ, ಅದಕ್ಕೆ ಮುದ್ರೆ ಒತ್ತಬೇಕು. ನಾವು ಅಭ್ಯಸನ ಮಾಡಿ, ಪರಿಶೋಧನೆ ಮಾಡಿ, ಅಭ್ಯಸನ ಪೂರ್ಣವಾಗಿ ಮಾಡಿಕೊಂಡು 770 ಅಮರಗಣಗಳ ಯಾದಿಯನ್ನು ಸಿದ್ಧಿಪಡಿಸಿದ್ದೇವೆ ಅಂತ ಹೇಳಿ ಅದನ್ನು ಪ್ರಕಟ ಮಾಡ್ಬೇಕು ಸರ್. ಯಾಕಂದ್ರೆ ಆ ಪ್ರಕಟಣೆ ಅಂದ್ರೆ ಏನ್ ಸರ್, ಇಲ್ಲಿ 300 ಜನ ಇದಾರೆ ಸರ್ ಈ ನೆಲೆಯಲ್ಲಿ. ಅದು ಅಧಿಕೃತವಾಗ್ಬೇಕಾದ್ರೆ ಈ 300 ಜನ ಅದಕ್ಕೆ ಅನುಮೋದನೆ ಮಾಡಿದ್ರೆ ಅದು ಅಧಿಕೃತವಾಗಿ ಬಿಡುತ್ತೆ ಸರ್. ಕರೆಕ್ಟ್ ಐತ್ರಿ. ಅದಕ್ಕೆ ನೀವ್ ಏನ್ ಮಾಡ್ಬೇಕು ಸರ್, ನಾವೆಲ್ಲ ಒಮ್ಮೆ ಏನ್ ಮಾಡೋದಂದ್ರೆ 770 ಅಮರಗಣಗಳ ಲಿಸ್ಟ್ ಅನ್ನೇ ನಾವು ಮಾಡ್ಬೇಕು ಸರ್. ಈಗ ಅಪರ ನಾವು ಪೂಜಾ ಸಂದರ್ಭದಲ್ಲಿ ಈ ಎಷ್ಟು ಸಾಧ್ಯನ ಅಷ್ಟನ್ನ ಇವ್ರ ಹೆಸರುಗಳೇ ಮಂತ್ರ ಮಾಡ್ಕೊಂಡ್ಬಿಟ್ಟಿದೀವಿ ನಾವು. ಅಲ್ಲ ಸರ್ ರಾಜಶೇಖರ್ ಸರ್, ನಾನೆನ್ನೋದು ಏನಂದ್ರೆ 770 ನಿಖರವಾದ ಹೆಸರುಗಳೇ ನಮ್ಗೆ ಗೊತ್ತಿರ್ಬೇಕು ಸರ್. ಸರ್ ಪೂಜಾ ಟೈಮ್ದೆಲ್ಲ ಕಲಸ ಮೇಲೆ ಇದು ಮಾಡೋದ್ ಬೇಡ್ರಿ ರಾಜಶೇಖರ್ ಅಪ್ಪ ದಯವಿಟ್ಟು. ಪೂಜಾ ಟೈಮ್ದಾಗ ಅವರು ಈಗ ಪ್ರಾರಂಭಕ್ಕೆ ಏನ ಒಂದು ಮಂತ್ರ ಹೇಳ್ರಲ್ಲ, ಅದು ಅಲ್ಟಿಮೇಟ್ ಸರ್. ನಮ್ಮ ಅದು ಅಲ್ಲದೆ ಸರ್, ಇವ್ರು ಏನ್ ಮಾಡಿಬಿಟ್ಟಿದ್ದಾರೆ, ನಮ್ಮ ಬೇರೆ ಇದ್ರವರು ರುದ್ರಾಭಿಷೇಕ ಅಂತ ಮಾಡ್ತಾರೆ ಸರ್, ನೀವು ನೋಡಿರ್ಬೇಕು. ರುದ್ರ ಪಠನ ಅಂತೇನೋ ಮಾಡಿಸ್ತಾರೆ ಈ ಗೃಹ ಪ್ರವೇಶ ಸಂದರ್ಭದಲ್ಲಿ. ಅವ್ರು ಏನಂತಾರೋ ಏನ್ ನುಡಿತಾರೋ ನಂಗೆ ಗೊತ್ತಿಲ್ಲ. ಈ ನಮ್ಮ 770 ಅಮರಗಣಗಳ ನಾವು ಪಠಿಸುವಾಗ ಏನಾಗುತ್ತೆ ಹೇಳಿ ಸರ್, ಅವರೆಲ್ಲ ಶಿವಯೋಗಿಗಳು. ಅದನ್ನ ನೀವು ಆ ದಿವಸ ಹೊಸ ಮನೆಯಲ್ಲಿ ಅಂದೇ ಹೋದ್ರೆ ಎಷ್ಟು ಅನಾಹುತ ಆಗುತ್ತೆ ಹೇಳಿ ಸರ್. ಮೊದಲ ಅನಿಸಿರ್ ಸರ ಅವ್ರ ಕಡೆಯಿಂದ ಅನಿಸಿ, ಗಂಡ ಎಂತ ಇರ್ಬೋದು ಅಥವಾ ಅಣ್ಣ ತಮ್ಮ ಇದ್ದಾರಂದ್ರೆ ಅವ್ರ ಕಡೆ ವಚನ ಪುಸ್ತಕ ಒಂದೊಂದು ಹೂ ಇಡ್ಸಕ್ ಹಚ್ಚಿದ್ದಾರೆ ಸರ್. ಅದೇ ಅದಕ್ಕೆ ಏನ್ ಮಾಡ್ರಿ ಸರ್, ಯಾವಾಗ ನೋಡಿ ನಾ ಶುರು ಮಾಡಿದೀನಿ ಸರ್. ಸ್ವಲ್ಪ 770 ಬಹಳ ದೊಡ್ಡ ಇದೆ ಸರ್, ಅದೆಲ್ಲ ಲಿಸ್ಟ್ ಮಾಡ್ತಾ ಇದ್ದೀನಿ ನಾನು. ಆದ್ರೆ ಹಳಕಟ್ಟಿ ಸಂಪುಟ ಐತಲ್ರಿ ಸರ್, ಅದ್ರ ಹೆಸರು ಸಿಗ್ತಾವ ನೋಡ್ರಿ ಡೀಟೇಲ್. ಅಲ್ಲಿ ನೋಡಿದೆ ಸರ್, ಏನಾಗಿದೆ ಸರ್, ಒಂದೇ ಶರಣೆಯ ಹೆಸರು ಎರಡು ಪ್ರಕಾರ ಬರುತ್ತೆ ಸರ್. ಉದಾಹರಣೆ ಈಗ ನಿಮ್ ಶಿವಾನಂದತೆ ಹೆಸರಿದೆ. ಆ ಶಿವಾನಂದ ಅರಭಾಮಿ ಒಬ್ರು, ಶಿವಾನಂದ ಒಬ್ರು, ಅವ್ರಿಬ್ರು ಒಬ್ರೇ ಶರಣರು. ಇಲ್ಲ ಸರ್, ಈ ತರ ಮಿಸ್ಟೇಕ್ ಆಗಿವೆ ಸರ್ ಅಲ್ಲಿ. ಅದನ್ನೇ ನಾವ್ ಏನ್ ಮಾಡ್ಬೇಕು ಸರ್, ಕೂತ್ಕೊಂಡು ಒಂದ್ 10 ಜನ ಎಲ್ಲಾದ್ರೂ ಕೂತ್ಕೊಂಡು ಇದನ್ನ ಪರಿಷ್ಕರಣೆ ಮಾಡಿಬಿಡ್ಬೇಕು ಸರ್. ಕರೆಕ್ಟ್ ಅಲ್ಲ ನೀವ್ ಅಂದದ್ದ. ಈಗ ನಮ್ ಕೇಳ್ರಿ ಸರ್, ಹೊಳೆಹುಲ್ಲ ಬಂಕಣ್ಣ, ಸುಂಕದ ಬಂಕಣ್ಣ, ಇಂಥವ್ ಬಂಕಣ್ಣಗಳು 3 ಮಂದಿ ಬರ್ತಾರ ಸರ್. ಈಗ ಮೆರೆಮಿಂಡಯ್ಯ ಅಂತ ಬರ್ತಾರೆ ಸರ್. ಮತ್ ಹಾಗೇನೆ ಮಾರಿ ತಂದೆ ಅನ್ನೋರು ಒಂದು 15 ಮಂದಿ ಬರ್ತಾರೆ ಸರ್. ಅದಕ್ಕೆ ಏನ್ ಮಾಡ್ಬೇಕು ನಾವು, ಎಷ್ಟು ಎಕ್ಸಾಕ್ಟ್ಲಿ ಮಾರಿ ತಂದೆಗಳಿದಾರ, ಎಷ್ಟು ಮಾರಿ ತಂದೆಗಳಿದಾರ ಸರ್? ಒಂದ್ 50 ಹೆಸರು ಹೋಗ್ತಾವ್ ನೋಡ್ರಿ ಸರ್. ಅದಕ್ಕೆ ನಾ ಏನನ್ನು ಸರ್, ನಾವು ಕೂತ್ಕೊಂಡು ಏನ್ ಮಾಡ್ಬೇಕಂದ್ರೆ ಸರ್, ಕೆಲವೊಬ್ರು ಶರಣರು ಅವ್ರ ವಚನಗಳು ನಿಮಗ್ ಸಿಗೋದಿಲ್ಲ, ಅವ್ರ ಏನು ಇತಿಹಾಸನೂ ಗೊತ್ತಾಗೋದಿಲ್ಲ. ಈಗ ಅರವಿಂದ್ ಮಾರಿ ತಂದೆಯವ್ರು ಎಲ್ಲಾ ವಚನಗಳು ಸಿಕ್ಕಾವ, ಔಸರದ್ರಿಕನ್ನವ್ರು ಎಲ್ಲಾ ಸಿಕ್ಕಾವ, ಅವ್ರ ನೆಲೆನೇ ಗೊತ್ತಿಲ್ಲ ನಮ್ಗೆ, ಅವ್ರು ಎಲ್ಲಿಯವ್ರು ಏನು ಗೊತ್ತಿಲ್ಲ. ಇರ್ಲಿ ಖರೆ 770 ಅಮರಗಣಗಳ ಲಿಸ್ಟ್ ಒಂದು ನಾವು ಮಾಡಿ ತಯಾರಿ ಇಟ್ಕೊಳ್ಳೇಬೇಕು ಸರ್. ಅದು ಒಳ್ಳೇದು. ಅದೊಂದು ಸಂಶೋಧನೆ ಸರ್. ಅದು ಶಿವಾನಂದ್ ಸರ್ ನೀವು ಅದಕ್ಕೆ ಏನ್ ಮಾಡಿ ಸರ್, ಅದಕ್ಕೊಂದು
ಬೇಕಿದ್ರೆ ಅದಕ್ಕೆ ಏನಾದ್ರೂ ವೆಚ್ಚ ಖರ್ಚು ಏನಾದ್ರೂ ಇದ್ರೆ ಆಗ್ಲಿ ಸರ್. ಆದರೆ ಅದೊಂದು ಸಂಶೋಧನಾತ್ಮಕವಾದ ಪ್ರಬಂಧ ತರ ಅದನ್ನ ತಗೊಂಡು ಸ್ವಾನುಭವದ ನೆಲೆಯಿಂದ ಅದು ನಿಖರವಾಗಿ ಹೊರಗೆ ಬರ್ಬೇಕು ನೋಡಿ ಸರ್. ಅದೇ ಈಗ ಹೋಮ ಮಾಡೋದು ಅವರೇ ಪಡಿಸ್ತಾರ, ಇದನ್ನ ನಾವು ಪಡಿಸೋದು ಆತರ. ಹಾ ಅಪ್ಪ ಈಗ ಇದು ಸಮೂಹದ ಸಂಶೋಧನೆ ಆಗಿರೋದ್ರಿಂದ ಇದನ್ನ ನಮ್ಮ ತವರಾಜದ ನೊರೆ ಅನ್ನೋದೊಂದು ಪುಸ್ತಕ ಬರೋದೈತಿಲ್ಲ, ಲಾಸ್ಟ್ಕ್ ಅದನ್ನ ಹಾಕ್ಬಿಡುವಂತ. ಹೌದು ಹೌದು ಅಷ್ಟ್ ಮಾಡಿ ಅದನ್ನ ಸರ್. ಮಾತಾಡ್ರಿ ಆಗ್ಲಿ ಸರ್, ಸಂತೋಷ. ಶರಣು ಶರಣಾರ್ಥಿ ಸರ್. ಶರಣ ಶರಣಾರ್ಥಿ. ಅಪ್ಪರೇ ಸಿದ್ಧಾರೂಢ ಶರಣಾರ್ಥಿ ಅಪ್ಪರೇ, ಇವರು ಮಾತೆ ಮಹಾದೇವಿ ಅವ್ರದ್ದು ಒಂದು ಇದು ನಮ್ಮಲ್ಲಿ ಇದೆ. ಮಾಡಿದ್ದಾರೆ ನನ್ನ ಹತ್ರ ಇದೆ, ನನ್ನ ಹತ್ರ ಇದೆ ಅಕ್ಕ. ಅದನ್ನ ನಾನೆಲ್ಲ ಪರಿಷ್ಕರಣೆ ಮಾಡಿದೆ. ಅಲ್ಲಿ ಬಹಳ ತಪ್ಪು ಇವೆ ಅಕ್ಕ, ಬಹಳ ಅಂದ್ರೆ ಬಹಳ ತಪ್ಪುಗಳಿವೆ. ನಾನು ಅದೆಲ್ಲ ನೋಡಿ ನನಗೆ ಕೊಟ್ಟರು, ಅದನ್ನ ಕಳಿಸಿದ್ರು. ಅದ್ರ ನಂತರ ನಮ್ಮ ಇವ್ರು ಕಳಿಸಿದ್ರು, ಗೋಕಾಕದಿಂದ ಶೆಟ್ರ್ ಇದಾರ, ಯಾರು ಸರ್ ಅವರು? ಸೊ ಇವ್ರು ನಂಗೆ ಹೆಸರಿನ ಅಮರ್ ಶೆಟ್ರ್ ಒಂದು ಲಿಸ್ಟ್ ಕಳಿಸಿದ್ರು. ಅಲ್ಲೂ ಮಿಸ್ಟೇಕ್ಗಳಿವೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಹೇಗೆ ನೆನ್ಪಿಟ್ಕೊಳ್ಬೇಕು ಅವನ್ನ, ಹೇಗೆ ಅವೆಲ್ಲ ಅದ್ರ ಅಧ್ಯಯನ ಮಾಡಿ ಮಾಡ್ಬೇಕು ನಾವು ಅದನ್ನ ಸರ್. ಶರಣಾರ್ಥಿ ವಚನ ತವನಿಧಿ ಒಳಗಡೆ ಅವರು ಪಶಟ್ಟಪ್ಪ ಅಂತ ಹಿಂಗೆ ಅವರು ವಚನದ ಒಳಗಡೆ ಅದನ್ನು ಮಾಡಿದೀನಿ ಅಕ್ಕ, ನಾನು ಅದನ್ನು ಅಭ್ಯಾಸನ ಮಾಡಿದೀನಿ. ಅಲ್ಲೂ ಬಹಳ ರಿಪೀಟ್ ಆಗಿವೆ ಹೆಸರು. ಸಿದ್ಧ ಬುದ್ಧಯ್ಯಗಳ ಪುಣ್ಯಸ್ತ್ರೀ ಅನ್ನೋದು 2 ಕಡೆನೋ ಬರುತ್ತೆ. ಆ ತರ ಎಲ್ಲ ಮಿಸ್ಟೇಕ್ ಆಗಬಾರ್ದು. ಅಲ್ಲ ಪೂರ್ತಿ ಅದ ಒಂದ್ ದಿವಸ ಟಾಸ್ಕ್ ಐತ್ರಿ ಸರ್. ಅದೇ ಹೇಳತ್ತೇನೆ ನಾನು ನಿಮ್ಗೆ. ಅದಕ್ಕೆ ಏನ್ ಮಾಡ್ರಿ ಸರ್, ಅದಕ್ಕೇನ್ ಇದನ್ ಬರ್ತೈತಿ ಮಾಡ್ಲಿಲ್ಲ ಸರ್. ಎಲ್ರು ಅದಕ್ಕೆ ಒಂದ್ 100 ಜನರದ್ದು ಒಂದ್ 7 ಟೀಮ್ ಮಾಡಿ 100 ಜನರು ಇದನ್ನ ಕೊಟ್ರು ನಡೆಯುತ್ತೆ ಸರ್ ಅವ್ರು. ಸರಿ ಸರ್, ಸರಿ. ಅದಕ್ಕೆ ಸರ್ ಆಗ್ಲಿ ಸರ್, ಈ ವಚನ ಸಂಪುಟಗಳಲ್ಲಿ ನಿಮ್ಗೆ ಸಿಗೋಲ್ಲ ಸರ್. ವಚನ ಸಂಪುಟಗಳಲ್ಲಿ ವಚನ ಬರೆದವ್ರದ್ದು ಅಷ್ಟೇ ಹೆಸರುಗಳಿವೆ. ಅಲ್ಲಿ ಈ 770 ಅಮರಗಣಗಳು ಎಲ್ಲರೂ ವಚನ ಬರ್ದಿಲ್ಲ. ಅದಕ್ಕೆ ಹೇಳೋದು. ಓಕೆ ಸರ್, ಧನ್ಯವಾದ ಸರ್. ಶರಣ. ಸಮಯ 10 ಗಂಟೆ ಆಗ್ತಾ ಬಂತು. ಕಾರ್ಯಕ್ರಮ ಸಂಪನ್ನ ಮಾಡೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಏನಿಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಜೈ ಗುರು ಬಸವ. ಶರಣು ಶರಣಾರ್ಥಿ. ಸರ್ವರಿಗೂ ಸದ್ಭಕ್ತಿಯ ಶರಣು ಶರಣಾರ್ಥಿ.